ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सवधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धु जगत्पते गोपेश गोपिकान्त राधाकान्त नमोऽस्तुते। सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी परिचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्रीद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। कूजन्तं राम रामेति मधुरं मधुराक्षरम् आरुह्य कविताशाखं वन्दे वाल्मीकिकोकिलं। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। अञ्जनानन्दन वीरं जानकी शोकनाशं कपीशं क्षान्तारं वन्दे लङ्काभयङ्करम्। यत्र यत्र रघुनाथकीर्तनं तत्र तत्र तस्य काञ्जलिम्। ॐ तपस्वाध्याय निरतं तपस्वी वाग्विदामरं नारदं परिपप्रश्य वाल्मीकिर्मुनिपुङ्गवम्। नमो विष्णुपादाय कृष्णप्रेष्ठाय भूतले श्रीमते भक्तिविकास स्वामिनिति नामिने। हरे कृष्ಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದಲ್ಲಿ ನಾವು ನಿನ್ನೆ ರಾಮ ಮತ್ತು ಭರತರ ಸಂವಾದ, ರಾಮಚಂದ್ರ ಕುಶಲೋಪಾರಿಯನ್ನು ವಿಚಾರಿಸುವ ಹಾಗೆ ರಾಜನೀತಿಯನ್ನು ಬೋಧನೆ ಮಾಡ್ತಾನೆ. ಹೇಗೆ ನಿನ್ನ ರಾಜ್ಯದಲ್ಲಿ ಎಲ್ಲರೂ ಆರೋಗ್ಯದಿಂದಿದ್ದಾರಾ? ಕಳ್ಳ ಕಾಕರ ಭಯ ಇಲ್ವಾ? ನೀನೊಬ್ಬನೇ ಏಕಾಂತದಲ್ಲಿ ಕೂತು ರಾಜ್ಯದ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಅಲ್ವಾ? ಬ್ರಾಹ್ಮಣರನ್ನ ಪೂಜ್ಯರನ್ನ ಗೌರವಿಸ್ತಾ ಇದೆಯಾ? ವಸಿಷ್ಠರನ್ನ ವಾಮದೇವರನ್ನ ಆರಾಧನೆ ಮಾಡ್ತಾ ಇದೆಯಾ? ನಿನ್ನ ರಾಜ್ಯದಲ್ಲಿ ಸೈನಿಕರ ಭತ್ಯೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ? ಯಾರು ನಿನ್ನ ರಹಸ್ಯ ಮಾತುಕತೆಗಳನ್ನ ಕದ್ದು ಕೇಳಿಸ್ಕೊಳ್ತಾ ಇಲ್ಲ ಅಲ್ವಾ? ಅಥವಾ ನೀನು ಯಾವುದೇ ಒಂದು ಕೆಲಸವನ್ನ ಮಾಡೋಕ್ ಮುಂಚೆ ಎಲ್ರಿಗೂ ಅದು ಗೊತ್ತಾಗೋ ತರ ಮಾಡ್ತಾ ಇಲ್ಲ ಅಲ್ವಾ? ಸೊ ಇದೆಲ್ಲ ಪ್ರಶ್ನೆ ಅಂದ್ರೆ ಕುಶಲ ಯೋಗಕ್ಷೇಮನ ವಿಚಾರಿಸೋ ರೀತಿಯಲ್ಲಿ ರಾಜನೀತಿಯನ್ನ ಬೋಧನೆ ಮಾಡ್ತೇನೆ ಶ್ರೀರಾಮಚಂದ್ರ ಭರತನಿಗೆ. ಈಗ ಅಯೋಧ್ಯಕಾಂಡ ಕೊನೆ ಹಂತದಲ್ಲಿ ಏನಾಗುತ್ತೆ? ರಾಮಚಂದ್ರ ಕಾಡಿಗೆ ಹೋಗೋ ದಾರಿಯಲ್ಲಿ ಅದೊಂದ್ ಸ್ವಲ್ಪ ರೀಕ್ಯಾಪ್ ಮಾಡ್ತೀನಿ. ಒಂದ್ಸಲ ಏನಾಗುತ್ತೆ, ಭಗವಾನ್ ರಾಮಚಂದ್ರನ ಹತ್ರ ನಾರದ ಮುನಿಗಳು ಬರ್ತಾರೆ. ಇದು ಅಯೋಧ್ಯಕಾಂಡದ ಪ್ರಾರಂಭದಲ್ಲಿ ಇದನ್ನ ನಾವು ನಾರದ ಮುನಿಗಳು ಯಾಕೆ ರಾಮಚಂದ್ರನ ಹತ್ರ ಬರ್ತಾರೆ? ನಾರದರು ಹೇಳ್ತಾರೆ, ನಾರದ್ರ ಗೊತ್ತು ಭಗವಂತನ ಅವತಾರ ಅಂತ, ಅಂದ್ರೆ ಯಾರಿಗೂ ಅದು ಹೇಳಬಾರದು. ಸಂಸಾರಿಣ ಮುನಿಶ್ರೇಷ್ಠ ದುರ್ಲಭಂ ತವ ದರ್ಶನಂ ಅಸ್ಮಾಕಂ ವಿಷಯಾಸಕ್ತ ಚೇತಸಾಂ ನಿತರಾಂ ಮುನೇ ಅವಾಪ್ತಂ ಮೇ ಪೂರ್ವ ಜನ್ಮ ಕೃತ ಪುಣ್ಯ ಮಹೋದಯೈ ಸಂಸಾರಿಣಾಪಿ ಹಿ ಮುನೆ ಲಭ್ಯತೆ ತತ್ಸಮಾಗಮಃ ಸತ್ಸಮಾಗಮಃ. ನಾರದ ಮುನಿಗಳು ಬಂದರು ರಾಮಚಂದ್ರನ ಆಶೀರ್ವಾದ ಮಾಡೋದಕ್ಕೆ. ಕಾಡಿಗೆ ಹೋಗಕ್ ಮುಂಚೆ ಅವ್ರು ಹೇಳ್ತಾರೆ, ರಾಮಚಂದ್ರ, ನಮ್ಮಂತಹ ಸಂಸಾರಿಗಳಿಗೆ ನಿಮ್ಮಂತಹ ಸಾಧು ಸಂಘ ಆಗೋದು ತುಂಬಾ ದುರ್ಲಭ. ಸಂಸಾರಿಣ ಮುನಿಶ್ರೇಷ್ಠ ದುರ್ಲಭಂ ತವ ದರ್ಶನಂ, ನಿಮ್ಮಂತಹ ಸಾಧುಗಳ ದರ್ಶನ ಆಗೋದು ತುಂಬಾ ದುರ್ಲಭ, ರೇರ್, ಅಪರೂಪ ನಮ್ಮಂತ ಸಂಸಾರಿಗಳಿಗೆ. ರಾಮಚಂದ್ರ ಹೇಳ್ತಾ ಇರೋದು ಇಲ್ಲಿ ಭಗವಂತ ತನ್ನನ್ನ ತಾನು ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಪುರುಷ ಅಂತ ಭಾವಿಸ್ಕೊಂಡು ಹೇಳ್ತಾ ಇದ್ದಾನೆ. ಆಗ ನಾರದರು ಹೇಳ್ತಾರೆ, ಹೌದೌದು, ನಿನ್ನ ನಾಟಕಗಳೆಲ್ಲ ನನಗೆ ಗೊತ್ತಿದೆ. ಯಾಕಂದ್ರೆ ಭಗವಂತ ಅನ್ನೋದು ಗೊತ್ತು ನಾರದ ಮುನಿಗಳಿಗೆ, ನಿನ್ನ ನಾಟಕ ನಂಗೆ ಚೆನ್ನಾಗಿ ಗೊತ್ತು. ಹೇಳ್ತಾರೆ, ತ್ವತ್ ಸನ್ನಿಕರ್ಷ ಜಾಯಂತೆ ತಸ್ಯಾಂ ಬ್ರಹ್ಮಾದಯ ಪ್ರಜಾ. ಯಾರ ಸಂಕಲ್ಪದಿಂದಲೇ ಬ್ರಹ್ಮಾದಿ ದೇವತೆಗಳು ಸೃಷ್ಟಿ ಆಗ್ತಾರೋ, ತ್ವದಾಶಯ ಸದಾ ಭಾತಿ, ಯಾರು ನಿನ್ನ ಆಶದಲ್ಲೇ ಇರಬೇಕು ಅಂತ ಸದಾ ಬಯಸ್ತಾರೋ ಬ್ರಹ್ಮಾದಿ ದೇವತೆಗಳು, ಮಾಯಾಯ ತ್ರಿಗುಣಾತ್ಮಿಕ. ಸೊ ಅಂತಹ ದೇವಾನು ಕೂಡ ನಿನ್ನ ಶರಣಾಗತಿಗೆ ಬರುವಂತ ದೇವತಮ್ಮ ಪರಮ ಪುರುಷ ನೀನು ಅಂತ ಹೇಳ್ತಾರೆ. ಸೂತೆ ಜಸ್ರಂ ಶುಕ್ಲ ಕೃಷ್ಣ ಲೋಹಿತ ಸರ್ವದಾ ಪ್ರಜಾ ಲೋಕತ್ರಯಂ ಮಹಾಗೇಹೆ ಗೃಹಸ್ಥಂ ಉದಾಹೃತ. ಆದ್ರೆ ನೀನು
ಈ ಭೌತಿಕ ಜಗತ್ತಿಗೆ ಬಂದು ಒಬ್ಬ ಗೃಹಸ್ಥನ್ ತರ ಲೀಲೆ ಮಾಡ್ತಾ ಇದೆಯಾ. ನಾರದ ಮುನಿಗಳು ಹೇಳುದು ಏಕಾಂತದಲ್ಲಿ ರಾಮಚಂದ್ರನನ್ನ ಭೇಟಿ ಮಾಡಿ ನಾರದ ಮುನಿಗಳು ಆತರ ಹೇಳ್ತಾರೆ. ಸೊ ನೀನ್ ಬಂದಿದ್ದ ಉದ್ದೇಶ ಏನು? ಅಹಂ ತ್ವದ್ಭಕ್ತ ಭಕ್ತಾನಾಂ ತದ್ಭಕ್ತಾನಾಂ ಚ ಕಿಂಕರಃ ಅಥೋ ಮಾಂ ಅನುಗೃಹ್ಣೀಷ್ಣ ಮೋಹಯಸ್ವ ನಮಾಂ ಪ್ರಭೋ. ಹೇ ಪ್ರಭು, ನಾನು ನಿಮ್ಮ ಸೇವಕ. ಭಗವಂತನಿಗೆ ಹೇಳ್ತಾ ಇರೋದು, ನಾನು ನಿಮ್ಮ ಸೇವಕ. ಹೇಗೆ? ತ್ವತ್ಪಾದ ಭಕ್ತಿ ಯುಕ್ತಾನಾಂ, ನಿನ್ನ ಪಾದದಲ್ಲೇ ನನ್ನ ಭಕ್ತಿ. ನಾರದ ಮುನಿಗಳು ರಾಮಚಂದ್ರನಿಗೆ ಹೇಳ್ತಾ ಇರೋದು, ವಿಜ್ಞಾನಂ ಭವತಿ ಕ್ರಮಾತ್. ನನ್ಗೆ ಗೊತ್ತಿದ್ದು, ನಿನ್ಗೆ ಗೊತ್ತಿಲ್ಲ, ಅಲ್ಲ ನಿನ್ಗೆ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದೆಯಾ, ಬಟ್ ನನ್ಗೆ ಗೊತ್ತು. ಇವೆಲ್ಲ ಭಕ್ತರು ಮತ್ತೆ ಭಗವಂತ ಸೇರಿ ಮಾಡುವಂತ ನಾಟಕ. ಅಹಂ ತ್ವದ್ಭಕ್ತ ಭಕ್ತಾನಾಂ, ನಾನು ನಿನ್ನ ಭಕ್ತರ ಭಕ್ತರ ಭಕ್ತ. ತದ್ಭಕ್ತಾನಾಂ ಚ ಕಿಂಕರಃ, ನಿನ್ನ ಭಕ್ತರ ಸೇವಕ ನಾನು. ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ರಹಸ್ಯ ಹೇಳ್ತಾರೆ. ರಾವಣಸ್ಯ ವಧಾರ್ಥಾಯ ಜಾತೋಸಿ ರಘುಸತ್ತಮ. ನೀನು ರಾವಣನ್ನ ಸಂಹಾರ ಮಾಡಕ್ಕೋಸ್ಕರ ಬಂದಿದೆ ಅನ್ನೋದನ್ನ ನಾರದ ಮುನಿಗಳು ರಾಮಚಂದ್ರನಿಗೆ ಹೇಳ್ತಾರೆ. ಇದು ಕಾಡಿಗೆ ಹೋಗಕ್ ಮುಂಚೆ. ಅಂದ್ರೆ ರಾಮಚಂದ್ರ ಭಗವಂತ ಅನ್ನೋದು ನಾರದ ಮುನಿಗಳು ಗೊತ್ತು. ನೀನು ವಿಷ್ಣು ಆಗಿ ಬಂದಾಗ ಅವಳು ಲಕ್ಷ್ಮಿ ಆಗಿ ಬರ್ತಾಳೆ, ನೀನು ರಾಮನಾಗಿ ಬಂದಾಗ ಅದೇ ಯೋಗ ಮಾಯೆ ಸೀತಾಮಾತೆ ಆಗಿ ಬರ್ತಾಳೆ, ನೀನು ಶಿವನಾಗಿ ಬಂದಾಗ ಪಾರ್ವತಿ ಆಗಿ ಬರ್ತಾಳೆ. ಸೊ ಇದೆಲ್ಲ ಲೀಲಾರ್ಥ. ರಾವಣಸ್ಯ ವಧಾರ್ಥಾಯ ಜಾತೋಸಿ ರಘುಸತ್ತಮ. ಆದ್ರೆ ಒಂದು ನೆಪ ಬೇಕಲ್ವಾ? ರಾವಣನ ವಧೆ ಮಾಡೋದಕ್ಕೆ, ಲಂಕೆಗೆ ಹೋಗೋದಕ್ಕೆ ಒಂದು ನೆಪ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀಯ? ಇದಾನೀಂ ರಾಜ್ಯ ರಕ್ಷಾರ್ಥಂ ಪಿತಾ ತ್ವಾಂ ಅಭಿಷೇಕ್ಷತಿ. ಅವಾಗ ನಿನ್ಗೆ ರಾಮಚಂದ್ರನಿಗೆ ಪಟ್ಟ ಕಟ್ಟಬೇಕು ಅಂತ ದಶರಥ ಇಚ್ಛೆ ಪಡ್ತಾರೆ. ಅದೆಲ್ಲ ಏನೇನೋ ಆಗುತ್ತೆ, ಅದು ನಿನ್ನ ಲೀಲೆ. ಭಗವಂತ ಏನೇ ಮಾಡಿದ್ರು ಅದೆಲ್ಲ ಅವನ ಲೀಲೆ. ಅದಾದ್ಮೇಲೆ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ ವಸಿಷ್ಠರು. ಆಮೇಲೆ ವಸಿಷ್ಠ ಮತ್ತೆ ರಾಮರ ಸಂವಾದ, ರಾಜ ದಶರಥ ಕೈಕೇಯಿ ಹತ್ರ ಹೋಗೋದು, ಅವಾಗ ವರ ಕೊಡೋದು, ಅಲ್ಲಿಂದ ಏನೆಲ್ಲ ಆಯ್ತು. ರಾಮ ವನಗಮನ, ವನಕ್ಕೆ ಹೋಗ್ತಾರೆ ಕಾಡಿಗೆ, ಗಂಗೆ ದಾಟ್ಕೊಂಡು ಅಲ್ಲಿ ಭರದ್ವಾಜರ ಆಶ್ರಮ. ಅದಾದ್ಮೇಲೆ ಸುಮಂತ್ರ ಅಲ್ಲಿಂದ ವಾಪಸ್ ಬರ್ತಾರೆ ಅಯೋಧ್ಯೆಗೆ. ಇದೆಲ್ಲ ಆಯ್ತು. ಕೊನೆಗೆ ಭಗವಂತನನ್ನ ರಾಮಚಂದ್ರನ ಕರ್ಕೊಂಡು ಬರೋದಕ್ಕೆ ಭರತ ಇಡೀ ಸೈನ್ಯವನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಮ ಮತ್ತೆ ಭರತರ ಸಂವಾದ ಆಗುತ್ತೆ. ಆಗ ರಾಜನೀತಿಯನ್ನ ಬೋಧನೆ ಮಾಡ್ತಾನೆ. ಇದಾದ್ಮೇಲೆ ಭರತನಿಗೆ ಗೊತ್ತಾಯ್ತು, ನೀನು ಮತ್ತೆ ಮರಳಿ ಅಯೋಧ್ಯೆಗೆ ಬರೋದಿಲ್ಲ ಅನ್ನೋದು. ಆಗ ಭರತ ಏನ್ ಹೇಳ್ತಾನೆ, ನೀನು ಬರೋ ತನಕ ನಾನು ರಾಜ್ಯಭಾರ ಮಾಡೋದಿಲ್ಲ. ಸ್ತ್ರೀಜಿತೋ ಭ್ರಾಂತ ಹೃದಯ ಉನ್ಮತ್ತೋ ಯದಿ ವಕ್ಷತಿ ತತ್ ಸತ್ಯಮಿತಿ ನ ಗ್ರಾಹ್ಯಂ ಭ್ರಾಂತ ವಾಕ್ಯಂ ಯಥಾ ಸುಧಿ. ಅಣ್ಣ, ಅಪ್ಪನ ಮಾತು ಯಾಕೆ ಕೇಳ್ತೀಯ ನೀನು? ಭರತ ಹೇಳೋದು, ಅಪ್ಪನ ಮಾತು ಯಾಕೆ ಕೇಳ್ತೀಯ? ಅವರು ಅರಳು ಮರಳು ಆಗಿ ಹುಚ್ಚಿನ ತರ ಏನು ಮಾತಾಡ್ಬಿಟ್ಟಿದ್ದಾರೆ ಕಾಡಿಗೆ ಹೋಗುವಂತ ಕೋಪದಲ್ಲಿ. ಅದು ಕೋಪದಲ್ಲಿ ಹೇಳಿ ಇನ್ನೊಂದು ಹೇಳಿ, ಅದು ಭಗವಂತ ಅವ್ರೊಳಗ್ ಕೂತು ನುಡ್ಸಿರುವಂತ ಮಾತುಗಳು. ಅದಕ್ಕೆ ಹೇಳ್ತಾರೆ, ಸರಿ ಇದೆಲ್ಲ ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಪ ಏನು ಹೇಳ್ತಾರೆ, ತಾಯಿಗೆ ಬಂದಾಗ ಹೇಳ್ತಾರೆ, ಅದನ್ನ ನೀನು ಪಾಲನೆ ಮಾಡೋ. ಯಾಕಂದ್ರೆ ನಾ ಸ್ತ್ರೀಜಿತ ಪಿತ. ಅಪ್ಪ ಕೈಕೇಯಿ ಮೋಹಕ್ಕೆ ಒಳಗಾಗಿ ನಿನ್ನ ಬ್ರೂಯ ನ ಕಾಮಿ ನೈವ ಮೂಢದೀಹಿ, ಮೂರ್ಖನಾಗಿ ಅವರು ಮಾತು ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ರಾಮ ಹೇಳ್ತಾರೆ, ಹಾಗೆಲ್ಲ ಮಾತಾಡಬಾರ್ದು. ಪೂರ್ವಂ ಪ್ರತಿಶ್ರುತಂ ತಸ್ಯ ಸತ್ಯವಾದಿ ದದೌ ಭಯಾತ್. ಅವರು ಹಿಂದೆ ಯಾವುದೋ ಕಾಲದಲ್ಲಿ ಕೈಕೇಯಿಗೆ ವರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪೂರ್ವಂ ಪ್ರತಿಶ್ರುತಂ ತಸ್ಯ ಸತ್ಯವಾದಿ. ಯಾಕಂದ್ರೆ ಅಪ್ಪ ಸತ್ಯವಾದಿ. ಕೊಡ್ತೀನಿ ಅಂತ ಹೇಳಿ ಕೊಡಲ್ಲ ಅಂತ ಹೇಳಿದ್ರೆ ಅದು ಶ್ರೇಯಸ್ಕರ ಅಲ್ಲ. ಆ ಭಯದಿಂದ ಅವ್ರು ಏನ್ ಮಾಡ್ತಾರೆ, ಕೈಕೇಯಿಗೆ ಮಾತು ಕೊಟ್ಬಿಡ್ತಾರೆ. ಅಸತ್ಯಾದ್ ಭೀತಿರಧಿಕ ಮಹಾತಾಂ ನರಕಾದಪಿ. ಸುಳ್ಳು ಹೇಳೋದ್ರಿಂದ ಅದು ಸುಳ್ಳು ಹೇಳೋದು ನರಕಕ್ಕೆ ಹೋಗೋದಕ್ಕಿಂತನೂ ಭಯಂಕರ ಅಂತ ಸತ್ಯವಾದಿಗಳ ಮಾತು. ಸುಳ್ಳು ಹೇಳೋದು ನರಕಕ್ಕಾದ್ರೂ ಹೋಗ್ಬಿಡ್ಬೋದು, ಆದ್ರೆ ನಾನು ಸುಳ್ಳು ಹೇಳೋದಿಲ್ಲ. ಹಾಗೆ ಸುಳ್ಳು ಹೇಳದೆ, ಪ್ರತಿಜ್ಞೆಯನ್ನ ಭಂಗ ಮಾಡದೆ ಅಪ್ಪ ವರ ಕೊಟ್ಟಿದ್ದಾರೆ ಅಂತೆಲ್ಲ ಭರತನಿಗೆ ಸಮಾಧಾನ ಮಾಡ್ತಾರೆ. ನಿನಗೆ ಅಯೋಧ್ಯೆನ ಕೊಟ್ಟಿದಾರಪ್ಪ, ನನಗೆ ಈ ಕಾಡನ್ನು ಕೊಟ್ಟಿದ್ದಾರೆ. ಪಿತ್ರ ದತ್ತಂ ತವೈವೇತ ರಾಜ್ಯಂ. ನಿನಗೆ ರಾಜ್ಯ ಕೊಟ್ಟಿದ್ದಾರೆ. ಮಹ್ಯಂ ವನಂ ದದೌ. ನನಗೆ ಕಾಡು ಕೊಟ್ಟಿದ್ದಾರೆ. ಮಹ್ಯಂ ನನಗೆ ವನಂ ದದೌ. ನಿನಗೆ ಪಿತ್ರ ದತ್ತಂ ತವೈವೇತ ರಾಜ್ಯಂ. ಇಬ್ರಿಗೂ ಸಮಾನವಾಗಿ ಕೊಟ್ಟಿದಾರಪ್ಪ. ನಿನಗೆ ರಾಜ್ಯ ಕೊಟ್ಟಿದ್ದಾರೆ, ನನಗೆ ಕಾಡು ಕೊಟ್ಟಿದ್ದಾರೆ ಅಷ್ಟೇನೆ. ಅಪ್ಪನ ಮಾತು ಎರಡು ಒಂದೇ. ರಾಜ್ಯ ಕಾಡು ವ್ಯತ್ಯಾಸ ಇಲ್ಲ. ಅಲ್ಲಿ ಏನ್ ಕೊಟ್ಟಿದ್ರೆ ಸ್ವೀಕಾರ ಮಾಡ್ಬೇಕು. ವ್ಯತ್ಯಯಂ ಯದಿಹ ಕುರ್ಯಾಂ ಅಸತ್ಯಂ ಪೂರ್ವವತ್ಸ್ಥಂ. ಅದರಿಂದ
ಈ ಏನಾದ್ರೂ ನಾವು ಅಪ್ಪನ ಮಾತನ್ನ ಬದಲಾಯಿಸಿದ್ರೆ ಅದು ಅಸತ್ಯ ಆಗ್ಬಿಡುತ್ತೆ. ಭರತ, ನಾನು ಬಂದ್ಬಿಡ್ತೀನಿ, 14 ವರ್ಷ ಆದ್ಮೇಲೆ ನಾನು ಬಂದ್ಬಿಡ್ತೀನಿ. ಇಷ್ಟೆಲ್ಲಾ ಸಮಾಧಾನ ಆದ್ಮೇಲೆ ಭರತ ಹೇಳ್ತಾನೆ, ಆಯ್ತಪ್ಪ, ನೀನೇನಾದ್ರೂ ವಾಪಸ್ ಬರಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ. ಮೊದಲು ಭರತ ಆ ರಾಮನನ್ನ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ, ಆದ್ರೆ ಬರೋದಕ್ಕೆ ಒಪ್ಲಿಲ್ಲ ರಾಮಚಂದ್ರ. ಅವಾಗ ಹೇಳ್ತಾನೆ, ನಾನು ಇಲ್ಲೇ ಇದ್ಬಿಡ್ತೀನಿ, ತ್ಯಜಾಮ್ ಏತತ್ ಕಲೇವರಂ, ಇಲ್ಲ ನಾನು ಪ್ರಾಣ ಬಿಟ್ಬಿಡ್ತೀನಿ. ಒಂದು ನಾನು ಇಲ್ಲಿರ್ಬೇಕು ಸೇವೆ ಮಾಡ್ಕೊಂಡು, ಇಲ್ಲ ಅಂದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ. ಇತ್ಯೇವ ನಿಶ್ಚಯಂ ಕೃತ್ವ, ಇದು ಗ್ಯಾರಂಟಿ, ಸುಳ್ಳು ಹೇಳ್ತಾ ಇಲ್ಲ ನಾನು, ಸುಮ್ಮನೆ ಮಾತು ಹೇಳ್ತಾ ಇಲ್ಲ ನಾನು. ಇತ್ಯೇವ ನಿಶ್ಚಯಂ ಕೃತ್ವ ದರ್ಭಾನಾಸೀರಿ ಚಾಪತೆ, ಇಲ್ಲಾಂದ್ರೆ ನೀನ್ ಇಚ್ಛೆ. ಭರತ ರಾಮಚಂದ್ರನ ಮೇಲೆ ಹಾಕ್ಬಿಡ್ತಾನೆ, ನಾನು ಪ್ರಾಣ ಕಳ್ಕೋಬೇಕಾ ಇಲ್ಲ ನೀನ್ ಸೇವೆ ಮಾಡ್ಬೇಕಾ, ನೀನು. ಮೂರನೇ ಆಪ್ಷನ್ ಇಲ್ಲ, ಎರಡೇ ಆಪ್ಷನ್ ಕೊಟ್ಟಿದ್ದು. ಭರತಸ್ಯಾಪಿ ನಿರ್ಬಂಧಂ ದೃಷ್ಟ ರಾಮೋ ಅತಿ ವಿಸ್ಮಿತಃ. ಅರೆ ಭರತ, ಏನ್ ಮಾತಾಡ್ತಾ ಇದೀಯ ನೀನು? ರಾಜ್ಯಭಾರ ಮಾಡಕ್ ಅಪ್ಪ ಇಲ್ಲ, ನಾನು ಮತ್ತೆ ಲಕ್ಷ್ಮಣ ಇಲ್ಲಿ ಬಂದ್ಬಿಟ್ಟಿದೀವಿ, ನೀನು ಇಲ್ಲೇ ಕೂತ್ಬಿಟ್ರೆ ಮತ್ತೆ ರಾಜ್ಯಭಾರ ಯಾರು ಮಾಡ್ತಾರೆ? ಹೋಗು ಹೋಗು. ಆಶ್ಚರ್ಯ ಆಯ್ತು. ನೇತ್ರಾಂತ ಸಂಜ್ಞಾಂ ಗುರವೇ ಚಕಾರ ರಘುನಂದನ. ವಸಿಷ್ಠ ಕಡೆ ನೋಡ್ತಾರೆ ಗುರು ಹತ್ರ, ಏನ್ ಮಾತಾಡ್ತಿದ್ದಾನೆ ಹುಡುಗ, ಸ್ವಲ್ಪ ನೀವಾದ್ರೂ ಬುದ್ಧಿ ಹೇಳಿ ಅಂತ. ರಾಮಚಂದ್ರ ಹಾಗೇನ್ ಮಾಡ್ತಾರೆ, ಭರತನ ಸೈಡ್ ಕರ್ಕೊಂಡು ಹೋಗ್ತಾರೆ. ಏಕಾಂತೆ ಭರತಂ ಪ್ರಾಹ, ಯಾಕಂದ್ರೆ ರಾಮಚಂದ್ರ ಸಾಕ್ಷಾತ್ ಭಗವಾನ್ ಅಂತ ಎಲ್ರಿಗೂ ಗೊತ್ತಾಗ್ಬಾರ್ದು, ಯಾಕಂದ್ರೆ ಇಡೀ ಸೈನ್ಯ ಬಂದಿದೆ, ಅಯೋಧ್ಯೆ ನಗರ ವಾಸಿಗಳು ಬಂದಿದ್ದಾರೆ, ತಾಯಂದಿರಿದ್ದಾರೆ, ಎಲ್ರು ಇದ್ದಾರೆ. ಸೊ ವಸಿಷ್ಠ ಏನ್ ಮಾಡ್ತಾರೆ, ಏಕಾಂತೆ ಭರತಂ ಪ್ರಾಹ, ರಾಮನ ಸನ್ನೆಯಿಂದ ವಸಿಷ್ಠ ಅರ್ಥ ಮಾಡ್ಕೊಂಡ್ರು. ಸುಮ್ಮನೆ ವಸಿಷ್ಠ ಕಡೆ ನೋಡ್ದ ರಾಮಚಂದ್ರ, ಭರತ ಆ ಹಠ ಮಾಡ್ತಿದ್ದಾನೆ. ವಸಿಷ್ಠ ಏನ್ ಮಾಡಿದ್ರು, ವತ್ಸ್ಯ ಮಗು, ಗುಹ್ಯಂ ಶೃಣು ದ್ವೇಷಂ, ಮಗು ಕೇಳಿಸ್ಕೊ, ಇದು ರಹಸ್ಯವಾದ ಮಾತು. ಮಮ ವಾಕ್ಯಾತ್ ಸುನಿಶ್ಚಿತಂ, ನನ್ನ ಮಾತು ಸುನಿಶ್ಚಿತಂ ಅಂದ್ರೆ ಏನ್ ಹೇಳ್ತೀನೋ ಸತ್ಯ. ಭರತನಿಗೆ ಆಶ್ಚರ್ಯ ಆಯ್ತು, ಏನ್ ಹೇಳ್ತಿದ್ದಾರೆ ಇವರು ವಸಿಷ್ಠರು ಅಂತೇಳಿ ಕೇಳಿಸ್ಕೊಳ್ತಾನೆ. ರಾಮೋ ನಾರಾಯಣ ಸಾಕ್ಷಾತ್ ಬ್ರಹ್ಮಣ ಯಾಚಿತಾಪುರ. ಓ ಮಗು, ರಾಮಚಂದ್ರ ಯಾರು ಅನ್ಕೊಂಡಿದೀಯ? ಸಾಕ್ಷಾತ್ ಭಗವಾನ್, ರಾವಣಸ್ಯ ಪದಾರ್ಥಾಯ ಜಾತೋ ದಶರಥಾತ್ಮಜ. ದಶರಥನ ಮಗನಾಗಿ ಭಗವಂತ ರಾಮನಾಗಿ ಬಂದಿದ್ದಾನೆ. ಯೋಗ ಮಾಯೆ ಅವ್ರಿಗೆ ಅರ್ಥ ಮಾಡಿಸೋದಿಲ್ಲ ಅಷ್ಟೇನೆ. ಇವನು ಭಗವಂತನ ವಿಸ್ತರಣೆನೆ ಭರತ, ಚತುರ್ವ್ಯೂಹ. ಆದ್ರೆ ಯೋಗ ಮಾಯೆ ಅವನನ್ನ ತಾನು ಭಗವಂತ ಅನ್ನೋದನ್ನ ಮರೆಸ್ಬಿಡ್ತಾಳೆ. ವಸಿಷ್ಠರು ಗೊತ್ತು, ನಾರದ್ರ ಗೊತ್ತು, ವಾಮದೇವ್ರು ಗೊತ್ತು, ಸುಮಂತ್ರನ್ ಗೊತ್ತು, ಸುತೀಕ್ಷ್ಣ ಗೊತ್ತು, ಭರದ್ವಾಜರು ಗೊತ್ತು, ಅಗಸ್ತ್ಯರು ಗೊತ್ತು, ರಾಮಚಂದ್ರ ದೇವರು ಅಂತ. ಆದ್ರೆ ಯಾರಿಗೂ ಹೇಳಬಾರ್ದು, ಗೊತ್ತಾಗ್ಬಾರ್ದು. ವಸಿಷ್ಠ ಏನ್ ಮಾಡ್ತಾರೆ, ಭರತನಿಗೆ ಹೋಗಿ ರಹಸ್ಯವನ್ನು ಹೇಳ್ತಾರೆ. ವತ್ಸ ಗುಹ್ಯಂ ಶೃಣುಷ್ವೇದಂ ಮಮ ವಾಕ್ಯ ಸುನಿಶ್ಚಿತಂ, ರಾಮೋ ನಾರಾಯಣ ಸಾಕ್ಷಾತ್ ಬ್ರಹ್ಮಣ ಯಾಚಿತ ಪುರ. ಅದರಿಂದ ಅಷ್ಟೇಳಿ ಸಾಕಲ್ಲ, ಅರ್ಥ ಆಯ್ತು ಭರತನಿಗೆ. ಯೋಗ ಮಾಯಾಪಿ ಸೀತೇತಿ ಜಾತ ಜನಕ ನಂದಿನಿ. ಸೀತೆ ಯಾರು? ನಿಮ್ಮತ್ತಿಗೆ ಯಾರು? ಯೋಗ ಮಾಯೆ. ಅವಳೇ ಸೀತೆಯಾಗಿ ಜನಕ ನಂದಿನಿಯಾಗಿ ಅವತಾರ ಮಾಡಿ ಬಂದಿದ್ದಾಳೆ. ಅದರಿಂದ ಲಕ್ಷ್ಮಣ ಬೇರೆ ಯಾರು ಇಲ್ಲ, ಆದಿಶೇಷ. ರಾಮ ಲಕ್ಷ್ಮಣ ಬಗ್ಗೆ ಹೇಳ್ತಾ ಇದಾರೆ ಅಂದ್ಮೇಲೆ ಅವನ ಬಗ್ಗೆ ಅವ್ನಿಗೆ ಗೊತ್ತಾಗ್ಬೇಕಲ್ವಾ? ಆದ್ರೆ ಆ ಮೊಮೆಂಟ್ ಗೊತ್ತಾಗೋದಿಲ್ಲ. ಯೋಗ ಮಾಯ ಏನ್ ಮಾಡ್ತಾಳೆ, ಭರತನ ಶತ್ರುಘ್ನ ಬುದ್ಧಿಯನ್ನ ಆವರಿಸ್ಕೊಂಡ್ಬಿಡ್ತಾಳೆ. ತಾವು ಕೂಡ ಭಗವಂತನ ಅಂಶ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸರ್ವಂ ದೇವಕೃತಂ ನೋಚೆ ದೇವಂ ಸ ಭಾಷೆಯೇತ್ ಕಥಂ. ವಸಿಷ್ಠ ಹೇಳ್ತಾರೆ, ನೀನು ಕೈಕೇನ ಇಷ್ಟೆಲ್ಲ ಬಾಯಿಗೆ ಬಂದಂಗೆ ಬೈದೆ ಅಲ್ವಾ, ನೀನಂತೋಳು ಪಾಪಿ, ನೀನು ಮೂರ್ಖಿ, ಕೊಂದು ಬಿಡ್ತೀನಿ ಹಾಗೆ ಹೇಗೆ ಅಂತ. ಮಗು, ಸರ್ವಂ ದೇವಕೃತಂ, ಎಲ್ಲವೂ ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ. ಏನ್ ಹೇಳ್ತಾರೆ, ತಸ್ಮಾತ್ಯ ಜಾಗ್ರಹಂ ತಾತ ರಾಮಸ್ಯ ವಿನಿವರ್ತತೆ, ನಿವರ್ತಸ್ಯ ಮಹಾಸೈನಿರ್ ಮಾತೃಭಿ ಸಹಿತ ಪುರಂ ರಾವಣಂ ಸಕುಲಂ ಹತ್ವ ಶೀಘ್ರಮೇವಾಗಮಶ್ಯತಿ. ಯೋಚನೆ ಮಾಡ್ಬೇಡ, ನಿನ್ನ ಅಮ್ಮನನ್ನ ಕರ್ಕೊಂಡು ಹೋಗು. ಕೈಕೆ ಬಾಯಿಂದ ಬಂದ ಮಾತುಗಳು ಹೇಳ್ತಾರೆ. ಕೈಕೇಯ ವರದಾನಾದಿ ಯದ್ಯ ನಿಷ್ಠುರ ಭಾಷಣಂ. ಯಾಕೆ ನಿಷ್ಠುರ ಭಾಷಣಂ? ಕೈಕೆ ಕೆಟ್ಟ ಮಾತಾಡಲು ನಿಷ್ಠುರವಾಗಿ, ಅದು ಅವನ ಇಚ್ಛೆನೆ. ಯಾರ ಇಚ್ಛೆ? ಅದು ರಾಮನ ಇಚ್ಛೆ. ರಾಮನ, ಭಗವಂತನ ಶಕ್ತಿಯಿಂದ, ಭಗವಂತನ ಕೃಪೆಯಿಂದ ಕೈಕೆ ಬಾಯಲ್ಲಿ ಕೆಟ್ಟ ಮಾತು ಬಂದಿದ್ದು ಅಂತ ಅರ್ಥ ಮಾಡ್ಕೋ.
ಯಾಕಂದ್ರೆ ಸರ್ವಂ ದೇವಕೃತಂ. ಯಾವುದು ಕೂಡ ಒಂದು ಗರ್ಕೆ ಹುಲ್ಲು ಕೂಡ ಭಗವಂತನ ಕೃಪೆ ಇಲ್ಲದೆ ಅಲ್ಲಾಡೋದಿಲ್ಲ. ತೃಣಮಪಿ ನಚರತಿ ತೇನ ವಿನ. ಭಗವಂತನ ಕೃಪೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಅಂತದ್ರಲ್ಲಿ ಕೈಕೆ ಕೈಕೇಯ ವರದಾನಾದಿ ಯದ್ಯ ನಿಷ್ಠುರ ಭಾಷಣಂ. ಹೇಗ್ ಬಂತು ಕೆಟ್ಟ ಮಾತುಗಳು, ವರ ಕೊಡು ನನಗೆ ಅಂತ ಹೇಳಿ? ಅದು ಭಗವಂತನ ಲೀಲೆ. ಇಷ್ಟೆಲ್ಲದಕ್ಕೂ ಕಾರಣ ಮಂತರನ ಯಾಕೆ ಒಬ್ಬ ಅಪ್ಸರ ಸ್ತ್ರೀಯನ್ನ ಸೇವೆ ಕಳಿಸಿದ್ರು? ಹೋಗು ಕೈಕೆ ಸೇವೆ ಮಾಡುವಂತ. ಕೈಕೆ ಬಾಯಲ್ಲಿ ಈ ತರ ಮಾತುಗಳು ಬರಬೇಕು. ಮಂತರೆ ನೀನು ಅದಕ್ಕೆ ಪ್ರಚೋದನೆ ಮಾಡ್ಬೇಕು. ಭಗವಂತ ಶಾಸ್ತ್ರ ಏನ್ ಹೇಳುತ್ತೆ, ಯಾವುದೇ ಒಂದು ಕೆಟ್ಟ ಕೆಲಸ ಆಗ್ಲಿ ಒಳ್ಳೆ ಕೆಲಸ ಆಗ್ಲಿ ಅದನ್ನ ಮಾಡೋನು, ಮಾಡ್ಸೋನು, ಅನುಮೋದನೆ ಮಾಡೋನು, ಪ್ರೇರಣೆ ಮಾಡೋನು ಎಲ್ರಿಗೂ ಸಮಭಾಗ. ಕರ್ತ ಕಾರಯಿತಾ ಚೈವ ಕರ್ತ ಕಾರಯಿತಾ ಚೈವ ಪ್ರೇರಕಶ್ಚ ಅನುಮೋದಕಶ್ಚ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ. ಸೊ ಮಂತರೆ ಮಾತುಗಳಿಂದ ಕೈಕೆ ಮನಸ್ಸು ಕೆಟ್ಟು, ಕೈಕೆ ಬಾಯಿಂದ ಕೆಟ್ಟ ಮಾತು ಬಂದು ದಶರಥನ ಪೀಡಿಸಿ ವರ ಕೇಳಿ ಕಾಡಿ ಇದೆಲ್ಲ ಆಗಿದ್ದು ಭಗವಂತನ ಇಚ್ಛೆ. ಅದಕ್ಕೆ ನೀನು ತಾಯಿಯನ್ನ ನಿಂದನೆ ಮಾಡಬೇಡ. ಎಷ್ಟು ಸರಳವಾಗಿದೆ ನೋಡಿ ತತ್ವ. ಎಲ್ಲ ಭಗವಂತನ ಇಚ್ಛೆ. ನಾವು ಭಗವಂತನ ಹತ್ರಕ್ಕೆ ಹೋಗೋದಿಕ್ಕೆ ಪ್ರೇರಣೆ ಮಾಡ್ತಾ ಇದೆ ಇದೆಲ್ಲಾನು. ಭಗವಂತನ ಆಶ್ರಯ ಪಡೆದಕ್ಕೆಲ್ಲ ಪ್ರೇರಣೆ ಮಾಡ್ತಾ ಇದೆ ಅಂತ ಅನ್ಕೋಬೇಕು. ಆಮೇಲೆ ಇತಿ ಶ್ರುತ್ವ ಗುರೋರ್ ವಾಕ್ಯಂ. ಈ ಗುರು ಮಾತನ್ನ ಕೇಳಿ ಭರತ ಏನ್ ಮಾಡ್ತಾನೆ, ಭರತ ವಿಸ್ಮಯಾನ್ವಿತ. ಹಾ, ನನ್ನ ಅಣ್ಣ ಭಗವಂತನ? ನೀನು ಭಗವಂತನೇ, ನೀನು ಭಗವಂತನ ವಿಸ್ತರಣೆನೆ. ವಾಸುದೇವ ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ. ಅದೇ ನಿನ್ಗೆ ಗೊತ್ತಿಲ್ಲ ಅಷ್ಟೆ. ನೀನು ಅನಿರುದ್ಧನ ಅಂಶ ಅನ್ನೋದು ಗೊತ್ತಿಲ್ಲ. ವಿಸ್ಮಯಾನ್ವಿತ, ಆಶ್ಚರ್ಯ ಆಯ್ತು ಭರತನಿಗೆ. ಆಮೇಲೆ ಗತ್ವಾ ಸಮೀಪಂ ರಾಮಸ್ಯ. ಭಗವಂತನ ಹತ್ರ ರಾಮನ ಹತ್ರ ಹೋಗ್ತಾನೆ. ವಿಸ್ಮಯೋತ್ಫುಲ್ಲ ಲೋಚನ, ಕಣ್ಣನ್ನ ನೋಡ್ತಾನೆ, ಭಗವಂತನ ಕಣ್ಣನ್ನ ತನ್ನ ಅರಳುಗಣ್ಣಿಂದ. ಗೊತ್ತಾಯ್ತಲ್ಲ ವಿಷಯ ಈಗ ರಾಮಚಂದ್ರ ಯಾರಂತ. ಅದು ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಹೇಳೋದು. ಏಕಾಂತೆ ಭರತಂ ಪ್ರಾಹ ವಸಿಷ್ಠೋ ಜ್ಞಾನಿನಂ ವರಹ. ಹೋಗಿ ಹೇಳ್ತಾರೆ, ಆಯ್ತು ಅಣ್ಣ, ನಾನು ಎಷ್ಟು ಕನ್ವಿನ್ಸ್ ಮಾಡಿದೆ, ನೀನ್ ಬರ್ಲಿಲ್ಲ. ಮತ್ತೆ ಯೋಗಮಾಯ ಆಕ್ರಮಿಸ್ಬಿಡುತ್ತೆ. ಯೋಗಮಾಯ ಸೇವೆ ಏನು? ಯಾವಾಗ ಭಗವಂತ ಅಂತ ತೋರಿಸ್ಬೇಕು ಅವಾಗ ಮಾತ್ರ ಯೋಗಮಾಯೆ ಸೇವೆ ಸಪೋರ್ಟ್ ಮಾಡ್ತಾಳೆ. ಬಾಕಿ ಸಮಯದಲ್ಲಿ ಕವರ್ ಆಗ್ಬಿಡುತ್ತೆ, ಏನು ಗೊತ್ತಾಗೋದಿಲ್ಲ. ಹಾಗೆ ಯೋಗಮಾಯೆ ಭರತನನ್ನ ಕವರ್ ಮಾಡ್ಬಿಟ್ಲು. ಆಮೇಲೆ ಹೇಳ್ತಾನೆ, ಅಣ್ಣ ಇತ್ಯುಕ್ತ ಪಾದುಕೆ ದಿವ್ಯೆ ಯೋಜಯಾಮಾಸ ಪಾದಯೋಹೋ. ಅಣ್ಣ ನೀನ್ ಪಾದುಕೆ ಆದ್ರೂ ಕೊಡ್ತೇನೆ ನನಗೆ, ಇದನ್ನೇ ತಗೊಂಡೋಗಿ ನಾನು ರಾಜ್ಯಭಾರ ಮಾಡ್ತೀನಿ. ಈಗ ಮತ್ತೆ ವಾಪಸ್ ಹೋಗ್ಲೇಬೇಕು ಅಯೋಧ್ಯೆಗೆ ಭರತ, ಇಲ್ಲಿರೋಂಗಿಲ್ಲ. ರಾಮನನ್ನ ಪ್ರಾರ್ಥನೆ ಮಾಡಿಕೊಂಡು ಹೇಳ್ತಾರೆ, ಒಂದ್ ಮಾತು ಹೇಳ್ತಾನೆ ಭರತ. ಆಯ್ತಣ್ಣ, ನಾನು ಹೋಗ್ತೀನಿ ವಾಪಸ್ ಅಯೋಧ್ಯೆಗೆ, ಆದ್ರೆ ನನ್ನ ಮಾತು ಕೇಳಿಸ್ಕೊ. ಭರತಃ ಪುನರಾದೇಹಂ ಭಕ್ತಿಯ ಗದ್ಗದಯ ಗಿರ. ಭಕ್ತಿಯಿಂದ ಗದ್ಗದ ವಾಣಿಯಲ್ಲಿ ಹೇಳ್ತಾನೆ. ಗದ್ಗದವಾಗಿ ಅಂದ್ರೆ ದುಃಖ ಮತ್ತೆ ಆನಂದ ಎಲ್ಲ ಒಟ್ಟಿಗೆ ಆದಾಗ ಏನಾಗುತ್ತೆ, ಗದ್ಗದ ಆಗ್ಬಿಡ್ತಾರೆ. ಹಾಗೆ ಹೇಳ್ತಾನೆ, ನವ ಪಂಚ ಸಮಾಂತೆ ತು ಪ್ರಥಮೇ ದಿವಸೇ ಯದಿ. ಒಂದ್ ವೇಳೆ 14 ವರ್ಷ ಆಗಿ ನವ ಪಂಚ ಸಮಾಂತೆ 15ನೇ ವರ್ಷದ ಮೊದಲನೇ ದಿನ ಏನಾದ್ರು ಯದಿ ತು ಪ್ರಥಮೇ ದಿವಸೆ ಮೊದಲನೇ ದಿನ ನೀನ್ ಬಂದಿಲ್ಲ ಅಂದ್ರೆ ನಾ ಗಮಿಷ್ಯಸಿ ಚೇದ್ರಾಮ ಪ್ರವಿಶಾಮಿ ಮಹಾನಲಂ. ಅನಲ ಅಂದ್ರೆ ಬೆಂಕಿ, ಅನಲ. ಮಹಾನಲ ಅಂದ್ರೆ ಮಹಾ ಬೆಂಕಿಯಲ್ಲಿ ನಾನು ಬಿದ್ದು ಬಿಡ್ತೀನಿ. ಆಯ್ತಾ? ಓಕೆನಾ ನಿನಗೆ? ಹೇಗೆ ಲಾಕ್ ಮಾಡೋದು? ನಾವು ಭಗವಂತನ ಹತ್ರ ಹಾಗೆ ಕೇಳ್ಬೇಕು. ಭಗವಂತ, ನಮ್ಮಲ್ಲಿ ಅನರ್ಥಗಳಿದೆ, ದೋಷಗಳಿದೆ, ಪಾಪಗಳಿದೆ, ಇದನ್ನೆಲ್ಲ ಕಿತ್ತು ಬಿಸಾಕಿ ನಿನ್ನ ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಇಲ್ಲ ನಾನು ನಿನ್ನ ಮುಂದೆ ಪ್ರಾಣ ಬಿಟ್ಬಿಡ್ತೀನಿ. ಓಕೆನಾ ನಿನಗೆ? ನೀನೇ ಜವಾಬ್ದಾರಿ ಅದಕ್ಕೆ. ಇದು ಶರಣಾಗತಿ ಭಾವ. ಪುರಂದರದಾಸ್ ಹೇಳ್ತಾರಲ್ಲ, ಎನಗೂ ಆಣೆ ರಂಗ ನಿನಗೂ ಆಣೆ, ನನ್ ಮೇಲೆ ಆಣೆ ನಿನ್ ಮೇಲೆ ಆಣೆ, ನನಗೂ ನಿನಗೂ ಇಬ್ಬರಿಗೂ ಭಕ್ತರ ಆಣೆ, ನನ್ ಮೇಲೆ ಆಣೆ ನಿನ್ ಮೇಲೆ ಆಣೆ, ಇಬ್ಬರಿಗೂ ಸೇರಿಸಿ ನಿನ್ನ ಭಕ್ತರ ಮೇಲೆ ಆಣೆ. ಏನ್ ಆಣೆ ಹೇಳ್ತಾರೆ? ಸಾಧು ಸಂಗವ ಮಾಡದಿದ್ದರೆ ಎನಗೆ ಆಣೆ, ದುಷ್ಟ ಸಂಗವ ಬಿಡಿಸಿದ್ದರೆ ನಿನಗೆ ಆಣೆ. ನಿನ್ ಮೇಲೆ ಆಣೆ. ದುಷ್ಟ ಸಂಘ ಮಾಡಿ ನನ್ನನ್ನು ಬಿಡಿಸ್ತಿಲ್ಲ ಅಂದ್ರೆ ನಿನ್ ಮೇಲೆ ಆಣೆ, ಸಾಧು ಸಂಘ ಮಾಡ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ, ನನ್ ತಪ್ಪು. ಹೀಗೆ ಭರತ ಹೇಳ್ತಾನೆ, ಆಯ್ತು ನಾನು ಹೋಗ್ತೀನಿ ವಾಪಸ್ಸು. ಆದ್ರೆ 15ನೇ ವರ್ಷದ ಮೊದಲನೇ ದಿನ ನೀನೇನಾದ್ರೂ ವಾಪಸ್ ಬರ್ಲಿಲ್ಲ ಅಂದ್ರೆ
ನಾನೇನ್ ಮಾಡ್ತೀನಿ, ಪ್ರವಿಶಾಮಿ ಮಹಾನಲಂ, ನಾನು ಬೆಂಕಿಗೆ ಹೋಗ್ಬಿಡ್ತೀನಿ. ಸಾಕು, ಮುಗೀತಲ್ಲ. ಏನೋ ಒಂದು ಲಾಕ್ ಮಾಡಿದ್ದಾಯ್ತಲ್ಲ ರಾಮಚಂದ್ರನ. ಭಕ್ತರ ಮಾತನ್ನ ಈಡೇರಿಸೋದು ಭಗವಂತನ ಕೆಲಸ, ಅದಕ್ಕೋಸ್ಕರ ಬಂದಿರೋದಲ್ವಾ. ಈ ಈ ಜಗತ್ತಿಗೆ ಬಂದಿದ್ದೇನಕ್ಕೋಸ್ಕರ ರಾಮ, ಭಕ್ತರ ಮಾತನ್ನ ಉಳಿಸೋದಕ್ಕೆ, ಭಕ್ತರ ಉದ್ಧಾರ ಮಾಡೋದಕ್ಕೆ. ಮಾಡು ಈಗ. ಸರಿ, ಇದಾದ್ಮೇಲೆ ಅಲ್ಲಿ ಕೈಕೆ ನಿಂತಿದ್ರಲ್ಲ ತಾಯಿ, ಯಾರಿಂದ ಬಂದ್ರು ಕಾಡಿಗೆ ರಾಮಚಂದ್ರ. ಕೈಕೇಯಿ ರಾಮಮೇಕಾಂತೆ ಸ್ರವ ನೇತ್ರ ಜಲಾಕುಲ, ಸ್ರವ ನೇತ್ರಾಕುಲ ಜಲಾಕುಲ, ಕಣ್ಣಲ್ಲಿ ಜಲ ಹರಿದು ಬರ್ತಾ ಇದೆ. ಪ್ರಾಂಜಲಿ ಪ್ರಾಹ, ಹೇ ರಾಮ ತವ ರಾಜ್ಯ ವಿಘಾತನಂ. ಹೇ ರಾಮ, ಎಂತ ಕೆಲಸ ಆಯ್ತು, ನಾನು ಅಪರಾಧಿ ಆಗಿದ್ದೀನಿ ನಿನ್ನಿಂದ. ಯಾಕಂದ್ರೆ ಗೊತ್ತಿಲ್ಲ ಕೈಕೇಯಿಗೆ ಏನಕ್ಕೋಸ್ಕರ ರಾಮಚಂದ್ರ ಕಾಡಿಗೆ ಬಂದ. ಅದ್ರ ಭರತನಿಗೆ ಮಾತ್ರ ವಸಿಷ್ಠರು ಗೋಪ್ಯವಾಗಿ ಹೇಳಿದ್ರು, ರಹಸ್ಯವಾಗಿ, ಯಾರಿಗೂ ಹೇಳ್ಬಾರ್ದು ಅಂತ. ಕೈಕೆ ಏನ್ ಮಾಡ್ತಾಳೆ, ಪ್ರಾಂಜಲಿ ಪ್ರಾಹ, ಕೈಯನ್ನ ಎರಡು ಜೋಡಿಸ್ಕೊಂಡು, ಪ್ರಾಂಜಲಿ ಅಂದ್ರೆ ಕೈಯನ್ನ ಎರಡು ಜೋಡಿಸ್ಕೊಂಡು ಕೇಳೋದು. ಪ್ರಾಹ, ಹೇ ರಾಮ ತವ ರಾಜ್ಯ ವಿಘಾತನಂ, ನಿನ್ನ ರಾಜ್ಯ ಭಾರವನ್ನ ನಾನು ಹಾಳು ಮಾಡ್ಬಿಟ್ಟೆ. ಕೃತಂ ಮಯ ದುಷ್ಟದಿಯ, ಕೆಟ್ಟ ಬುದ್ಧಿ ದುಷ್ಟದಿಯ, ಮಾಯಾ ಮೋಹಿತ ಚೇತಸ, ಮಾಯಾ ಮೋಹಿತ ಚೇತಸ, ಮಾಯೆಯಿಂದ ನಾನು ನನ್ನ ದುಷ್ಟ ಬುದ್ಧಿಯಿಂದ ನಿನ್ನ ಅಡಿ ಕಳಿಸ್ಬಿಟ್ಟೆ. ಕ್ಷಮಸ್ವ ಮಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ರಾಮ, ಕ್ಷಮಸ್ವ ಮಮ. ಇಷ್ಟೆಲ್ಲ ಆದ್ಮೇಲೆ ಭರತ ಹೇಳ್ತಾನೆ, ಆಯ್ತಾಯ್ತು ನಡೀರಿ ಹೋಗೋಣ. ಮತ್ತೆ ಅಲ್ಲಿ ಇನ್ನೂ ಮುಗುದಿಲ್ಲ ಕತೆ, ಇನ್ನೂ ಪ್ರಯತ್ನ ಮಾಡೋಣ. ಭರತಂದಾಯ್ತು, ಈಗ ನೆಕ್ಸ್ಟ್ ಜಾಬಾಲಿ ಬರ್ತಾರೆ, ಅವ ಮಾತಕ್ಕೂ ಬಗ್ಗೋದಿಲ್ಲ. ಜನಕನ್ನ ಕರೆಸ್ತಾರೆ, ಜನಕ ಮಹಾರಾಜರನ್ನ, ಅವರು ಬೋಧನೆ ಮಾಡ್ತಾರೆ ರಾಮಚಂದ್ರನಿಗೆ. ಯಾರ ಮಾತು ಕೇಳಿದ್ರು ರಾಮಚಂದ್ರ ತನ್ನ ಧರ್ಮವನ್ನ ಬದಲಾವಣೆ ಮಾಡ್ಲಿಲ್ಲ. ಕೈಕೆಗೆ ಒಂದ್ ಮಾತು ಹೇಳ್ತಾರೆ ರಾಮಚಂದ್ರ, ಅಮ್ಮ ನೀನೇನು ತಪ್ಪು ಮಾಡಿಲ್ಲ, ನಮ್ಮ ಕಣ್ಣಿಗೆ ತಪ್ಪು ತರ ಕಾಣಿಸ್ತು. ಎಷ್ಟೆಲ್ಲ ಇದು ಬೈದ್ಬಿಟ್ವಿ ನಾವು, ಭರತನೂ ಬೈದ್ಬಿಟ್ಟ, ವಸಿಷ್ಠರು ಬೈದ್ಬಿಟ್ರು, ಸುಮಂತ್ರ ಬೈದ್ಬಿಟ್ಟ, ದಶರಥ ಬಾಯಿಗೆ ಬಂದಂಗ ಅಂದ್ಬಿಟ್ಟ. ಆದ್ರೆ ರಾಮಚಂದ್ರ ಮಾತ್ರ ಬೈಲಿಲ್ಲ. ಹೇಳ್ತಾರೆ, ಕೈಕೇಯ ವಚನಂ ಶುತ್ವ ರಾಮ ಸಸ್ಮಿತಮಬ್ರವೀತ್. ಸಸ್ಮಿತ, ನಗ್ತಾ ಹೇಳ್ತಾನೆ. ತಾಯಿ ಕ್ಷಮೆ ಕೇಳ್ತಿದ್ದಾಳೆ ರಾಮಚಂದ್ರನ. ರಾಮಚಂದ್ರ ಹೇಳ್ತಾನೆ, ಅಮ್ಮ ಯದಾಹ ಮಾಂ ಮಹಾಭಾಗೆ ನ ಅನೃತಂ ಸತ್ಯಮೇವ ತತ್ ಮಯೈವ ಪ್ರೇರಿತವಾಣಿ, ಮಯೈವ ಪ್ರೇರಿತವಾಣಿ, ನನ್ನಿಂದ ಪ್ರೇರಣೆ ಆಯ್ತು ನಿನ್ನ ಮಾತು. ತವ ವಕ್ತ್ರಾದ್ ವಿನಿರ್ಗತ, ನಿನ್ನ ಬಾಯಿಂದ ಬಂದಿರೋ ಮಾತುಗಳು ಅದು ನನ್ನ ಮಾತುಗಳು, ನಾನು ಪ್ರೇರಣೆ ಮಾಡಿದ್ದು ಅಂತ ಹೇಳ್ತೇನೆ. ಅಂತ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಷ್ಟೇ. ಕೃಷ್ಣ ಹೇಳೋದಿಲ್ವ ಗೀತೆಯಲ್ಲಿ, ಎಲ್ಲವೂ ನನ್ನಿಂದನೇ ಬರುತ್ತೆ, ಎಲ್ಲವೂ ನನ್ನಿಂದನೇ ಹೋಗುತ್ತೆ ಅಂತ. ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ನಾನೇ ಭಗವಂತ ಅಂತ ಜಟಾಯಿಗೆ ಮುಂದೆ ಇದೆಲ್ಲ ಬರುತ್ತೆ ಅರಣ್ಯಕಾಂಡದಲ್ಲಿ. ಈಗ ಅಯೋಧ್ಯಕಾಂಡ ಕೊನೆ ಹಂತದಲ್ಲಿದ್ದೀವಿ, ಇದು ಮುಗಿಸಿ ನಾವು ಅರಣ್ಯಕಾಂಡಕ್ಕೆ ಪ್ರವೇಶ ಮಾಡೋಣ. ಅಲ್ಲಿ ಜಟಾಯಿಗೆ ಹೇಳ್ತೇನೆ ಭಗವಂತ, ಎಷ್ಟು ಸೇವೆ ಮಾಡಿದೆ ನೀನ್ ನನಗೋಸ್ಕರ, ಪ್ರಾಣವನ್ನೇ ಕೊಟ್ಬಿಟ್ಟಿಯಲ್ಲ, ಹೋಗು ನನ್ನ ಧಾಮಕ್ಕೆ ನೀನು ಅಂತ. ಏನ್ ಹಾಗಂದ್ರೆ, ಭಗವಂತ ಅಂತ ಗೊತ್ತು ಮಾಡಿಸ್ಬೇಕು ಜಟಾಯಿಗೆ. ನಾನು ಭಗವಂತ ಅಂತ ಹೇಳಬಾರದು, ನಾನು ಭಗವಂತ ಅಂತ ಹೇಳಬಾರದು, ಭಗವಂತ ಅಂತ ಅರ್ಥ ಮಾಡಿಸ್ಬೇಕು ಅಷ್ಟೇನೆ. ಯಾರಿಗೆ ಆ ಶಕ್ತಿ ಇದೆ, ಯಾರು ಆ ಯೋಗ್ಯತೆ ಅರ್ಹತೆ ಇದೆ, ಅವ್ರು ಭಗವಂತ ಕೃಷ್ಣ ರಾಮ ಭಗವಂತ ಅಂತ ಅರ್ಥ ಮಾಡ್ಕೊಳ್ತಾರೆ. ಇಲ್ಲಾಂದ್ರೆ ಏನ್ ಅವ್ರಿಗೆ ತಲೆ ತೂತ್ ಮಾಡಿ ಹೇಳಕ್ಕಾಗತ್ತಾ ರಾಮಚಂದ್ರ ಭಗವಂತ ಅಂತ. ಅದಕ್ಕೆ ಪರೋಕ್ಷವಾಗಿ ಹೇಳ್ತಾನೆ ಭಗವಂತ, ಅಮ್ಮ ಮಯೈವ ಪ್ರೇರಿತಾಹಂ ಚ ದೇವ ಕಾರ್ಯಂ ಕರಿಷ್ಯತ, ನಾನು ದೇವ ಕಾರ್ಯವನ್ನ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ನಾನೇ ದೇವ್ರಂತ ಹೇಳಿಲ್ಲ. ಎಲ್ಲೆಲ್ಲಿ ಗೊಂದಲ ಮಾಡ್ಬೇಕು ಅಲ್ಲಿ ಗೊಂದಲ ಕನ್ಫ್ಯೂಷನ್ ಮಾಡಿ, ಶುಂಠಿ ಜಜ್ಬಿಟ್ಟು ಹಾಕ್ತಾರಲ್ಲ ಹಾಗೆ ಜಜ್ಬಿಟ್ಟು ಹಾಕ್ಬಿಡೋದು ಅಷ್ಟೇನೆ. ಅರ್ಥ ಮಾಡಿದ್ರೆ ಮಾಡ್ಕೊಳ್ಳಿ, ಬಿಟ್ರೆ ಬಿಡಿ. ನನ್ನಿಂದ ಪ್ರೇರಿತ ಆಯ್ತು ಅಂದ್ರೆ ಏನು, ಭಗವಂತ ಅಂತಾನೆ ಅರ್ಥ. ಆದ್ರೆ ಭಗವಂತ ಹೇಳ್ತಾನೆ, ದೇವ ಕಾರ್ಯಕ್ಕೋಸ್ಕರ ಬಂದೆ ಅಮ್ಮ, ನಾನು ದೇವ ಕಾರ್ಯಕ್ಕೋಸ್ಕರ ನಾನು ಕಾಡಿಗೆ ಬಂದೆ, ನಿಂದೇನು ತಪ್ಪಿಲ್ಲ ಇದ್ರಲ್ಲಿ ಅಂತಾನೆ. ಪಾಪಿಷ್ಟಂ ಪಾಪ ಮನಸ ಕರ್ಮಾಚರಿಂ ಅರಿಂದಮ ಅದ್ಯ ಪ್ರತಿತೋಸಿ ಮಮ ದೇವನಾಮಪ್ಯ ಗೋಚರ. ಇದು ಕೈಕೆ ತನ್ನ ಪ್ರಾಯಶ್ಚಿತ್ತ ಪಾಪದ ಮಾತುಗಳನ್ನ, ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೋಬೇಕಲ್ಲ.
ಅದೇ ರಾಮಚಂದ್ರನ್ ಮುಂದೆ ಹೇಳ್ತಾ ಇದ್ದಾಳೆ, ಗಚ್ಚ ತ್ವಂ ಹೃದಿ ಮಾಂ ನಿತ್ಯಂ ಭಾವಯಂತಿ ದಿವಾನಿಶಂ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನೇನು ತಪ್ಪಿಲ್ಲ ಇದರಲ್ಲಿ, ನೀನೇನು ಪಾಪ ಮಾಡ್ಲಿಲ್ಲ ಇದರಲ್ಲಿ, ನೀನು ಸೀದಾ ಮನೆಗೆ ಹೋಗು. ಯಾಕಂದ್ರೆ ನನಗೆ ಯಾರು ಪ್ರಿಯರು ಅಲ್ಲ, ನನಗೆ ಯಾರು ದ್ವೇಷಗಳಿಲ್ಲ. ಸಮೋಹಂ ಸರ್ವಭೂತೇಶು ನಮೆ ದ್ವೇಷೋಸಿ ನ ಪ್ರಿಯ. ರಾಮಚಂದ್ರ, ಅದು ಕೃಷ್ಣ ಹೇಳೋ ಮಾತು ಗೀತೆಯಲ್ಲಿ. ರಾಮಚಂದ್ರ ಹೇಳೋ ಮಾತು, ಅಹಂ ಸರ್ವತ್ರ ಸಮದೃಗ್ ದ್ವೇಷೋ ವಾ ಪ್ರಿಯ ಏವ ವಾ. ಎರಡು ಒಂದೇ ಮಾತು ಹೇಳುತ್ತೆ. ರಾಮಾಯಣನೂ ಅದೇ ಹೇಳುತ್ತೆ, ಭಗವದ್ಗೀತೆನೂ ಹೇಳದೆ ಹೇಳುತ್ತೆ. ನಾನು ಭಗವಂತ, ನಾನು ಯಾರಿಗೂ ದ್ವೇಷಿನೂ ಅಲ್ಲ, ಯಾರಿಗೂ ಪ್ರಿಯನೂ ಅಲ್ಲ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ರಾಮಚಂದ್ರ ಹೇಳ್ತಾನೆ, ಅಮ್ಮ, ನನಗೆ ಯಾರು ದ್ವೇಷಗಳಿಲ್ಲ, ನನಗೆ ಯಾರು ಪ್ರಿಯರು ಇಲ್ಲ. ಯಾರು ನನ್ನನ್ನ ಪ್ರಿಯರು ಅಂತ ಭಾವಿಸ್ತಾರೋ ನಾನು ಅವ್ರನ್ನ ಪ್ರಿಯರು ಅಂತ ಭಾವಿಸ್ತೇನೆ ಅಷ್ಟೇನೆ. ಭಗವಂತನ ಗುಣ ಎಂತದಂದ್ರೆ, ಯಾರಾದ್ರೂ ಭಗವಂತನ ಹತ್ರ ಬಂದು ನಾನು ನಿನ್ನ ಪ್ರಿಯ, ನನಗೆ ನೀನು ತುಂಬಾ ಇಷ್ಟ ಅಂತ ಹೇಳಿದ್ರೆ ಭಗವಂತ ಅದನ್ನೇ ಹೇಳ್ತಾನೆ, ನನಗೂ ನೀನು ತುಂಬಾ ಇಷ್ಟ ಅಂತ ಹೇಳ್ತಾನೆ. ಯಾರಾದ್ರೂ ಹೋಗಿ ನಾನು ನಿನ್ನ ದ್ವೇಷ ಮಾಡ್ತೀನಿ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ನಾನು ನಿನ್ನ ದ್ವೇಷ ಮಾಡ್ತೀನಿ. ದ್ವೇಷ ಅಂದ್ರೆ ಹಾಗೆ ಪ್ರತಿಕ್ರಿಯಿಸ್ತೀನಿ ಅಂತ, ದ್ವೇಷ ಮಾಡೋದಿಲ್ಲ ರಾಮಚಂದ್ರ ಭಗವಂತ. ನೀನ್ ದ್ವೇಷಿ ಅಂತ ಬಂದ್ರೆ ನಾನು ಹಾಗೆ ಅದಕ್ಕೆ ಪ್ರತಿಕ್ರಿಯಿಸ್ತೀನಿ ಅಷ್ಟೇನೆ. ಈಗ ಒಂದು ರಬ್ಬರ್ ಬಾಲ್ ನ ತಗೊಂಡು ಗೋಡೆ ಹೊಡೆದ್ರೆ ವಾಪಸ್ ನಮಗೆ ಬರುತ್ತೆ ಅಲ್ವಾ ಅದು. ಗೋಡೆ ಹೊಡಿಲಿಲ್ಲ, ಗೋಡೆ ಅದ್ರ ಪಾಡ್ಗ ಸುಮ್ಮನೆ ಇತ್ತು, ನೀನ್ ಹೊಡೆದಿದ್ದಕ್ಕೆ ನೀನ್ ವಾಪಸ್ ಬಂತು ಅಷ್ಟೇನೆ. ಅದನ್ನೇ ಹೇಳುದು, ನಾನು ತಟಸ್ಥವಾಗಿರ್ತೀನಿ, ಯಾರಿಗೂ ಹ್ಮ್ ಒಳ್ಳೇದು ಮಾಡೋದಿಲ್ಲ, ಕೆಟ್ಟದು ಮಾಡೋದಿಲ್ಲ. ನಾದತ್ತೆ ಕಶ್ಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಜ್ಞೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಿನ್ನ ಅಜ್ಞಾನದಿಂದ ನೀನು ಕರ್ಮ ಫಲವನ್ನು ಪಡ್ಕೊಳ್ತೀವಿ ಹೊರತು ನಾನ್ ಯಾರಿಗೂ ಕೆಟ್ಟದ್ ಮಾಡ್ಲಿಲ್ಲ, ನಾನು ಯಾರಿಗೂ ಒಳ್ಳೇದ್ ಮಾಡ್ತಾ ಇಲ್ಲ. ನಿಮ್ಮ ಬುದ್ಧಿ, ನಿಮ್ಮ ಕರ್ಮಗಳು ನಿಮಗೆ, ಈಗ ಬಾಲ್ ತಗೊಂಡು ಜೋರಾಗಿ ಹೊಡೆದ್ರೆ ಅದು ವಾಪಸ್ ನಮಗೆ ಬಂದು ಹೊಡಿಯುತ್ತೆ. ಗೋಡೆದ ತಪ್ಪು, ಗೋಡೆಗೆ ಏನಾದ್ರು ನಾವು ಬೈತೀವ, ಗೋಡೆ ಯಾಕೆ ನನಗೆ ವಾಪಸ್ ಹೊಡೆದೆ ಅಂತ. ಗೋಡೆ ಅದ್ರ ಪಾಡ್ಗೆ ಅದಿತ್ತು, ನೀವು ಹೊಡೆದ್ರೆ ಅದು ವಾಪಸ್ ಬಂತು ಅಷ್ಟೇ. ಆದ್ರೆ ಭಗವಂತ ಹೇಳದೆ ಅಂದ್ರೆ, ಭಗವಂತ ಗೋಡೆ ಅಲ್ಲ, ಅವ್ನು ಕಲ್ಲು ಬಂಡೆ ಅಲ್ಲ. ನೀವು ಪ್ರೀತಿ ಮಾಡಿದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಷ್ಟೇ. ಹೀಗೆ ರಾಮಚಂದ್ರನ್ ಅದನ್ನೇ ಮಾತು ಹೇಳ್ತೇನೆ, ಸರ್ವತ್ರ ವಿಗತ ಸ್ನೇಹ ಮದ್ಭಕ್ತ್ಯ ಮೋಕ್ಷಸೆ ಅಚಿರಾತ್. ಯಾರಾದ್ರೂ ನನ್ನನ್ನ ಪ್ರೀತಿ ಮಾಡ್ತಾರೋ, ಸ್ನೇಹ ಮಾಡ್ತಾರೋ ಅಂತವ್ರಿಗೆ ನಾನು ಮೋಕ್ಷಸೆ ಅಚಿರಾತ್ ಅಹಂ ಸರ್ವತ್ರ ಸಮದೃಗ್, ನಾನು ಅವನ್ಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಕೈಕೇಯಿ ಹತ್ರ ಮಾತಾಡ್ತಾನೆ. ತುಂಬಾ ವಿಚಾರಗಳಿದೆ, ನಾವು ಹಾಗೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಡೋಣ. ಆಮೇಲೆ ಕೈಕೇಯಿಗೆ ಆನಂದ ಆಯ್ತು. ರಾಮಚಂದ್ರನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ವಾಪಸ್ ಹೊರಟು ಬಿಡ್ತಾರೆ. ಇಲ್ಲ ಆದ್ಮೇಲೆ ಆ ಚಿತ್ರಕೂಟದಲ್ಲಿದ್ದಾರೆ ಈಗ. ಇವರು ವಾಪಸ್ ಬಂದ್ಬಿಟ್ರು. ಚಿತ್ರಕೂಟದಲ್ಲೂ ಕೂಡ ಜಾಸ್ತಿ ದಿನ ಇರಲಿಲ್ಲ. ಅಲ್ಲಿಂದ ನೇರವಾಗಿ ದಂಡಕಾರಣ್ಯದ ಕಡೆ ಪ್ರವೇಶ ಮಾಡ್ತಾ ಇದ್ದಾರೆ. ದಂಡಕಾರಣ್ಯದ ಹತ್ರ ಪ್ರವೇಶ ಮಾಡ್ಬೇಕಾದ್ರೆ ಎಲ್ಲಿ ಅರಣ್ಯಕಾಂಡ, ಅಯೋಧ್ಯಕಾಂಡ ಕೊನೆ ಆಗುತ್ತೆ ಅಂದ್ರೆ, ಅವರು ಅತ್ರಿ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅತ್ರಿ ಅನಸೂಯ. ಅಲ್ಲಿರೋ ಚಿತ್ರಕೂಟದಲ್ಲಿದ್ದಂತಹ ಋಷಿ ಮುನಿಗಳು ಹೇಳ್ತಾರೆ, ರಾಮಚಂದ್ರ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ಅತ್ರಿ ಅನಸೂಯ ಆಶ್ರಮ ಇದೆಯಪ್ಪ, ಅಲ್ಲಿ ಹೋಗು ಅಂತೇಳಿ ಆ ಋಷಿಗಳು ಆಶೀರ್ವಾದ ಮಾಡ್ತಾರೆ. ರಾಮ ಲಕ್ಷ್ಮಣ ಸೀತೆ ಹಾಗೆ ದಂಡಕಾರಣ್ಯದ ಕಡೆ ಬರ್ತಾ ದಾರಿ ಮಧ್ಯದಲ್ಲಿ ಅವರ ಆಶ್ರಮಕ್ಕೆ ಹೋಗ್ತಾರೆ. ಅನಸೂಯೆ ಸೀತೆಗೆ ಸತಿ ಧರ್ಮವನ್ನ ಬೋಧನೆ ಮಾಡ್ತಾಳೆ. ಅದು ಪ್ರತಿಯೊಬ್ಬ ಹೆಣ್ಣು ತಿಳ್ಕೋಬೇಕಾಗಿರುವಂತ ವಿಚಾರ, ಅನಸೂಯ ಮತ್ತೆ ಸೀತೆಯರ ಸಂವಾದ. ಅನಸೂಯ ಕುಶಲವನ್ನ ಕೇಳ್ತಾಳೆ. ಸೀತೆ ನೋಡಿ ಹೇಗಿದೆ, ನಿನ್ ಗಂಡ ರಾಜ ಅಂತ ಮದುವೆ ಆಗಿರ್ಬೋದು ನೀನು ಅಲ್ಲ. ಸೀತೆ ಗೊತ್ತು ಅವಳು ಎಷ್ಟು ಗಂಡನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ಬೇಕು ಅನ್ನೋದು. ಆದ್ರೆ ಅನಸೂಯ ಹೇಳ್ತಾರೆ, ಗಂಡ ರಾಜ ಅಂತ ಮದುವೆ ಮಾಡ್ಕೊಂಡು ಈಗ ಕಾಡುವಾಸಿ ಅಂತ ಬಿಟ್ಬಿಡ್ಬೇಡ, ಬೇಜಾರು ಮಾಡ್ಕೊಂಡು ಅಯ್ಯೋ ನೀನ್ ಕಟ್ಕೊಂಬಂದೆ ವನವಾಸ ಪಡ್ಬೇಕು ಅಂತ ದ್ವೇಷ ಮಾಡ್ಬೇಡ, ಎಷ್ಟೊಂದು ಹೇಳ್ತಾಳೆ. ಆಮೇಲೆ ಅನಸೂಯೆ ಮಾತಾ ಅನಸೂಯ ತನ್ನ ಒಡವೆಗಳನ್ನ ಸೀತೆಗೆ ಕೊಟ್ಟು ಇದನ್ನ ಜೋಪಾನವಾಗಿ ಇಟ್ಕೊ ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಊಟ ಮಾಡಿಸಿ ಅವರಿಗೆ ವಾಪಸ್ ಅವ್ರನ್ನ ಬೀಳ್ಕೊಟ್ಬಿಡ್ತಾರೆ. ಆಮೇಲೆ ಅತ್ರಿ ಮುನಿಗಳಿಗೆ ಭಗವಂತ ಅಂತ ಗೊತ್ತು, ರಾಮಚಂದ್ರ ಸಾಕ್ಷಾತ್ ಭಗವಂತ ಅಂತ ಗೊತ್ತು. ಕೈ ಮುಗಿದು ಹೇಳ್ತಾರೆ ಅತ್ರಿ ಅನಸೂಯರು, ರಾಮ
ತ್ವಮೇವ ಭುವನಾನಿ ವಿಧಾಯ ತೇಷಾಂ ಸಂರಕ್ಷಣಾಯ ಸುರಮಾನುತಶ ಅತಿ ಗಾದೀನ್ ದೇಹ ನಿರ್ಬಷ್ಟಿ ನಚ ದೇಹ ಗುಣೈರ್ವಿರ್ಲಿಪ್ತ. ನೀನು ಗುಣವಿರ್ಲಿಪ್ತ, ನಿನಗೆ ಯಾವ ಭೌತಿಕ ಗುಣಗಳು ಇಲ್ಲ. ನೀನು ರಾಮ ಭುವನಾನಿ ವಿಧಾಯ ತೇಷಾಂ, ಇಡೀ ಆ, ಭುವನಗಳನ್ನ ಕಾಪಾಡುವವನು. ಸಂರಕ್ಷಣಾಯ ಅಂದ್ರೆ ಭಗವಂತ ಅಂತಾನೆ, ನೇರವಾಗಿ ಭಗವಂತ ಅಂತ ಎಲ್ಲೂ ಹೇಳಿದ್ರು ಭಗವಂತನ್ಗೆ ಏನು ಹೇಳ್ಬೇಕು, ಹೊಗಳ್ಬೇಕು, ಅದನ್ನ ಅತ್ರಿ ಅನಸೂಯರು ಅವ್ರಿಗೆ ಹೊಗಳ್ತಾ ಇದಾರೆ. ರಾಮ ರಾಮ ತ್ವಮೇವ ಭುವನಾನಿ ವಿಧಾಯ ತೇಷಾಂ. ಯಾರಿಗೆ ಎಲ್ಲರೂ ಎದುರ್ತಾ ಇದ್ದಾರೋ ಮಾಯಾ, ಮಾಯಾಗೆ ಎಲ್ಲರೂ ಎದುರಬೇಕು. ಮಾಯಾ ಇಡೀ ಭೌತಿಕ ಜಗತ್ತಿನ ಒಡತಿ. ಬ್ರಹ್ಮದೇವರನ್ನು ಬಿಡೋದಿಲ್ಲ ಮಾಯೆ. ಮಾಯೆಗೆ ಎಲ್ಲರೂ ಎದುರಬೇಕು. ಆ ಮಾಯೆ ನಿನಗೂ ಎದುರ್ತಾಳೆ, ಅಂದ್ರೆ ನೀನ್ ಭಗವಂತ ಅಂತ ಅರ್ಥ. ಹೀಗೆ ಅತ್ರಿ ಅನಸೂಯರು ರಾಮಚಂದ್ರನನ್ನ ಆಶೀರ್ವದಿಸಿ, ಯಾಕಂದ್ರೆ ಇಲ್ಲಿ ಮಾನುಷ ಲೀಲೆ ಮಾಡ್ತಾ ಇದ್ದಾನೆ ಭಗವಂತ, ಆಶೀರ್ವದಿಸಿ ಅವ್ರಿಗೆ ಮುಂದಕ್ಕೆ ಕಳ್ಸಿಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅತ್ರಿ ಮುನಿ ಹೇಳ್ತಾರೆ, ಇಲ್ಲಿಂದ ಮುಂದಕ್ಕೆ ಅವರ ಭಯಂಕರವಾದ ಜರ್ನಿ ಶುರು ಆಗುತ್ತೆ. ಅರಣ್ಯಕಾಂಡ ಇಲ್ಲಿಗೆ ಅಯೋಧ್ಯೆಕಾಂಡ ಮುಗ್ದಿದೆ. ಇದಿಷ್ಟು ಇದರ ಸಾರಾಂಶ. ತುಂಬಾ ವಿಚಾರಗಳು ಇದೆ ಇದರಲ್ಲಿ, ರಹಸ್ಯವಾದ ಗೋಪ್ಯವಾದ ವಿಚಾರಗಳು. ಅದನ್ನ ನಾವು ಓದಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡ್ಬೇಕು. ಸೊ ಮುಂದೆ ನಾವು ಅರಣ್ಯಕಾಂಡ ಪ್ರವೇಶ ಮಾಡೋಣ. ಅರಣ್ಯಕಾಂಡದಲ್ಲಿ ಒಂದು ಕ್ರೋಶ ಅಷ್ಟು ದೂರ ಬಂದಾಗ, ಚಿತ್ರಕೂಟ ಬಿಟ್ಟು ದಕ್ಷಿಣ ಭಾರತದ ಕಡೆ ಬರ್ತಾ ಇದಾರೆ. ಅತ್ರಿ ಋಷಿಗಳು ಹೇಳಿ ಕಳಿಸಿದ್ದಾರೆ ಇಲ್ಲಿ ಯಾರೆಲ್ಲ ಇರ್ತಾರೆ ಅಂತ. ಇಲ್ಲಿ ನಾನು ಒಂದ್ ಸ್ವಲ್ಪ ಅದರ ಪೂರ್ವ ಪೀಠಿಕೆ ಹೇಳ್ಬಿಡ್ತೀನಿ, ಅರಣ್ಯಕಾಂಡದಲ್ಲಿ ಏನೆಲ್ಲ ಆಗುತ್ತೆ ಅಂತ. ಅತ್ರಿ ಮುನಿ ಹೇಳ್ತಾರೆ, ಇಲ್ಲಿಂದ ಮುಂದೆ ಹೋಗಿಯಪ್ಪ, ಅಲ್ಲೊಬ್ಬ ರಾಕ್ಷಸ ಇರ್ತಾನೆ ವಿರಾಧ. ಸೊ ವಿರಾಧ ಯಾರು ಅದ್ ಮುಂದೆ ಹೇಳ್ತೀವಿ. ಅಲ್ಲಿಂದ ವಿರಾಧನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ್ಮೇಲೆ ಅವ್ರನ್ನ ಹೇಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಯಾಕೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ರಾಕ್ಷಸನ್ನ, ಅವನ ಎಂತ ರಾಕ್ಷಸ. ಅದಾದ್ಮೇಲೆ ಮುಂದಕ್ಕೆ ಬರ್ತಾರೆ. ಸುತೀಕ್ಷ್ಣರ ಆಶ್ರಮ ಇರುತ್ತೆ. ಇವರು ಅಗಸ್ತ್ಯರ ಸಹೋದರ ಸುತೀಕ್ಷ್ಣ. ಅಲ್ಲಿಂದ ಮುಂದೆ ಬಂದ್ರು. ಸುತೀಕ್ಷ್ಣರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ, ಅವರನ್ನು ಉದ್ಧಾರ ಮಾಡ್ತಾರೆ. ಅಲ್ಲಿಂದ ಮುಂದೆ ಬಂದ್ರು. ಅಲ್ಲಿ ಮುಂದೆ ಬಂದ್ಮೇಲೆ ಅಗಸ್ತ್ಯರ ಒಂದು ಆಶ್ರಮ ಇದೆ. ಈ ಅಗಸ್ತ್ಯ ಮತ್ತೆ ಒಬ್ಬ ರಾಕ್ಷಸ ಇಲ್ವಲ ಮತ್ತೆ ವಾತಾಪಿ ಅನ್ನೋ ದೊಡ್ಡ ಭಯಂಕರ ರಾಕ್ಷಸರು ಇರ್ತಾರೆ. ಇಲ್ವಲ ಮತ್ತೆ ವಾತಾಪಿ, ಅವ್ರನ್ನ ಹೇಗೆ ಸಂಹಾರ ಮಾಡ್ತಾರೆ ಅಗಸ್ತ್ಯರು. ಅವರು ಆ ಇಲ್ವಲ ವಾತಾಪಿ ದಂಡಕಾರಣ್ಯದಲ್ಲಿದ್ದಂತಹ ಋಷಿ ಮುನಿಗಳನ್ನ ಕೊಂದು ತಿಂತಾ ಇದ್ರು, ಹಸಿ ಮಾಂಸವನ್ನ ತಿಂತಾ ಇದ್ರು. ಸೊ ಅಂತವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಭಗವಂತ ದಂಡಕಾರಣ್ಯ ಪ್ರವೇಶ ಮಾಡ್ತಾನೆ. ಅಲ್ಲಿ ಲಕ್ಷಾಂತರ ಅಸಂಖ್ಯಾತ ಜನ ಋಷಿಮುಗಳು ಭಗವಂತನಿಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲಿಂದ ನೇರವಾಗಿ ಪಂಚವಟಿಗೆ ಬಂದ್ರು. ಪಂಚವಟಿಗೆ ಬರ್ತಾ ದಾರಿಯಲ್ಲಿ ಜಟಾಯುನ ದರ್ಶನ ಮಾಡ್ತಾರೆ. ಜಟಾಯು ಸಂವಾದ ನಡೆಯುತ್ತೆ. ಜಟಾಯುನ 2 ಸಲ ನೋಡ್ತಾರೆ ರಾಮಾಯಣದಲ್ಲಿ ಬರೋದು. ಒಂದು ಅರಣ್ಯ ಹೋಗುವಾಗ, ಅರಣ್ಯಕಾಂಡಕ್ಕೆ ಅಂದ್ರೆ ಪಂಚವಟಿಗೆ ಹೋಗ್ಬೇಕಾದ್ರೆ ನೋಡ್ತಾರೆ. ಅದಾದ್ಮೇಲೆ ಮತ್ತೆ ಸೀತೆ ಅಪಹರಣ ಆದ್ಮೇಲೆ ಆ ಜಟಾಯು ರಾವಣನ ಮೇಲೆ ಯುದ್ಧ ಮಾಡಿ ಬಾಯಲೆಲ್ಲ ರಕ್ತ ಆಗಿರುತ್ತೆ, ಕೈ ಬಾಯಲೆಲ್ಲ. ಅವಾಗ ಲಕ್ಷ್ಮಣ ಅವನ್ನ ಕೊಲ್ಲೋದಕ್ಕೆ ಹೋಗ್ತಾನೆ, ಯಾಕಂದ್ರೆ ಸೀತೆನ ಈ ಪಕ್ಷಿನೇ ಕೊಂದು ಬಿಟ್ಟಿದೆ ಅಂತ, ಮಾಯಾವಿ ಪಕ್ಷಿ ಅಂತ. ಆಮೇಲೆ ಅವ್ನಿಗೆ ಅರ್ಥ ಆಗುತ್ತೆ ಈ ಜಟಾಯು ಯಾರು ಅಂತ. ಜಟಾಯು ಮತ್ತೆ ಸಂಪಾತಿ ಕತೆ. ಸಂಪಾತಿ ಮತ್ತೆ ಜಟಾಯು ಅಣ್ಣ ತಮ್ಮಂದ್ರು, ಎಷ್ಟೋ ವರ್ಷ ಆಗಿರುತ್ತೆ ಅವರಿಗೆ, ಮುದಿ ಪಕ್ಷಿಗಳಾಗಿರ್ತಾರೆ. ಸೊ ಅವ್ರನ್ನ ಹೇಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಜಟಾಯು ಹತ್ರ ರಾಮಚಂದ್ರ ಏನ್ ಮಾತಾಡ್ತಾನೆ. ಆಮೇಲೆ ಜಟಾಯು ಹೇಳ್ತಾನೆ, ಇಲ್ಲಿಂದ ದಕ್ಷಿಣಕ್ಕೆ ಹೋಗಿ ಒಬ್ಬ ರಾಕ್ಷಸ ಸೀತೆಯನ್ನು ಕರ್ಕೊಂಡು ಹೋದ ಅಂತ. ಅಲ್ಲಿಂದ ಸೀತೆಯನ್ನು ಹುಡುಕಕ್ಕೆ ಪ್ರಯತ್ನ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ಜಟಾಯು ನೋಡುವಾಗ ಬರೀ ಪರಿಚಯ ಮಾತ್ರ ಆಗುತ್ತೆ ಅಷ್ಟೇನೆ. ಸೀತಾಪಹರಣ ಆಗಿಲ್ಲ, ಇನ್ನು ಪಂಚವಟಿಗೆ ಬರ್ಲಿಲ್ಲ. ಪಂಚವಟಿಗೆ ಬರ್ತಾ ಇರೋ ದಾರಿಯಲ್ಲಿ ಜಟಾಯು ನೋಡ್ತಾರೆ. ಆಮೇಲೆ ಪಂಚವಟಿಗೆ ಬಂದ್ರು. ಅಲ್ಲಿ ಒಂದು ಮತ್ತೆ ಒಂದು ಪರ್ಣ ಕುಟೀರವನ್ನ ಸಿದ್ಧತೆ ಮಾಡ್ಕೊಳ್ತಾರೆ. ಅಲ್ಲಿ ಒಬ್ಳು ರಾಕ್ಷಸಿ ಇರ್ತಾಳೆ, ಶೂರ್ಪನಖ. ಖರ ದೂಷಣರು, ಅಣ್ಣ ತಮ್ಮ ಅಕ್ಕ ತಂಗಿಯವರು ಅಲ್ಲಿ ಇರ್ತಾರೆ. ರಾಮ ಮತ್ತೆ ಲಕ್ಷ್ಮಣ ಬಂದಿದ್ದು ನೋಡಿ ಶೂರ್ಪನಖಿ ಕಾಮಿಸಿ ಮೋಹಿಸಿ ಅವಳ ಹತ್ರ ರಾಮನ ಹತ್ರ ಬಂದು ಏನ್ ಮಾತಾಡ್ತಾಳೆ ಅದು ನೋಡೋಣ. ಲಕ್ಷ್ಮಣ ಯಾಕೆ ಮೂಗ್ ಕತ್ತರಿಸ್ತಾನೆ, ಕಿವಿ ಮೂಗ್ ಕತ್ತರಿಸ್ತಾನೆ. ಆಮೇಲೆ ಶೂರ್ಪನಖಿ ಹೋಗಿ ಖರ ದೂಷಣರಿಗೆ ಕಂಪ್ಲೇಂಟ್ ಮಾಡೋದು, ಅವ್ರು ಬಂದು ರಾಮಚಂದ್ರನ ಮೇಲೆ ಯುದ್ಧ ಮಾಡೋದು.
ಮೊದಲು ಮುಖ್ಯ ಮುಖ್ಯ ರಾಕ್ಷಸರನ್ನ ಕಳಿಸ್ತಾರೆ. ಯಾಕಂದ್ರೆ ಸಾಮಾನ್ಯ ಮನುಷ್ಯರಲ್ವಾ, ಹೋಗೊಂದಿಬ್ರು ಹೋಗಿ ಅವ್ರನ್ನ ಕೊಂದ್ಬಿಟ್ಟು ಬನ್ನಿ ಅಂತ. ಆಮೇಲೆ ರಾಮಚಂದ್ರ ಅವ್ರನ್ನ ಕೊಂದು ಬಿಡ್ತಾನೆ. ಆಮೇಲೆ 14,000 ಜನ ರಾಕ್ಷಸರನ್ನ ಕಳಿಸ್ತಾನೆ. ಕಣ್ಣು ಮುಚ್ಚಿ ಕಣ್ಬಿಡೋಷ್ರಲ್ಲಿ ಎಲ್ಲಾರನ್ನೂ ರಾಮಚಂದ್ರ ಕೊಂದು ಬಿಡ್ತಾನೆ. ಆಗ ಅವನ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಅರ್ಥ ಆಗುತ್ತೆ. ಶೂರ್ಪನಖ ಏನ್ ಮಾಡಿದ್ಲು? ಶೂರ್ಪನಖಿನ ಕೊಲ್ಲಿಲ್ಲ, ಬರೀ ಮೂಗ್ ಕತ್ತರಿಸಿದ ಅಷ್ಟೇ ಲಕ್ಷ್ಮಣ. ಕರಾದೂಷಣರ ಕೊಂದು ಬಿಡ್ತಾನೆ. ಶೂರ್ಪನಖಿ ಓಡ್ ಬಂದು ಏನ್ ಮಾಡ್ತಾಳೆ, ಆ ರಾವಣನ ಹತ್ರ ಹೇಳ್ತಾಳೆ. ಸೊ ರಾವಣನಿಗೆ ಏನ್ ಉಪದೇಶ ಮಾಡ್ತಾಳೆ ಶೂರ್ಪನಖ? ಅದೊಂದು ದೊಡ್ಡ ವೇದಾಂತ, ಫಿಲಾಸಫಿ. ಶೂರ್ಪನಖಿ ಕೂಡ ಉಪದೇಶ ಮಾಡ್ತಾಳೆ. ಏನ್ ಮಾಡ್ತಾಳೆ ನೋಡ. ಅದೇನಾದ್ರು ಯಾವ್ದಾದ್ರು ಕಾಲೇಜ್ ಸಿಲೆಬಸ್ ಅಲ್ಲಿ ಸೇರಿಸ್ಬಿಟ್ರೆ ಜನ ಖುಷಿಯಿಂದ ಓದ್ಬಿಡ್ತಾರೆ ಅದನ್ನ, ಆ ಪಾಠನ. ಅಷ್ಟು ಚೆನ್ನಾಗಿದೆ ಅದು ವೇದಾಂತ. ಆಮೇಲೆ ಅಲ್ಲಿಂದ ರಾಮನನ್ನ ರಾಮನ ಮೇಲೆ ದ್ವೇಷ ಜಾಸ್ತಿ ಆಗುತ್ತೆ ಇನ್ನು. ಸೀತೆ ಅಪಹರಣ ಮಾಡೋ ಪ್ಲಾನ್ ಮಾಡ್ತಾನೆ. ಹೇಗ್ ಮಾಡೋದು? ಅದಕ್ಕೆ ಒಬ್ಬ ಮಾವ ಇರ್ತಾನೆ, ಮಾರೀಚ. ಸೀದಾ ರಾವಣ ಏನ್ ಮಾಡ್ತಾನೆ, ಮಾರೀಚನ ಹತ್ರ ಹೋಗ್ತಾನೆ. ಮಾರೀಚನ ಹತ್ರ ಹೋಗ್ಬಿಟ್ಟು ಒಂದು ಸೇವೆ ಮಾಡ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾನೆ. ಅಂದ್ರೆ ಮಾಯಾ ವೇಷ ಹಾಕೊಂಡು ನೀನ್ ಬಂದು ಸೀತೆನ ಅಪಹರಣ ಮಾಡ್ಬೇಕು ಅನ್ನೋದು. ಮಾರೀಚ ತಡೀತಾನೆ. ಬೇಡ, ರಾಮನ ಗುಣ ನನಗೆ ಗೊತ್ತಿದೆ, ಅವನ ಶಕ್ತಿ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ, ಅವನ ಸಾಹಸಕ್ಕೆ ಹೋಗ್ಬೇಡ, ನೀನು ಅಪಹರಣದ ವಿಷಯವನ್ನೇ ಬಿಟ್ಬಿಡು ಅಂತ. ಆದ್ರೆ ಇಲ್ಲಿ ಶೂರ್ಪನಖಿ ಚೆನ್ನಾಗಿ ಕಿವಿ ಊದಿರ್ತಾಳೆ ರಾವಣನಿಗೆ. ಏನಂತ? ಅದೆಲ್ಲ ನಾವು ಸಂವಾದ ಬಂದಾಗ ಹೇಳ್ತೀವಿ ಏನೆಲ್ಲ ಮಾತಾಡ್ತಾಳೆ ಅಂತ. ಎಂತವ್ರು ಕರಗಬೇಕು, ರಾವಣ ಅಲ್ಲ ಅವ್ರ ಅಪ್ಪ ಇದ್ರು ಕರಗಬೇಕು ಅವಳು ಮಾತು ಕೇಳಿದ್ರೆ. ಸೊ ಆತರ ನಾವು ರಾಮಾಯಣ ಓದ್ತಾ ಇದ್ದಾಗ ಇವೆಲ್ಲ ನಮ್ಗೆ ರಿಯಲೈಸ್ ಆಗ್ಬೇಕು. ಸುಮ್ನೆ ಅವ್ನು ಪಾಡ್ಕೊಂಡು ಇರ್ತಾ ಇದ್ನೋ ಏನೋ, ಶೂರ್ಪನಖಿ ಹೋಗಿ ಹೇಳಿಲ್ಲ ಅಂದಿದ್ರೆ. ಶೂರ್ಪನಖಿ ಹೋಗಿ ಏನ್ ಮಾಡಿದ್ರೆ, ಬೆಂಕಿ ಹಚ್ತಾಳೆ ರಾವಣನಿಗೆ. ನೀನೊಬ್ಬ ಗಂಡಸ ಅಂದ್ಬಿಡ್ತಾಳೆ ಹೋಗಿ. ಇಷ್ಟು ದೊಡ್ಡ ಸಾಮ್ರಾಜ್ಯ, ದೇವತೆಗಳೆಲ್ಲ ನಿನ್ ಕಾಲ್ ಕಡೆ ಕೂತಿದಾರಲ್ಲ, ನೀನೊಬ್ಬ ಗಂಡಸ, ಒಬ್ಬ ರಾಮನ್ ಕೊಲ್ಲಕ್ಕಾಗಲ್ಲ ನಿನಗೆ? ಅವನ ಜೊತೆ ಒಂದು ಹುಡುಗಿ, ಸುಂದರವಾದ ಹುಡುಗಿ ಇದ್ದಾಳೆ, ಯಾವ್ದು ವೀಕ್ನೆಸ್ ಅದನ್ನ ಹಾಕ್ಬಿಡೋದು. ಅವನಿಗೆ ಏನಾಗುತ್ತೆ, ಪ್ರವೋಕ್ ಆಗುತ್ತೆ. ಸೊ ಹೇಗೆ ಅದು ಸಂವಾದ ನಡೆಯುತ್ತೆ ಅದ್ ನೋಡೋಣ. ಆಮೇಲೆ ರಾವಣ ಮಾರೀಚ ಅಂತ ಬರ್ತಾನೆ. ಮಾರೀಚ ಸಮಜಾಯಿಷಿ ಕೊಡ್ತಾನೆ, ಬೇಡಪ್ಪ ಬಿಟ್ಬಿಡು, ಸುಮ್ನೆ ಮರ್ಯಾದೆಯಿಂದ ಮನೆಗೆ ಹೋಗ್ಬಿಡು, ಇಲ್ಲಾಂದ್ರೆ ನೀನು ಇಲ್ಲ ನಾನು ಇಲ್ಲ. ಆದ್ರೆ ರಾವಣ ತಿರಸ್ಕಾರ ಮಾಡ್ತಾನೆ. ಇಲ್ಲ, ನಾನ್ ಕೇಳಲೇಬೇಕು. ಮಾರೀಚ ಮತ್ತೆ ಹೇಳ್ತಾನೆ, ನೋಡು, ವಿನಾಶ ತಂದ್ಕೋಬೇಡ, ನಿನ್ ಕೈಯಲ್ಲೇ ನೀನೇ ಬೆಂಕಿ ಹಾಕೋಬೇಡ, ಹೊರಟೋಗ್ಬಿಡು. ಆದ್ರೆ ರಾವಣ ಏನ್ ಮಾಡ್ತಾನೆ, ಅವನ್ನ ಎದುರಿಸ್ಬಿಡ್ತಾನೆ. ನೀನ್ ಹೋಗಿಲ್ಲ ಅಂದ್ರೆ ನೀನ್ ಕೊಂದು ಬಿಡ್ತೀನಿ ಅಂತ. ಒಂದು ಸಾಯೋದ್ರ ನಿಶ್ಚಿತ ಆಯ್ತಲ್ಲ ಮಾರೀಚ, ಅಲ್ಲೇ ಹೋಗಿ ಸಾಯೋಣ ಅಂತ ಹೇಳಿ ಪಂಚವಟಿಗೆ ಬರ್ತಾನೆ ಮಾರೀಚ. ಅದು ಏನ್ ಸಂವಾದ ನಡೆಯುತ್ತೆ ಆಮೇಲೆ ನೋಡೋಣ. ಇದು ಬರೀ ಜಸ್ಟ್ ಕತೆ ಹೈಲೈಟ್ಸ್ ಮಾತ್ರ ಹೇಳ್ತಾರೆ ಅಷ್ಟೇ. ಆಮೇಲೆ ಮಾಯಾ ಜಿಂಕೆ ರೂಪದಲ್ಲಿ ಮಾರೀಚ ಬರ್ತಾನೆ. ಆ ಮಾಯಾ ಜಿಂಕೆ ಸೀತೆನ ಹೆಂಗ್ ಆಟ ಆಡ್ಸುತ್ತೆ ಅದನ್ನೆಲ್ಲ ನಾವು ಚರ್ಚೆ ಮಾಡೋಣ. ಜಗತ್ತಲ್ಲಿ ಒಂದು ಚಿನ್ನದ ಮಾಯಾ ಜಿಂಕೆ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ಸೀತೆ ದಡ್ಡಿನ? ಚಿನ್ನದ ಜಿಂಕೆ ಇರುತ್ತೆ, ಎಲ್ಲಾದ್ರೂ ಓಡಾಡೋ ಜಿಂಕೆ ಇರುತ್ತೆ. ಬೇಕು ಅಂತ ನನಗೆ ಬದುಕಿದ್ದಾಗ್ಲಿ ಸತ್ತಾಗ್ಲಿ ನಮ್ಗೆ ಬೇಕು ಅಂತ ಕೇಳ್ತಾಳೆ. ಡೆಡ್ ಆರ್ ಅಲೈವ್, ನನಗದು ಬೇಕೇ ಬೇಕು. ರಾಮಚಂದ್ರನಿಗೆ ಗಂಡನಿಗೆ ಆಜ್ಞೆ. ಎಷ್ಟು ಸಮಜಾಯಿಷಿ ಕೊಟ್ಟರು ರಾಮಚಂದ್ರ ಇಲ್ಲ ಇಲ್ಲ, ಅದು ಮಾಯೆ ಇರ್ಬೋದು, ಬೇಡ. ರಾಮಚಂದ್ರನ್ ಗೊತ್ತು ಎಲ್ಲಾನು, ಬಟ್ ಅವನ್ ಕಾರ್ಯ ನೆರವೇರಿಸ್ಕೋಬೇಕಲ್ಲ. ಹಾಗಾಗಿ ಮನುಷ್ಯನ್ ತರ ಲೀಲೆ ಮಾಡ್ತಾನೆ ಭಗವಂತ. ಡಬಲ್ ರೋಲ್ ಪ್ಲೇ ಮಾಡೋದು ತುಂಬಾ ಕಷ್ಟ. ಈಗ ನಾನು ದೇವ್ರಂತ ಗೊತ್ತಿದ್ದು ನಾನು ಮನುಷ್ಯನ್ ತರ ಬಿಹೇವ್ ಮಾಡಕ್ ಆಗಲ್ಲ, ಅದಕ್ಕೆ ಮರೆಸ್ಬೇಕು. ಎರಡು ದೋಣಿ ಕಾಲಿ ಇಟ್ಕೊಂಡು ಹೋಗಕ್ಕಾಗಲ್ಲ ಅಲ್ವಾ? ಸೊ ಹಾಗೇನೆ ಭಗವಂತ ಯೋಗ ಮಾಯೆ ಹೆಂಗ್ ಸೇವೆ ಮಾಡ್ತಾಳೆ ಅಂದ್ರೆ, ರಾಮಚಂದ್ರನ ದೇವ್ರು ಅಂತ ಮರಿಬೇಕು ಹಂಗ್ ಮಾಡ್ತಾಳೆ, ಮನುಷ್ಯ ಅಂತ ಅಷ್ಟೇ ಗೊತ್ತಿರ್ಬೇಕು. ಸೊ ಹಾಗೆ ಭಗವಂತ ತನ್ನ ಕಾರ್ಯವನ್ನ ನಿರ್ವಹಿಸ್ಕೊಳ್ಳೋಕೋಸ್ಕರ ರಾಮಚಂದ್ರ ಸೀತೆಯ ವ್ಯಾಮೋಹದ ಮಾತುಗಳಿಗೆ ಅವನು ಕೂಡ ಆಗ್ತಾನೆ. ನನಗ್ ಬೇಕ್ರಿ, ನನಗದು ಬೇಕು, ನನಗ್ ಬೇಕು, ಏನ್ ಬೇಕು ಬೇಡ, ಅದು ಒಳ್ಳೇದಲ್ಲ, ಬೇಡ, ಇಲ್ಲ ನನ್ಗೆ ಬೇಕೇ ಬೇಕು. ಸೊ ಅದಾದ್ಮೇಲೆ ಏನೆಲ್ಲ ಆಯ್ತು ನಮ್ಗೆ ಗೊತ್ತು ಕತೆ. ಸಂವಾದ ಮಾತ್ರ ನಾವು ನೋಡೋಣ. ಆಮೇಲೆ ರಾಮ ಮಾರೀಚನ ಸಂಹಾರ ಮಾಡ್ತಾನೆ. ಸಾಯುವಾಗ ಅವನೊಬ್ಬ ಕೇಳಿ ಹಾ ಸೀತೆ, ಹಾ ಸೀತೆ, ಹಾ ಲಕ್ಷ್ಮಣ ಅಂತಾನೆ. ಯಾಕೆ? ರಾಮಚಂದ್ರ ಅಂತ ಗೊತ್ತಾಗ್ಬೇಕು, ಸೀತೆಯನ್ನ ಬಿಟ್ಟು ಹೋಗ್ಬೇಕಾರ ಲಕ್ಷ್ಮಣ ಅಲ್ವಾ? ಇದೆಲ್ಲ ಸೇವೆ, ಭಗವಂತನಿಗೋಸ್ಕರ ಮಾಡ್ತಾರಂತ ಪರೋಕ್ಷ ಸೇವೆ. ಹಂಗ್ ಕಿರ್ಚಿಲ್ಲ ಅಂದಿದ್ರೆ ಮಾರೀಚ, ಲಕ್ಷ್ಮಣ ಸೀತೆನ ಬಿಟ್ಟು ಬರ್ತಿರ್ಲಿಲ್ಲ, ಸೀತೆನ ಅಪಹರಣ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇದೆಲ್ಲ ಒಂದು ಪ್ರೀ ಪ್ಲಾನ್. ಆಮೇಲೆ ಸೀತೆ ಮಾರ್ಮಿಕವಾಗಿ ಮಾತಾಡ್ಬಿಡ್ತಾಳೆ. ಅದು ಸಾಮಾನ್ಯ ಅಲ್ವಾ, ಸೀತೆಗೂ ಬಂತು ಮಾರ್ಮಿಕವಾದ ಮಾತುಗಳು. ಅದು ರಾಮನ ಹೃದಯವನ್ನ ಹಿಂಡ್ಬಿಡ್ತು. ಅಯ್ಯೋ, ಇಷ್ಟೊಂದೆಲ್ಲ ಸಂಕಟ ಮಾಡ್ತಾ ಇದ್ದಾಳಲ್ಲಪ್ಪ, ಅಷ್ಟೊಂದು ಕೇಳ್ತಾ ಇದ್ದಾಳೆ,
ಕೊಡದ್ರೆ ಏನ್ ಚೆನ್ನಾಗಿರುತ್ತೆ ಅಂತೇಳಿ ರಾಮಚಂದ್ರ ಅದನ್ನ ತಗೊಂಡ್ಬರಕ್ಕೆ ಹೊರಡ್ಬಿಟ್ಟ. ಅಲ್ಲಿಗೆ ಒಬ್ಬ ಸರಿಯಾಗಿ ಸನ್ಯಾಸಿ ವೇಷದಲ್ಲಿ ಒಬ್ಬ ಬಂದ. ಅಲ್ಲಿ ಏನು ಲಕ್ಷ್ಮಣ ರೇಖೆ ಯಾಕೆ ಏನು ಹೋಗ್ಲಿಲ್ಲ. ಲಕ್ಷ್ಮಣ ರೇಖೆ ಅಂತ ಹೊಸದಾಗಿ ಯಾರೋ ಒಂದು ಲೈನ್ ಹಾಕ್ಬಿಟ್ಟಿದ್ದಾರೆ. ಮಾರಿ ವಾಲ್ಮೀಕಿಗಳು ಹೇಳಿಲ್ಲ ಲಕ್ಷ್ಮಣ ರೇಖೆ ಅಂತ. ಅದ್ಗೆ ಏನ್ ಮಾತಾಡ್ತಾಳೆ ಲಕ್ಷ್ಮಣನಿಗೆ ಕೋಪ ಬಂದ್ಬಿಡುತ್ತೆ. ಲಕ್ಷ್ಮಣನಿಗೆ ಸೀತೆ ಮಾತಾಡೋಂಥ ಮಾತುಗಳು. ಅದಕ್ಕೆ ಕೋಪದಲ್ಲಿ ಏನೇನ್ ಮಾತುಗಳು ಬರುತ್ತೆ ಅದು ನೆನ್ಸ್ಕೊಂಡ್ರೆ ಭಯ ಆಗ್ಬಿಡುತ್ತೆ. ಅದು ಹೇಳ್ತೀನಿ ಏನ್ ಹೇಳ್ತಾಳೆ ಸೀತೆ ಲಕ್ಷ್ಮಣನಿಗೆ ಅಂತ. ಇಲ್ಲ ಲಕ್ಷ್ಮಣ ಹೋಗ್ತಿರ್ಲಿಲ್ಲ. ಲಕ್ಷ್ಮಣ ಹೋಗಿಲ್ಲ ಅಂದ್ರೆ ಅಪಹರಣ ಆಗ್ತಿರ್ಲಿಲ್ಲ. ಎಲ್ಲ ಪ್ಲಾನ್ ಅದೇ ಹೇಳ್ತಾ ಇರೋದು. ಭಗವಂತ ಪ್ರತಿಯೊಂದು ಡೈಲಾಗ್ನು ಮುಂಚೆನೆ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾನೆ. ಹೀಗೆ ಮಾಡ್ಬೇಕು ಪ್ರತಿಯೊಂದು ಅಷ್ಟೇ. ಒಂದು ಹೆಜ್ಜೆನೂ ಪೂರ್ವ ನಿರ್ಧಾರಿತ, ಪ್ರೀ ಡಿಸೈನ್. ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ. ಅಲ್ಲಿಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಆ ಸನ್ಯಾಸಿ ಹೇಳ್ತಾನೆ, ನನಗೆ ಭಿಕ್ಷೆ ಕೊಡಿಯಮ್ಮ. ಇಲ್ಲ ಆಚೆ ಬಂದು ಕೊಡ್ಬೇಕು. ಸನ್ಯಾಸಿಗಳಿಗೆ ನೀವು ಹಂಗೆಲ್ಲ ಮಾಡಬಾರ್ದು. ಏನೋ ಪುಸ್ಲಾಯಿಸ್ತಾನೆ. ಯಾರು ನೀನು ಅಂತ ಕೇಳ್ತಾಳೆ ಸೀತೆ. ಹೇಳ್ತಾರೆ, ನೀನು ರಾವಣನ ಹೆಸರು ಕೇಳಿದ್ಯಾ? ಕೇಳಿದ ತಕ್ಷಣ ಶಾಕ್ ಆಯ್ತು ಒಳಗೆ ಸೀತೆಗೆ. ಓಹ್ ರಾವಣ, ನನ್ನ ಕತೆ ಮುಗೀತು ಅಂತ. ಸನ್ಯಾಸಿನಿ ಕೇಳ್ತಾನೆ, ಯಾರಮ್ಮ ನೀನು ಅಂತ. ಅಷ್ಟು ಉದ್ದ ಹೇಳ್ತಾಳವಳು. ನಿನಗೆ ಅಯೋಧ್ಯೆ ಗೊತ್ತಾ? ಹಾ ಗೊತ್ತು. ಅಯೋಧ್ಯೆ ಗೊತ್ತಿಲ್ಲದೆ ಏನು? ಅಲ್ಲಿಗೆ ಬಂದಿಲ್ಲಲ್ಲ ರಾವಣ ಭಯದಿಂದ. ಹಾ ಗೊತ್ತು. ಅಲ್ಲಿ ಮಹಾರಾಜ ದಶರಥ. ಹಾ ಗೊತ್ತು. ಅವ್ರಿಗೆ 4 ಜನ ಮಕ್ಕಳುಗಳಿದಾರಲ್ಲ. ಅದ್ರಲ್ಲಿ ದೊಡ್ಡ ಮಗ ಇದ್ದಾನೆ ರಾಮಚಂದ್ರ ಅಂತ. ಅವ್ರ ಹೆಂಡತಿ ನಾನು, ಜನಕ ರಾಜನ ಮಗಳು. ಯಾರೇನು ಅಂತ ಕೇಳಿದಕ್ಕೆ ಸೀತಾ ಅಷ್ಟು ಉದ್ದ ಹೇಳ್ತಾಳೆ ಲೆಕ್ಚರ್. ಅಂದ್ರೆ ಸೀತೆ ತುಂಬಾ ಜಾಸ್ತಿ ಮಾತಾಡ್ತಿದ್ಲು. ಅದು ಮಾತು ಕೇಳೋಕ್ಕೂ ಚೆನ್ನಾಗಿರ್ತಾ ಇತ್ತು. ಸೊ ಸನ್ಯಾಸಿ ಏನ್ ಮಾಡ್ದ, ರಾವಣ ಅವಳ ಮಾತನ್ನ ಕೇಳ್ತಾ ನಿಂತ. ಸಮಯ ಆಗ್ಬಿಡುತ್ತೆ, ಇನ್ನ ಮಾತಾಡಕ್ಕೆ ಸಮಯ ಇಲ್ಲ ಅಂತ ಹೇಳಿ ತನ್ನ ನಿಜ ರೂಪದಿಂದ ಅಂದ್ರೆ ರಾವಣ ರೂಪದಿಂದ ಅವಳನ್ನ ಕಿಡ್ನಾಪ್ ಮಾಡೋದು. ಆಮೇಲೆ ಜಟಾಯು ರಾವಣ ಸಂಗ್ರಾಮ ಆಗುತ್ತೆ, ಯುದ್ಧ ಆಗುತ್ತೆ. ಆಮೇಲೆ ರಾವಣ ಜಟಾಯು ರೆಕ್ಕೆಯನ್ನ ಕಟ್ ಮಾಡ್ಬಿಡ್ತಾನೆ. ತನ್ನ ಶಿವ ಕೊಟ್ಟಿರ್ತಾನೆ ಒಂದು ಆಯುಧ, ಖಡ್ಗ, ಚಂದ್ರಹಾಸ. ಆ ಖಡ್ಗ ಚಂದ್ರಹಾಸ. ಆ ಖಡ್ಗದಿಂದ ನೋಡಿ ಶಿವ ಎಲ್ರಿಗೂ ಅನುಗ್ರಹ ಮಾಡ್ತಾರೆ, ರಾವಣಗೂ ಅನುಗ್ರಹ ಮಾಡ್ತಾರೆ, ಎಲ್ರು ಯಾರು ಬೇಕು ಭಸ್ಮಾಸುರನು ಅನುಗ್ರಹ ಮಾಡ್ತಾರೆ. ಬಟ್ ಅದರಿಂದ ಅವನ ಉತ್ಪಾತ ಆಗುತ್ತೆ, ಡೇಂಜರ್. ಸೊ ದೇವತೆಗಳಿಂದ ಏನಾದ್ರೂ ನಾವು ವರ ಪಡ್ಕೊಂಡ್ರೆ ಅದರಿಂದ ನಮ್ಮ ಕೇಡು ಕೂಡ ಸಂಭವಿಸುತ್ತೆ. ಅದಕ್ಕೆ ನಾವು ಭಗವಂತನಿಂದನೇ ಪಡ್ಕೋಬೇಕು. ಆಮೇಲೆ ರಾವಣ ಸೀತಾಪಹರಣ ಆಗಿದ್ದು, ಸೀತೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಂದ ಒಂದು ಕಾಡು ಕಿಷ್ಕಿಂದೆ ಮೇಲೆ ಹಾರು ಹೋಗೋದು. ಅದನ್ನ ಒಂದು 5 ಜನ ಕಪಿಗಳು ಋಷಮುಖ ಪರ್ವದಲ್ಲಿ ಕೂತಿರ್ತಾರೆ. ಅವ್ರು ನೋಡ್ತಾರೆ ಏನಿದು ಅಂತ. ಆಗ ಸೀತೆ ತನ್ನ ಮನೆಯಿಂದ, ತವ್ರ ಮನೆಯಿಂದ, ಗಂಡನ ಮನೆಯಿಂದ ಹಾಕೊಂಡ್ ಬಂದಿದ್ದ ಒಡವೆಯನ್ನ ಒಂದು ಸೀರೆ ಸರದಲ್ಲಿ ಗಂಟು ಕಟ್ಬಿಟ್ಟು ಅಲ್ಲಿಗೆ ಎಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇದೆಲ್ಲ ಲೀಲೆ ಆಯ್ತು. ಸೊ ಇಲ್ಲಿಗೆ ಮುಂದೆ ಏನಾಗುತ್ತೆ ನೋಡೋಣ. ಶಬರಿ ಆಶ್ರಮಕ್ಕೆ ಬರೋದು, ಸೊ ಶಬರಿನ ಅನುಗ್ರಹ ಮಾಡೋದು ಎಲ್ಲ. ಈಗ ನಾವು ಒಂದೊಂದೇ ಇದರ ಲೀಲೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಈಗ ಫಸ್ಟು ಚಿತ್ರಕೂಟದಿಂದ ನೇರವಾಗಿ ದಂಡಕಾರಣ್ಯಕ್ಕೆ ಬರ್ತಾ ಇದ್ರೆ, ದಂಡಕಾರಣ್ಯಕ್ಕೆ ಬರ್ತಾ ಮಧ್ಯದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ವಿರಾಧ. ಅವನು ಭಯಂಕರವಾಗಿರ್ತಾನೆ. ನೋಡಿ ಇವ್ರನ್ನ ತಿಂದ್ಬಿಡ್ಬೇಕು ಅಂತ ಹೇಳಿ ಅವ್ರ ಹತ್ರಕ್ಕೆ ಬರ್ತಾನೆ, ರಾಮ ಲಕ್ಷ್ಮಣರ ಹತ್ರ. ಅಲ್ಲಿ ಸೀತೆಯನ್ನು ನೋಡಿ ಏನ್ ಮಾಡ್ತಾನೆ, ಈ ಹುಡುಗಿ ನನ್ನ ಕಡೆ ಕಳ್ಸ್ಕೊಟ್ಬಿಡು, ನಿಮಗೇನಕ್ಕೆ. ಸೊ ಈ ತರ ಒಂದು ಕೆಟ್ಟದಾಗಿ ಅಸಭ್ಯವಾಗಿ ಮಾತಾಡ್ತಾನೆ ವಿರಾಧ. ಸೊ ವಿರಾಧ ಯಾಕೆ ಆ ತರ ಭಯಂಕರವಾದ ರೂಪವನ್ನ ತಾಳಿ ಬರ್ತಾನೆ ಅಂದ್ರೆ, ಇವನೊಬ್ಬ ಗಂಧರ್ವ. ಸೊ ಗಂಧರ್ವನಾಗಿ ಇವನು ದೇವಲೋಕದಲ್ಲಿ ಕುಬೇರನ ಸೇವೆಯಲ್ಲಿ ವ್ಯತ್ಯಯ ಮಾಡಿರ್ತಾನೆ. ಕುಬೇರನ ಅಸಿಸ್ಟೆಂಟ್ ಇವನು. ಯಾಕೆ ಅಂದ್ರೆ ಒಂದು ಅಪ್ಸರೆ ಜೊತೆ, ರಂಬೆ ಜೊತೆ ಅವನ ಸಂಬಂಧ ಆಗುತ್ತೆ. ಅಲ್ಲೂ ಇರುತ್ತೆ ಇದೆಲ್ಲಾನು. ಬರೀ ಭೂಲೋಕದಲ್ಲಿ ಮಾತ್ರ ಅಲ್ಲ, ದೇವಲೋಕದಲ್ಲೂ ಕೂಡ ಇವೆಲ್ಲ ನಡೆಯುತ್ತೆ. ಏನಕ್ಕೆ ಅಂದ್ರೆ ಒಂದು ನಿಮಿತ್ತವಾಗಿ ಯಾವುದೇ ಕೆಲಸ ಇಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಘಟನೆ ಆಗ್ತಾ ಇದ್ರು ಕೂಡ ಅದರಿಂದ ಏನೋ ಒಂದು ಮಹತ್ ಕಾರಣ ಇರುತ್ತೆ. ಕಾರಣ ಇಲ್ಲದೆ ಏನು ಘಟಿಸೋದಿಲ್ಲ. ಅವ್ನು ರಾಕ್ಷಸನಾಗಿ ಬರ್ಬೇಕಿತ್ತು, ಭಗವಂತನ ಅನುಗ್ರಹ ಪಡ್ಕೋಬೇಕಾಗಿತ್ತು. ಅದಕ್ಕೆ ಭಗವಂತ ಒಂದು ವ್ಯವಸ್ಥೆ ಮಾಡ್ದ. ಸೊ ಈ ಗಂಧರ್ವ ಏನ್ ಮಾಡ್ತಾನೆ, ರಂಬೆಯನ್ನ ಮೋಹಿಸ್ಬಿಡ್ತಾನೆ. ಆ ರಂಬೆಯ ಮೋಹದಲ್ಲಿ ಸಿಕ್ಕಿ ಅವನು ಸೇವೆಯನ್ನ ನಿಲ್ಲಿಸ್ಬಿಡ್ತಾನೆ. ಸೇವೆ ನಿಲ್ಲಬಾರ್ದು, ಭಗವಂತನ ಸೇವೆಯಲ್ಲೂ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಅದರಲ್ಲೂ ಭೌತಿಕ ವ್ಯಾಮೋಹದಿಂದ ನಾವು ಸೇವೆ ಮಾಡದೆ ಬಿಟ್ಬಿಟ್ರೆ ಅವನೇ ರಾಕ್ಷಸನಾಗಿ ಬಂದಿದ್ದಾನೆ, ಮತ್ತೆ ನಾವೇನಾಗಿ ಬರ್ಬೇಕು? ದೇವಲೋಕದ ಗಂಧರ್ವನೇ ರಾಕ್ಷಸ ರೂಪದಲ್ಲಿ ಬರ್ಬೇಕಾಗುತ್ತೆ. ಅದೆಲ್ಲ ಹೇಳ್ತಾನೆ, ನನ್ಗೇನಾಯ್ತು ಅಂತೆಲ್ಲ ವಿರಾಧ ಹೇಳ್ಕೊತಾನೆ. ಅವಾಗ ಅಲ್ಲಿ ಕುಬೇರ ಹೇಳಿ ಕಳಿಸಿರ್ತಾನೆ, ನೋಡು ನಿನಗೆ ಭಗವಂತ ಬಂದು ನಿನ್ನ ಸಂಹಾರ ಮಾಡ್ಬೇಕು. ಅದು ಹೇಗೆ? ಅಸ್ತ್ರದಿಂದ ನಿನ್ನ ಮರಣ ಆಗೋದಿಲ್ಲ. ಯಾವ ಆಯುಧಗಳು ಕೂಡ ವಿರಾಧನನ್ನ ಕೊಲ್ಲೋಕ್ ಸಾಧ್ಯ ಇರ್ತಿಲ್ಲ. ಅದು ಭಗವಂತನಿಗೆ ಮಾತ್ರ ಗೊತ್ತು, ರಾಮಚಂದ್ರನಿಗೆ.
ರಾಮಚಂದ್ರ ಬಿಲ್ಲು ಬಾಣ ಇತ್ತು, ಆದ್ರೆ ಅವ್ನು ಬಿಲ್ಲು ಬಾಣದಿಂದ ಕೊಲ್ಲಿಲ್ಲ, ಅವನನ್ನ ಸಂಹಾರ ಮಾಡಲಿಲ್ಲ. ಅವನ ಎರಡು ಕಾಲಿನ ಹಿಡಿದು ಸಿಗಿದು ಬಿಡ್ತಾನೆ ಅಷ್ಟೇ. ಹೇಗೆ ಜರಾಸಂಧನ ಕೊಂದಲ್ಲ ಹಾಗೆ. ಈ ರಹಸ್ಯ ಯಾರಿಗೆ ಗೊತ್ತಿರುತ್ತೆ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ಭಗವಂತನ ಲೀಲೆ ಅಂತ ನಾವು ನಿಶ್ಚಿತವಾಗಿ ಭಾವಿಸ್ಬೇಕು. ಸೊ ಪತಿತನಾಗಿ ದಂಡಕಾರಣ್ಯದಲ್ಲಿ ಬಂದು ಬಿದ್ದಿರ್ತಾನೆ. ಆ ವಿರಾಧನ ಸಂಹಾರ ಮಾಡಿ ಅವನ ಅಂತ್ಯಕ್ರಿಯೆ ಮಾಡ್ತಾನೆ. ಅಂತ್ಯಕ್ರಿಯೆ ಮಾಡುವಾಗ ಅವನ ದೇಹದಿಂದ ಒಂದು ದಿವ್ಯ ಶರೀರ ಹೊರ ಬರುತ್ತೆ. ಆ ದಿವ್ಯ ಶರೀರ ತನ್ನ ಮೂಲ ರೂಪವನ್ನ ಪಡ್ಕೊಂಡು ಹೊರಬಿಡ್ತಾರೆ ರಾಮನ ಅನುಗ್ರಹದಿಂದ. ಈಗ ಅವ್ನು ಬಂದಿಲ್ಲ ಅಂದ್ರೆ, ರಾಮಚಂದ್ರ ಕಾಡಿಗೆ ಬಂದಿಲ್ಲ ಅಂದ್ರೆ ಇವನ್ನೆಲ್ಲ ಯಾರು ಅನುಗ್ರಹ ಮಾಡ್ಬೇಕಿತ್ತು? ಏನಾಗುತ್ತೋ ಅದು ಒಳ್ಳೇದಕ್ಕೆ ಆಗ್ತಿರುತ್ತೆ. ಯಾವ್ದನ್ನು ನಾವು ನಮಗ್ ಕೆಟ್ಟದಾಯ್ತು ನಾವು ಭಾವಿಸ್ಕೊಂಡು ಹತ್ಕೊಂಡು ಕೂತ್ಕೋಬಾರ್ದು, ಅಯ್ಯೋ ಕೆಟ್ಟದಾಯ್ತಲ್ಲ ಅಂತ. ಅದ್ರಿಂದ ಒಳ್ಳೇದಾಗ್ತಿರುತ್ತೆ. ನಾವು ಭಗವಂತನ ಹತ್ರಕ್ಕೆ ಹೋಗ್ತಿರ್ತೀವಿ, ಭಗವಂತನ ಜೊತೆ ಸಂಬಂಧ ಗಟ್ಟಿ ಆಗ್ತಿರುತ್ತೆ. ಯಾವುದು ಅಷ್ಟೇ, ಯಾರಾದ್ರೂ ಒಂದು ಬೈದ್ರಿ, ಒಂದು ಶಾಪ ಹಾಕಿದ್ರಿ, ಏನೇ ಮಾಡಿದ್ರು, ನೋವು ಸಾವು ಏನೇ ಆದ್ರೂ ಅದು ಒಳ್ಳೇದಕ್ಕೆ ಆಗ್ತಿರುತ್ತೆ. ನಮಗದು ಗೊತ್ತಾಗ್ತಿರಲ್ಲ ಅಷ್ಟೇನೆ. ಆಗ ವಿರಾಧ ಹೇಳ್ತಾನೆ, ಶ್ರೀರಾಮ ರಾಜೀವ ದಲಾಯತಾಕ್ಷ. ರಾಜೀವ ದಲಾಯತಾಕ್ಷ ವಿದ್ಯಾಧರೋಹಂ ವಿಮಲ ಪ್ರಕಾಶ. ನಾನು ವಿದ್ಯಾಧರ ಅನ್ನುವ ಒಬ್ಬ ಗಂಧರ್ವ. ರಾವಣರ ಶಾಪಕ್ಕೆ, ಯಾಕಂದ್ರೆ ಯಜಮಾನನ ಸೇವೆ ಮಾಡ್ಬೇಕು, ನಮ್ಮ ಹಿರಿಯರ ಸೇವೆ ಮಾಡ್ಬೇಕು. ಈ ಗುರು ಹಿರಿಯರ ಸೇವೆ ಮಾಡಿಲ್ಲ ಅಂದ್ರೆ ಯಾರೋ ಒಬ್ರು ಕೋಪ ಬರುತ್ತೆ. ಏನ್ ಮಾಡ್ತಾ ನೀನು, ಸೇವೆ ಯಾಕೆ ಮಾಡ್ತಾ ಇಲ್ಲ ಅಂತ. ಅದೇ ಹೇಳುದು, ಸೇವೆ ಯಾಕೆ ಮಾಡ್ತಾ ಇಲ್ಲ ಅಂತಾನೆ ಬರುತ್ತೆ. ದೂರ್ವಾಸರು ಹೇಗೆ ಖಂಡಮಂಡಲ ಆಗ್ಬಿಟ್ಟು ಅವ್ರಿಗೆ ಶಾಪ ಹಾಕ್ಬಿಡ್ತಾರೆ. ಹೋಗು, ರಾಮಚಂದ್ರ ಬರ್ತಾನೆ, ಅವ್ನು ನಿರ್ಧಾರ ಆಗ್ತೇ ಹೋಗು. ಸೊ ಹೀಗೆ ಅಷ್ಟು ಶಾಪಗ್ರಸ್ತರಾಗಿದ್ರು ದೂರ್ವಾಸನಿಗೆ, ಸಾರಿ ವಿರಾಧನಿಗೆ ಭಗವಂತ ಸ್ಮರಣೆ ಇತ್ತು. ಇದು ಬೇಕು ನಮಗೆ. ಅಹಲ್ಯ ಕಲ್ಲಾಗಿದ್ದಾಗ್ಲೂ ಭಗವಂತ ಸ್ಮರಣೆ ಇತ್ತು ಅವಳಿಗೆ. ನಳಕುವರ ಮಣಿಗ್ರೀವ ಮರಗಳಾಗಿದ್ದಾಗ್ಲೂ ಭಗವಂತ ಸ್ಮರಣೆ ಇತ್ತು ಅವರಿಗೆ. ನೃಗ ಮಹಾರಾಜ ಹಲ್ಲಿಯಾಗಿ ಬಂದಾಗಲೂ ಸ್ಮರಣೆ ಇತ್ತು ಅವನಿಗೆ. ಭರತ ಜಿಂಕೆಯಾಗಿ ಬಂದಾಗಲೂ ಭಗವಂತ ಸ್ಮರಣೆ ಇತ್ತು ಅವರಿಗೆ. ಭಗವಂತನ ಸ್ಮರಣೆ ಬಿಟ್ರೆ ಮುಗೀತು ಕತೆ. ಅದು ಕೇಳ್ಬೇಕು ನಾವು. ನಾನು ಕಲ್ಲಾಗಿ ಬರ್ಲಿ, ಪ್ರಾಣಿಯಾಗಿ ಬರ್ಲಿ, ಕ್ರಿಮಿಕೀಟ ಆಗಿ ಬರ್ಲಿ, ನನಗೆ ಏನ್ ಜನ್ಮ ಬಂದರೂ ಪರವಾಗಿಲ್ಲ, ನಿನ್ ಸ್ಮರಣೆ ಇರ್ಬೇಕು ನನಗೆ. ಅದು ಕೇಳ್ಬೇಕು ನಾವು. ನಾವು ಸ್ಮರಣೆನೇ ಮರ್ತು ಕೂತ್ಬಿಟ್ಟಿದೀವಿ ಈಗ. ಏನ್ ಭಗವಂತ ಸ್ಮರಣೆ ಮಾಡ್ಬೇಕು, ನಾವ್ ಯಾಕೆ ಮಾಡ್ಬೇಕು ಅವ್ನ ಸ್ಮರಣೆ ಅಂತ. ನಾವು ಬರೀ ಯಾವಲು ಕನಕ ಕಾಂಚನ ಕಾಮಿನಿ ಸ್ಮರಣೆ ಇದ್ರೆ ಭಗವಂತ ಸ್ಮರಣೆ ಎಲ್ಲಿಂದ ಬರುತ್ತೆ? ಶಪ್ತ ಪುರಾಸೋದ್ಯ ವಿಮೋಚಿತ ಸ್ವಯ. ಸೊ ನಾನು ಶಾಪಗ್ರಸ್ತನಾಗಿ ನಿನ್ನಿಂದ ವಿಮೋಚನೆ ಪಡೆದೆ ಅಂತೇಳಿ ಅವನು ನಮಸ್ಕಾರ ಮಾಡ್ಬಿಡ್ತಾನೆ. ಅಲ್ಲಿಂದ ಸೀದಾ ಶರಭಂಗರ ಆಶ್ರಮಕ್ಕೆ ಬರ್ತಾರೆ. ಸೊ ವಿರಾಧ ತನ್ನ ಮೂಲ ಧಾಮಕ್ಕೆ ಹೊರಟೋಗ್ಬಿಟ್ಟ ಭಗವಂತನಿಂದ ವಿಮುಕ್ತಿ ಪಡೆದು. ಆಮೇಲೆ ಶರಭಂಗರು ಬಂದ್ರು. ಶರಭಂಗರು ಹೇಳ್ತಾರೆ, ಸಮರ್ಪ್ಯ ರಾಮಸ್ಯ ಮಹತ್ಸ್ ಪುಣ್ಯ ಫಲಂ ವಿರಕ್ತ ಶರಭಂಗ ಯೋಗಿ ರಾಮಂ ಸಸೀತಂ ಸಹಸಾ ಪ್ರಣಮ್ಯ. ಸೊ ನಿಮ್ಗೆಲ್ರಿಗೂ ನಾನು ಶಿರಸ ನಮಸ್ಕಾರ ಮಾಡ್ತಿದ್ದೀನಿ. ಭಗವಂತ ಸಾಕ್ಷಾತ್ ದರ್ಶನ ಕೊಡ್ತಾ ನೋಡಿ. ಜಗನ್ನಾಥ ಹೆಂಗ್ ಬರ್ತಾನೆ ರಥಯಾತ್ರೆಯಲ್ಲಿ, ಬನ್ನಿ ಬನ್ನಿ ನಾನೇ ದರ್ಶನ ಕೊಡಕ್ ಬರ್ತೀನಿ ಬನ್ನಿ ಅಂತ. ಬನ್ನಿ ನನ್ನ ಹೇಳಿರಿ, ನನ್ನ ರಥಯಾತ್ರೆಯಲ್ಲಿ ನನ್ನ ನಿಮ್ಮ ಹೃದಯಕ್ಕೆ ಹೇಳ್ಕೊಳ್ಳಿ, ಬನ್ನಿ ನಾನು ದರ್ಶನ ಕೊಡ್ತೀನಿ ನಿಮ್ಗೆ. ಹಂಗೂ ಬರಲ್ಲ. ಆದ್ರೆ ಭಗವಂತ ಇಲ್ಲಿ ಹಂಗಲ್ಲ, ಕಾಡ್ಗೆ ಬಂದ್ಬಿಡ್ತಾನೆ ಹುಡ್ಕೊಂಡು. ಜಗನ್ನಾಥ ಆದ್ರೆ ಗ್ರ್ಯಾಂಡ್ ರೋಡಲ್ಲಿ ಬರ್ತಾನೆ ಅಲ್ವಾ, ಪುರಿ. ಆದ್ರೆ ರಾಮಚಂದ್ರ ಕಾಡ್ಗೆ ನುಗ್ಬಿಡ್ತಾನೆ. ಎಲ್ಲೆಲ್ಲಿದ್ದಾರೆ ನನ್ನ ಭಕ್ತರು ಅಲ್ಲೆಲ್ಲ ದರ್ಶನ ಕೊಡಕ್ಕೆ ಸ್ವಯಂ. ಧ್ಯಾಯಂ ಶಿರಂ ರಾಮಂ ಅಶೇಷ ಧೃತ್ಸ್ನಂ. ನನ್ನ ಹೃದಯದಲ್ಲಿ ಯಾವಾಗಲೂ ನಿನ್ನ ಸ್ಮರಣೆ ಮಾಡ್ತಾ ಇದ್ದೆ, ಯಾವತ್ತಾದ್ರೂ ಒಂದಿನ ಬರ್ತೀಯಾ ಅಂತ. ಆಹಾ, ಇಂಥ ದರ್ಶನ, ಅಪರೂಪ ದರ್ಶನ ಯಾರಿಗೆ ಸಿಗುತ್ತೆ? ನಾನು ಇರೋ ಕಡೆನೆ ಬಂದು ಭಗವಂತ ತನ್ನ ಮೂಲ ರೂಪದಲ್ಲಿ ದರ್ಶನ ಕೊಡ್ತಾನೆ ಅಂದ್ರೆ ಇದು ಎಂತ ಪುಣ್ಯ ಇದು. ಕೋವಾ ದಯಾಲು ಸ್ಮೃತ ಕಾಮಧೇನು, ಕೋವಾ ದಯಾಲು ಸ್ಮೃತ ಕಾಮಧೇನು. ನಿನ್ನಂತ ದಯಾಳು ಇನ್ಯಾರಿದ್ದಾರೆ? ಸ್ಮೃತ ಕಾಮಧೇನು, ಬರೀ ಸ್ಮರಣೆ ಮಾಡಿದ್ರೆ ಸಾಕು ಭಗವಂತ ಕೇಳಿದ್ ಕೊಡ್ತಾನೆ ಅಂತ. ಸ್ಮೃತ ಅಂದೇನು? ಸ್ಮರಣೆ, ನೆನಪು. ಅದಕ್ಕೆ ನಾವು ಭಗವಂತನ ಹರಿನಾಮದ ಮೂಲಕ ನೆನ್ಪು ಮಾಡ್ಕೋಬೇಕು. ಹರೇ ಕೃಷ್ಣ ಮಹಾಮಂತ್ರ ಅದು ಸಾಕ್ಷಾತ್ ಭಗವಂತನೇ. ಅದು ನಿದ್ದೆ ಹೇಳಿ, ಕಣ್ಮುಚ್ಕೊಂಡು ಹೇಳಿ, ಹಾಡ್ತಾ ಹೇಳಿ, ಕುಣಿತಾ ಹೇಳಿ, ಇನ್ನೊಬ್ರನ್ನ ಹೀಯಾಳಿಸ್ತಾ ಹೇಳಿದ್ರು ಕೂಡ ಭಗವಂತ ನಾಮನೇ, ಅದಕ್ಕೆ ಅಷ್ಟೇ ಶಕ್ತಿ ಇದೆ. ಸ್ಮೃತ ಕಾಮಧೇನು, ಬರೀ ನೆನ್ಸ್ಕೊಳ್ಳೋದ್ರಿಂದ, ಸ್ಮರಣೆ ಮಾಡೋದ್ರಿಂದ ಅವನು ನಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಬಿಡ್ತಾನೆ. ಇನ್ಯಾರು ಕೊಡ್ತಾರೆ ನಮ್ಗೆ? ಅನ್ಯೋ ಜಗತ್ಯಾಂ ರಘುನಾಯಕಾದಹು. ರಘು ಅಂದ್ರೆ ರಾಮಚಂದ್ರ, ನಿನ್ ಬಿಟ್ಟು ಇನ್ಯಾರು ನಮಗೆ ಅನುಗ್ರಹ ಮಾಡಕ್ ಸಾಧ್ಯ?
ಅಂತ ಜ್ಞಾತ್ವಾ ಸ್ಮೃತಿಮೇ ಸ್ವಯಮೇವ ಯಾತಃ. ಆದ್ರಿಂದ ನಾನ್ ಸ್ಮರಣೆ ಮಾಡಿದ್ದನ್ನ ತಿಳ್ಕೊಂಡು ಭಗವಂತ ನನ್ನ ಮುಂದೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಜ್ಞಾತ್ವಾ ಸ್ಮೃತಿಂ, ನನ್ನ ಸ್ಮೃತಿಯನ್ನ ನೆನೆಸ್ಕೊಂಡು ತಿಳ್ಕೊಂಡು ಮೇ ಸ್ವಯಮೇವ ಯಾತಃ. ಯಾತ ಅಂದ್ರೆ ಬಂದ. ಯಥೋ ಯಥೋ ಯಾಮಿ ತಥೋ ನರಸಿಂಹ. ನಾನು ಎಲ್ಲೋದ್ರೂ ಅಲ್ಲಿ ನರಸಿಂಹ ಇರ್ಬೇಕು, ಇರ್ತಾನೆ ಅಂತ ನಾವು ಪ್ರಾರ್ಥನೆ ಮಾಡ್ತೀವಲ್ವಾ. ಹಾಗೆ ಯಾರು ಸ್ಮರಣೆ ಮಾಡ್ತಾರೆ ರಾಮಚಂದ್ರನ, ಅವ್ರಿಗೆ ಅನುಗ್ರಹ ಮಾಡ್ತೇನೆ. ಸೊ ಶರಭಂಗರು ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತಿದ್ದಾರೆ. ನಿನ್ನಂತ ಮಹಾಭಾಗ್ಯ ಯಾರಿದ್ದಾರೆ. ಅಲ್ಲಿಂದ ಸೀದಾ ಸುತೀಕ್ಷ್ಣ ಆಶ್ರಮಕ್ಕೆ ಬರ್ತಾರೆ. ಸುತೀಕ್ಷ್ಣನು ಅಷ್ಟೇನೆ ಹ್ಮ್ ಆ ಭಗವಂತನ ಗುಣಗಾನ ಮಾಡ್ತಾರೆ. ಇವರೆಲ್ಲ ಮಹಾ ಪುಣ್ಯಶಾಲಿಗಳು. ಇವ್ರ ಹೆಸರು ಕೇಳಿದ್ರೆ ನಮಗೆ ನಮ್ಮ ಪಾಪ ನಾಶ ಆಗುತ್ತೆ. ಶರಭಂಗ, ಸುತೀಕ್ಷ್ಣ, ಭರದ್ವಾಜ, ಅಗಸ್ತ್ಯ, ಅತ್ರಿ, ಅಂಗೀರಸ, ಸೊ ನಾರದ. ಅದಕ್ಕೆ ಭಕ್ತರ ನಾಮ ಸ್ಮರಣೆ ಮಾಡಿದ್ರೆ ನಮ್ಮ ಪಾಪ ನಾಶ ಆಗುತ್ತೆ. ಭಗವಂತನ ಬಿಡಿ, ಭಗವಂತ ನಾಮ ಅಲ್ಲ, ಭಕ್ತರ ನಾಮ ಸ್ಮರಣೆ ಮಾಡಿದ್ರೆ ನಮ್ಮ ಪಾಪ ನಾಶ ಆಗುತ್ತೆ. ಸುತೀಕ್ಷ್ಣ ಹೇಳ್ತಾರೆ, ಓ ಸೀತಾಪತೆ, ಶಿವ ವಿರಿಂಚಿ ಸಮಾಶಿತಾರಾಂಘೆ. ಶಿವ ವಿರಿಂಚಿ, ಶಿವ ಬ್ರಹ್ಮರು ಕೂಡ ನಿಮ್ಮ ಪಾದವನ್ನು ಹಿಡ್ಕೊಂಡು ಬೇಡ್ತಾ ಇದ್ದಾರೆ. ಏನಂತ? ಸಂಸಾರ ಸಿಂಧು ತರಣ ಅಮಲೋಪಪೋದ. ಈ ಸಂಸಾರ ಅನ್ನುವ ಸಾಗರದಿಂದ ನಮ್ಮನ್ನ ಬಿಡಿಸಿ ಅಂತ ಬ್ರಹ್ಮಾದಿ ದೇವತೆಗಳು ನಿನ್ನ ಪಾದವನ್ನ ಹಿಡ್ಕೊಂಡು ಕೇಳ್ತಾರೆ. ಸುತೀಕ್ಷ್ಣ ಹೇಳ್ತಾರೆ ಮಾತಿದು. ಅನಂತ ಕಲ್ಯಾಣ ಗುಣ ಸಂಪನ್ನ ನೀನು. ಯಾರಿಗೆ ಸಂಪೂರ್ಣ ಆಶ್ರಯನೋ ಅವನೇ ನೀನು ಭಗವಾನ್, ದೇವೋತ್ತಮ ಪರಮಪುರುಷ. ರಾಮಾಭಿರಾಮ ಸತತಂ ತವ ದಾಸ ದಾಸ. ಓ ರಾಮ, ನಿನ್ನ ದಾಸರ ದಾಸ ನಾನು, ರಾಮದಾಸ. ರಾಮದಾಸ, ಕೃಷ್ಣದಾಸ. ಸುತೀಕ್ಷ್ಣ ಹೇಳ್ತಾ ಇರೋದು. ಅದಕ್ಕೆ ದಾಸ ಅನ್ನೋ ನಾಮ ಇದೆಯಲ್ಲ, ಪದವಿ, ಅದು ಒಬ್ಬ ಭಕ್ತ ಬಯಸುವಂತಹ ಅತ್ಯುನ್ನತವಾದ ಪದವಿ. ಯಾವ ಡಾಕ್ಟರೇಟು, ಸೈಂಟಿಸ್ಟ್ ಎಫ್, ಸೈಂಟಿಸ್ಟ್ ಜಿ ಅದಲ್ಲ. ತವ ದಾಸ ದಾಸ, ರಾಮಾಭಿರಾಮ ಸತತಂ ತವ ದಾಸ ದಾಸ. ಸುತೀಕ್ಷ್ಣ ಮಹರ್ಷಿ ಎಷ್ಟು ವರ್ಷ ಆಗಿರುತ್ತೆ ಗೊತ್ತ. ಅವರೆಲ್ಲ ಎಷ್ಟು ಸಾವಿರಾರು ವರ್ಷಗಳಿಂದ ಕಾಯ್ತಿರ್ತಾರೆ ಭಗವಂತನ ಬರೋದಕ್ಕೋಸ್ಕರ, ಭಗವಂತನ ದರ್ಶನಕ್ಕೋಸ್ಕರ. ಹೇಳ್ತಾರೆ, ಪಾಶಾನುಬದ್ಧ ಹೃದಯಂ. ನಮ್ಮ ಹೃದಯ ಬದ್ಧ ಆಗ್ಬಿಟ್ಟಿದೆ, ಈ ಬದ್ಧ ಜೀವಿಗಳು ನಾವೆಲ್ಲ ಬದ್ಧ ಜೀವಿಗಳಾಗ್ಬಿಟ್ಟಿದೀವಿ. ಈಗ ರಾಮಚಂದ್ರ ನಮ್ಮನ್ನ ಬಿಡಿಸು. ಪಾಶಾನುಬದ್ಧ ಹೃದಯಂ ಸ್ವಯಂ ಆಗತೋಸಿ. ಸೊ ನಮ್ಮನ್ನ ಉದ್ಧಾರ ಮಾಡೋಕ್ಕೋಸ್ಕರ ಸ್ವಯಂ ಆಗತೋಸಿ, ನೀನೇ ಸ್ವಯಂ ಬಂದ್ಬಿಟ್ಟಿದ್ಯಾ. ಯಾರು ಸದಾ ನಿನ್ನ ನಾಮ ಸ್ಮರಣೆಯಲ್ಲಿ ನಿರತರಾಗಿರ್ತಾರೋ, ಮಗ್ನಂ ನಿರೀಕ್ಷ ಮಲ ಪುದ್ಗಲ ಪಿಂಡ ಮೋಹ. ಯಾವಾಗ್ಲೂ ನಿನ್ನ ಆ ನಾಮದ ರೂಪದಲ್ಲಿ ನಿನ್ನ ಸ್ಮರಣೆ ಮಾಡಕ್ಕೆ ನಮ್ಗೆ ನಿನ್ನ ರೂಪ ಗೊತ್ತಿಲ್ಲ, ನೀನ್ ಹೇಗಿದೆ ಗೊತ್ತಿಲ್ಲ, ನೋಡಿಲ್ಲ ನಾನು, ನಿನ್ನ ದರ್ಶನ ನೋಡಿಲ್ಲ ನಾನು. ನಿನ್ನ ನಾಮದ ರೂಪದಲ್ಲಿ ನಿನ್ನ ದರ್ಶನ ಮಾಡ್ತೀನಿ, ನಾನು ಸ್ಮರಣೆ ಮಾಡ್ತೀನಿ ಅಂತ ಹೇಳಿ ಸುತೀಕ್ಷ್ಣರು ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ನೇರವಾಗಿ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಸೊ ಆಮೇಲೆ ಸುತೀಕ್ಷ್ಣರ ಭೇಟಿ ಆಯ್ತು, ಅವರ ದರ್ಶನ ಆಯ್ತು. ಅಲ್ಲಿಂದ ನೇರವಾಗಿ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಅಗಸ್ತ್ಯ ಮುನಿಗಳು ಅಂದ್ರೆ ದಕ್ಷಿಣ ಭಾರತ, ಅಗಸ್ತ್ಯರು ದಕ್ಷಿಣ ಭಾರತದಲ್ಲಿ ಇದ್ರು ಅವಾಗ. ಸೊ ಇಲ್ಲಿಂದ ದಂಡಕಾರಣ್ಯಕ್ಕೆ ಬರ್ತಾ ಬರ್ತಾ ಸೀದಾ ಅವರು ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಅಗಸ್ತ್ಯ ಹೇಳ್ತಾರೆ, ಹೇ ರಾಮ, ಪಶ್ಯಾಮಿ ರಾಮ ತವ ರೂಪಂ ಅರೂಪಿಣೋಪಿ ಮಾಯಾ ವಿಡಂಬನ ಕೃತಂ ಸ ಮನುಷ್ಯವೇಷಂ. ವಿಡಂಬನ ಅದೇನು? ಹಾಸ್ಯ ಅಂತ, ನಾಟಕ. ಈಗ ಸರ್ವಶಕ್ತ ಭಗವಂತನೇ ಎಲ್ಲವನ್ನೂ ಧರಿಸಿರುವಂತಹ, ಎಲ್ಲವನ್ನೂ ಭರಿಸಿರುವಂತಹ, ಎಲ್ಲವನ್ನೂ ಧಾರಣೆ ಮಾಡುವಂತ ಭಗವಂತನೇ ಒಂದು ಹೊಸಲು ದಾಟಕ್ಕಾಗದೆ ಬೀಳ್ತಾನೆ ಅಂದಾಗ ಅದು ವಿಡಂಬನೆ ಅಲ್ವಾ? ಹಾಸ್ಯಾಸ್ಪದ. ಒಂದು ಹೊಸಲು ದಾಟಕ್ಕಾಗದೆ ಬೀಳ್ತಾನೆ ಭಗವಂತ ಅಂದ್ರೆ ಅದು ವಿಡಂಬನೆ, ಅದು ವಿಡಂಬನ ಅಂದ್ರೆ. ನಿನಗೆ ಶಕ್ತಿ ಇದೆ ಬಟ್ ಇಲ್ದೊಂಥರ ನಾಟಕ ಮಾಡ್ತಿಲ್ಲ, ಅದು ವಿಡಂಬನ. ಅದನ್ನ ಹೇಳ್ತಾರೆ, ಪಶ್ಯಾಮಿ ರಾಮ ತವ ರೂಪಂ ಅರೂಪಿಣೋಪಿ. ಅಂದ್ರೆ ನಿನ್ನ ರೂಪ ಯಾರಿಗೆ ಕಾಣಿಸುತ್ತೆ? ನಿನ್ ರೂಪರಹಿತ, ನಿನ್ಗೇನು ಇದೇ ರೂಪ ಅಂತಲ್ಲ, ನಿನ್ ಎಲ್ಲಾ ರೂಪಗಳು ನಿನ್ನವೇ. ನಿನ್ ರೂಪರಹಿತನೇ ಆಗಿದ್ರು ನಿನ್ನ ಮಾಯಾಶಕ್ತಿಯಿಂದನೇ ಒಂದು ರೂಪವನ್ನ ಧರಿಸಿ, ಯಾವುದಾದ್ರೂ ಒಂದು ರೂಪ,
ಅದು ಆ ಮಾಯ ಅಂದ್ರೆ ಮಹಾಮಾಯ ಅಲ್ಲ, ಯೋಗ ಮಾಯ. ಸೊ ಯೋಗ ಮಾಯ ರೂಪದಲ್ಲಿ ಯಾವುದೋ ಒಂದು ರೂಪ, ಮತ್ಸ್ಯ ರೂಪನೋ ಕೂರ್ಮ ರೂಪನೋ ಯಾವುದೋ ಒಂದು ರೂಪ ಧರಿಸಿ ನನಗೆ ದರ್ಶನ ಕೊಡ್ತಿದ್ದಲ್ಲ. ಆ ದರ್ಶನ, ಆ ಸೌಂದರ್ಯ ಕೋಟಿ ಸೂರ್ಯ ಸಮಪ್ರಭ. ಅದನ್ನ ನನಗೆ ಅರ್ಥ ಆಯ್ತು ನೀನ್ ಯಾರಂತ. ಕಂದರ್ಪ ಕೋಟಿ ಸುಭಗಂ, ನಿನ್ನ ಸೌಂದರ್ಯ ಹೇಗಿದೆ, ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ, ಸುಭಗ ಸೌಂದರ್ಯವಂತ ಸುಂದರ ಅಂತ. ಸೀತಾ ಸಮೇತಂ ಜಿನಾಂಬರಂ ಪ್ರದೃಶ್ಯಂ, ಅಂದ್ರೆ ಸೀತಾ ಸಮೇತ ನೀನು ಒಬ್ಬ ಸನ್ಯಾಸಿ, ಬ್ರಾಹ್ಮಣ ಸನ್ಯಾಸಿ ರೂಪದಲ್ಲಿ, ಅಂದ್ರೆ ಒಬ್ಬ ಆ, ಜಟ ವಲ್ಕಲಧಾರಿಯಾಗಿ ನನಗೆ ದರ್ಶನ ಕೊಡ್ತಾ ಇದೆಯಾ. ಅದು ಭಗವಂತನ ಸಹಜ ಸೌಂದರ್ಯ, ಸಹಜ ರೂಪ ಅಲ್ಲ ಅದು, ಅದು ವೇಷ ಮರ್ಸ್ಕೊಂಡು ಬಂದಿರೋದಲ್ವಾ, ಮಾನುಷ ವೇಷಂ. ಸೊ ಮನುಷ್ಯ ವೇಷಂ. ಜಾನಂತು ರಾಮ ತವ ರೂಪಂ ಅಶೇಷ ದೇಶ ಕಾಲಾದಿ ಉಪಾಧಿರಹಿತಂ, ದೇಶ ಕಾಲ ಉಪಾಧಿರಹಿತಂ. ಅಂದ್ರೆ ಭಗವಂತನಿಗೆ ದೇಶ ಕಾಲದ ಯಾವ ಅಂಟು ಇಲ್ಲ ಅವನಿಗೆ. ಅವನಿಗೆ ಯಾವ ಭೌತಿಕ ಗುಣಗಳ ಅಂಟು ಇಲ್ಲ. ಅವನು ಕಾಲಾತೀತ, ಅವನು ದೇಶಾತೀತ, ಅವನು ಗುಣಾತೀತ, ಅವನು ಮಾಯಾತೀತ ಅಂತ ಭಗವಂತನನ್ನ ನಾನು ಪ್ರತ್ಯಕ್ಷೋ ಅದ್ಯ ಮಮ ಗೋಚರಮೇ ತದೇವ, ನನಗೆ ಕಾಣಿಸ್ಕೊತಾ ಇದೆಯಾ, ನೀನು ಗೋಚರ ಆಗ್ತಾ ಇದೆಯಾ. ಮತ್ತೆ ರಾಮಚಂದ್ರ ಕಾಡಿಗೆ ಬಂದಿದ್ದು ಉದ್ದೇಶ ಅರ್ಥ ಆಯ್ತಲ್ಲ ಈಗ. ಕೈ ಕಾಡಿ ಕಳಿಸೋದು ಉದ್ದೇಶ ಅರ್ಥ, ಸೇವೆ ಮಾಡದಲ್ವಾ ಭಗವಂತನಿಗೆ ಅವಳು. ತಪ್ಪೇನಾಯ್ತು, ಬೇರೆ ತರ ಮಾಡದ್ದು ಅಷ್ಟೇನೆ. ಕೋಪದಲ್ಲಿ ನೀನ್ ಕಾಡಿಗೆ ಹೋಗ್ಬೇಕು ಅಂತ ಹೇಳುದು ಅಷ್ಟೇನೆ. ಹೇಗ್ ಮಾಡುದು, ಸೇವೆನೇ ಅಲ್ವಾ ಅದು. ಭಗವಂತನ ಸೇವೆ ಮಾಡಕ್ಕೆ ಬಲವಂತ ಮಾಡಿ ಕಳ್ಸಿಕೊಟ್ಟಲ್ವಾ. ರಾಮಚಂದ್ರ ನೀನ್ ಕಾಡಿಗೆ ಹೋಗ್ಲೇಬೇಕು, ಅಲ್ಲಿ ಸೇವೆ ಮಾಡ್ಲೇಬೇಕು ಅಂತ. ಅದು ಸೇವೆ, ಅದು. ಅದಕ್ಕೆ ಕೈಕೆಗಿಂತ ದೊಡ್ಡ ಸೇವೆ ಯಾರು ಮಾಡಿದ್ರು, ಮತ್ತೆ ಮಂತ್ರಗಿಂತ ದೊಡ್ಡ ಸೇವೆ ಯಾರು ಮಾಡಿದ್ರು. ರಾಮಚಂದ್ರನಿಗೆ ಅದು ಯೋಚನೆ ಇರಲಿಲ್ಲ. ನೀನ್ ಕಾಡಿಗೆ ಹೋಗ್ಬೇಕು, ಕಾಡಿಗೆ ಯಾಕೆ ಹೋಗ್ಬೇಕು ಅದು ನಿನ್ಗೆ ಗೊತ್ತು, ಕಾಡಿಗೆ ಹೋದ್ಮೇಲೆ ಏನ್ ಮಾಡ್ತೀಯ ಅಂತ. ಹಾಗೆ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ ಅವರಿಗೆ ಭಗವಂತ ವಿಶೇಷ ಕೃಪೆ. ನೋಡಿ, ಅವನು ಕೈಕೆ ಮೇಲೆ ಕೋಪನೆ ಮಾಡ್ಕೊಳ್ಳಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೆ ನೀನು ಅಂತ ಹೇಳಿ ತೋರಿಸ್ತಾನೆ. ಓಕೆ, ಭಗವಂತನ ವಿಶೇಷ ಗುಣ. ಆಮೇಲೆ ಸುತೀಕ್ಷ್ಣ ಹೇಳ್ತಾರೆ, ಆಯ್ತಪ್ಪ ಸುತೀಕ್ಷ್ಣರು ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅಲ್ಲಿ ಅಗಸ್ತ್ಯ ಋಷಿ ಆಶ್ರಮ ಇದೆ, ಅಲ್ಲಿ ಹೋಗಿ ಅಗಸ್ತ್ಯರನ್ನು ಕೂಡ ನೀವು ಅನುಗ್ರಹ ಮಾಡಿ ಅಂತ ಹೇಳಿ ಸುತೀಕ್ಷ್ಣ ಋಷಿ ರಾಮಚಂದ್ರನ ಕಳಿಸ್ಕೊಡ್ತಾನೆ. ಅಗಸ್ತ್ಯ ಋಷಿ ಆಶ್ರಮ ಹೇಗಿತ್ತು ಅಂದ್ರೆ, ನಾವ್ ಹೇಳ್ತೀವಿ ದಂಡಕಾರಣ್ಯ ಏನು ಘನಘೋರ ಅರಣ್ಯ ಅಲ್ಲ, ಅದು ಸುಂದರವಾಗಿತ್ತು. ಚಿತ್ರಕೂಟ ಯಾವುದೋ ಒಂದು ದೊಡ್ಡ ಪರ್ವತ ಅಂತ ಅಲ್ಲ, ಸುಂದರವಾಗಿತ್ತು. ಅಲ್ಲಿ ಯಾವಾಗ್ಲೂ ಹೂಗಳ ಪರಿಮಳ, ದುಂಬಿಗಳ ಝೇಂಕಾರ, ಪ್ರಾಣಿ ಪಕ್ಷಿಗಳ ಕಲರವ. ಅಲ್ಲಿ ಋಷಿಗಳು ಮನೆ ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ರು. ಅದು ಕಾಡು ಅಂದ್ರೆ ಏನು ಭಯಂಕರ ಕಾಡು ಅಂತಲ್ಲ, ಕಾಡು ಭಯಂಕರನೇ, ಬಟ್ ಅವ್ರಿದ್ದಂತ ಜಾಗ, ಋಷಿ ಆಶ್ರಮ ತುಂಬಾ ಸುಂದರವಾಗಿತ್ತು. ಅಗಸ್ತ್ಯರ ಆಶ್ರಮನು ಹಾಗೇನೆ ಹೇಗಿತ್ತು ಅಂದ್ರೆ ಹೇಳ್ತಾರೆ, ತೇನ ಸಂಪೂಜಿತ ಸಮ್ಯಕ್ ಭುಕ್ತ್ವ ಫಲ ಮೂಲ ಫಲಾಧಿಕಂ. ಗೆಡ್ಡೆ ಗೆಣಸುಗಳು. ಎಲ್ಲಿ ಋಷಿಗಳು ಆಶ್ರಮ ಕಟ್ಕೊಂಡಿರ್ತಾ ಇದ್ರು ಅಂದ್ರೆ ಜಾಗ ವಾಸ ಮಾಡಕ್ಕೆ ಸುಂದರವಾಗಿರ್ಬೇಕು, ಯೋಗ್ಯವಾಗಿರ್ಬೇಕು, ನದಿ ತೀರದಲ್ಲಿರ್ಬೇಕು. ಗೋದಾವರಿ ನದಿ ಹತ್ರದಲ್ಲೇ ಇತ್ತು, ದಂಡಕ ಪಂಚವಟಿಯಲ್ಲಿ. ಗೋದಾವರಿ ನದಿ ಹತ್ರ ಋಷಿಗಳು ತಮ್ಮ ವಾಸಸ್ಥಾನವನ್ನ ಮಾಡಿಕೊಂಡು ಎಲ್ಲಿ ಹಣ್ಣುಗಳು ಸಿಗುತ್ತೆ ಅಲ್ಲಿ ಜೀವನ ಮಾಡ್ತಾ ಇದ್ರು. ಪಕ್ಷಿ ಸಂಗೈಷ್ಯ ವಿವಿಧೈರ್ನಾದಿತಂ ನಂದನೋಪಂ. ನಂದನಾಮನ ತರ ಇತ್ತು ಅದು, ಪಕ್ಷಿಗಳ ಕಲರವ. ಅಲ್ಲಿಗೆ ಬಂದ್ರು, ಅಗಸ್ತ್ಯರ ಆಶ್ರಮಕ್ಕೆ ಬಂದ್ರು. ಅದು ಹೇಗಿತ್ತು ಅಂದ್ರೆ, ಬ್ರಹ್ಮರ್ಷಿ ದೇವರ್ಷಿಭಿ ಸೇವಿತ ಮುನಿ ಮಂದಿರೈ. ಅಲ್ಲಿಗೆ ಯಾವಾಗಲೂ ದೇವತೆಗಳು ಬಂದು ಹೋಗ್ತಾ ಇದ್ರು, ನಾರದರು ಬಂದು ಹೋಗ್ತಾ ಇದ್ರು, ದೇವ ಋಷಿಗಳು ಬಂದು ಆಶೀರ್ವಾದ ಮಾಡಿ ಹೋಗ್ತಾ ಇದ್ರು ಅಂತ ಜಾಗ ಅದು. ಸರ್ವತೋ ಅಲಂಕೃತಂ ಸಾಕ್ಷಾತ್ ಬ್ರಹ್ಮಲೋಕ ವಿವಾಪರಂ. ಸಾಕ್ಷಾತ್ ಬ್ರಹ್ಮಲೋಕ ತರ ಕಾಣಿಸ್ತಾ ಇತ್ತು ಅದು ಆಶ್ರಮ. ಅಲ್ಲಿಗೆ ಬಂದ್ರು. ಹೇಳ್ತಾರೆ, ನಾನು ಹೇಳಿದೆ ಅಂತ ಹೇಳಿ ಅಗಸ್ತ್ಯರಿಗೆ ಸುದೀಕ್ಷರು ಕಳಿಸಿದ್ರು ಅಂತ ಹೇಳಿ ಋಷಿಗಳು ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಬಂದ್ರು. ಅಗಸ್ತ್ಯರು ಹೇಳ್ತಾರೆ, ಮಗು ದಂಡವತ್ ಪ್ರಣಿಪತ್ಯಾಹ ವಿನಯಾವನತಃ ಸುದೀಹಿ. ಅಗಸ್ತ್ಯರು ದಂಡವತ್ ನಮಸ್ಕಾರ ಮಾಡ್ತಾರೆ ರಾಮಚಂದ್ರನಿಗೆ. ಯಾಕೆ ರಾಮಚಂದ್ರ ಮನುಷ್ಯರಾಗಿದ್ರೆ ಯಾಕೆ ದಂಡವತ್ ನಮಸ್ಕಾರ ಮಾಡ್ಬೇಕಿತ್ತು. ಈಗ ಗುರು ಮಹಾರಾಜರು ಬಂದಾಗ, ದೊಡ್ಡ ದೊಡ್ಡ ಭಕ್ತರು ಬಂದಾಗ ನಾವು ದಂಡವತ್ ನಮಸ್ಕಾರ ಮಾಡ್ತೀವಿ. ಯಾಕೆ ಮಾಡ್ಬೇಕು, ಸಾಮಾನ್ಯ ಮನುಷ್ಯ ಅವರು. ಅಥವಾ ಆ ದೇಹಕ್ಕೆ ಮಾತ್ರ ನಮಸ್ಕಾರ ಮಾಡ್ತಿದ್ವಾ. ಭಗವಂತನ ಪ್ರತಿನಿಧಿಗಳು ಅಂತ. ಭಗವಂತನ ಶುದ್ಧ ಭಕ್ತರು ಭಗವಂತನ ಪ್ರತಿನಿಧಿಗಳೇ.
ದಂಡವತ್ ನಮಸ್ಕಾರ ಮಾಡೋದು ಯಾರಿಗೋಸ್ಕರ? ಭಗವಂತನ ಪ್ರತಿನಿಧಿಗೆ. ಯಾರಿಗೆ ಅದರ ಅನುಭವ ಇರುತ್ತೆ, ಗೋಚರ ಆಗುತ್ತೋ, ಓ ಇವರು ಗುರು ಮಹಾರಾಜರು ಸಾಮಾನ್ಯ ಮನುಷ್ಯ ಅಲ್ಲ, ಇವರು ಭಗವಂತನ ಪ್ರತಿನಿಧಿಗಳು ಅಂತ ಗೊತ್ತಿರೋರು ಮಾತ್ರ ನಮಸ್ಕಾರ ಮಾಡ್ತಾರೆ, ಗುರು ಶರಣಾಗ್ತಾರೆ. ಹಾಗೆ ಅಗಸ್ತ್ಯರು ಹೇಳ್ತಾರೆ ದಂಡವತ್ ಪ್ರಣಿಪತ್ಯಾಹ, ದಂಡವತ್ ನಮಸ್ಕಾರ ಮಾಡ್ತೀವಿ. ರಾಮೋ ದಾಶತಿರ್ ಬ್ರಹ್ಮನ್ ಸೀತಾಯ ಲಕ್ಷ್ಮಣೇನ ಚ ಆಗತೋ ದರ್ಶನಾರ್ಥಂ ತೇ ಬಹಿತಿಷ್ಠತಿ ಸಾಂಜಲಿ. ಅಗಸ್ತ್ಯರು ಹೇಳ್ತಾರೆ ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ, ನಾನು ನಿನ್ನೇ ಚಿಂತನೆ ಮಾಡ್ತಾ ಇದ್ದೆ. ನೋಡಿ, ಆಗತೋ ದರ್ಶನಾರ್ಥಂ, ಯಾವತ್ತಾದ್ರೂ ನಿನ್ನೆ ಬರ್ತೀಯಾ, ನಮ್ಗೆ ದರ್ಶನ ಕೊಡ್ತೀಯಾ ಅಂತ ನಾನು ಕಾಯ್ತಾ ಇದ್ದೆ. ಶೀಘ್ರಮಾನಯ ಭದ್ರಂ ತೇ ರಾಮಂ ಮಮ ಹೃದಯ ಸ್ಥಿತಂ. ಅಗಸ್ತ್ಯರು ಹೇಳ್ತಾರೆ, ರಾಮಚಂದ್ರ ನನ್ನ ಹೃದಯದಲ್ಲಿ ನೀನು ಯಾವಾಗ್ಲೂ ಇದ್ದೆ, ಬರ್ತೀಯಾ 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 ಅಂತ ಕಾಯ್ತಾ ಇದ್ದೆ. ಋಷಿ ಮುನಿಗಳು ಸಾವಿರಾರು ವರ್ಷ ಕಾದ್ರು ತಪಶ್ಚರ್ಯ ಮಾಡಿ, ಯಾವುದೋ ಕಾಡಲ್ಲಿ ಒಂದು ಕುಟೀರವನ್ನು ಆಶ್ರಮವನ್ನು ಕಟ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಗಡ್ಡ ಬಿಟ್ಕೊಂಡು ಋಷಿ ಜೀವನ ಮಾಡ್ಕೊಂಡಿದ್ರು. ಯಾಕೆ? ಅವ್ರಿಗೇನೋ ಒಂದು ಫ್ಯಾಷನ್ ಅಲ್ಲ ಅದು. ಭಗವಂತ ಬರ್ತಾನೆ, ಅವ್ನು ನೋಡ್ಬೇಕು ಅಂತ ಯಾಕಂದ್ರೆ ಗೊತ್ತು ಭಗವಂತ ಎಲ್ಲಿದ್ರು ಅಡ್ರೆಸ್ ಹುಡ್ಕೊಂಡ್ ಬರ್ತಾನೆ. ಅವ್ನಿಗೇನು GPS ಅವಶ್ಯಕತೆ ಇಲ್ಲ, ಎಲ್ಲಿದ್ರೆ ಡಿವೋಟಿಸ್ ಅಲ್ಲಿ ಬಂದ್ಬಿಡ್ತಾನೆ. ಎತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಟಾಮಿ ನಾರದ ನಾಹಂ ತಿಷ್ಟಾಮಿ ವೈಕುಂಠೆ ಯೋಗಿ ನಾಮಪಿ ಹೃದಯೇಶುವ ಎತ್ರ ಗಾಯಂತಿ ಮದ್ಭಕ್ತ. ಋಷಿ ಆಶ್ರಮದಲ್ಲಿ ಸದಾ ಭಗವಂತ ನಾಮ ಹಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು, ಕುಣಿತಾ ಇದ್ರು, ಹಾಡ್ತಾ ಇದ್ರು, ಪಾಠ ಪ್ರವಚನ ನಡೀತಾ ಇತ್ತು. ಇವಾಗೆಲ್ಲಿದೆ ಪಾಠ ಪ್ರವಚನ ಕೇಳಕ್ಕೆ? ಇಷ್ಟು ಎಲ್ಲೋ ಬರ್ಬೇಕು. ಇವಾಗ ಅದು ಇಲ್ಲ. ಝೂಮ್ ನೋಡಿ, ಎಲ್ಲಿ ಯಾರು ಎಲ್ಲಿದ್ದೀರಿ ಗೊತ್ತಿಲ್ಲ, ಕೂತು ಜಾಗದಲ್ಲಿ ನಾವು ಭಗವಂತನ ಕಥೆ ಕೇಳಬಹುದು. ಹಂಗೂ ಬರಲ್ಲ. ಇನ್ನ ಆದ್ರೆ ಭಗವಂತ ನಮ್ಗೆ ಎಲ್ಲಾ ಕೊಡ್ಬೇಕು. ನೋಡಿ, ನಾವ್ ಹೇಗೆ ಅಂದ್ರೆ ಏನು ಪ್ರಯತ್ನ ಮಾಡಬಾರ್ದು, ಆದ್ರೆ ಭಗವಂತ ಎಲ್ಲಾ ಕೊಡ್ಬೇಕು ನಮ್ಗೆ. ಯಾಕೆ? ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಟಿದ್ದಾನೆ, ಹಿಂದೆ ಮನೆಯವ್ರಿಗೆಲ್ಲ ಕೊಟ್ಟಿದ್ದಾನೆ, ನಮ್ಗೆ ಕೊಟ್ಟಿಲ್ಲ. ಮಾಡ್ರಿ, ಮಾಡಲ್ಲ. ನಾವು ಸೇವೆಗೆ ಮಾಡಲ್ಲ. ಕಂಪ್ಯಾರಿಷನ್ಗೋಸ್ಕರ ಹೇಳ್ತಾರದಲ್ಲ. ನಾವು ಎಲ್ಲಿದ್ರು ಭಗವಂತನ ಹುಡ್ಕೊಂಡ್ ಬರ್ತಾನೆ, ಕಷ್ಟಪಟ್ಟು ಬರ್ತಾನೆ. ಕಷ್ಟಪಟ್ಟರು ಅವನು ಇಷ್ಟಪಟ್ಟೆ ಬರೋದು. ದಂಡಕಾರಣ್ಯ ವನವಾಸ ಎಲ್ಲ ಮಾಡ್ಕೊಂಡು ಋಷಿ ರಾಕ್ಷಸರನ್ನ ಸಂಹಾರ ಮಾಡ್ತಾ ಋಷಿ ಮುನಿಗಳ ಅನುಗ್ರಹ ಮಾಡೋಕ್ಕೋಸ್ಕರ ಬರ್ತಾನೆ. ರಾಮೋಪಿ ಮುನಿಯಾಮಾಯ ಅಂತ ಅದೃಷ್ಟ ಹರ್ಷ ಸಮಾಕುಲ. ನೀನ್ ನೋಡಿ ನಮ್ಗೆ ತುಂಬಾ ಹರ್ಷ ಆಯ್ತು, ಖುಷಿ ಆಯ್ತು, ಆಗದೆ ಇರುತ್ತೆ ಮತ್ತೆ. ರಾಮನ ಶರೀರ ಸ್ಪರ್ಶದಿಂದ ಅಗಸ್ತ್ಯರ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರ್ತಾ ಇದೆ. ರಾಮನ ಕೈ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಆಶೀರ್ವಾದ. ಯಾರಾದ್ರೂ ಹಿರಿಯರು ಸಿಕ್ಕಿದಾಗ ಏನ್ ಮಾಡ್ಬೇಕು? ಅವ್ರ ಕೈನ ಜೋಡಿಸಿ ಹಿಡ್ಕೊಂಡು ಅವ್ರ ಕೈನ ನಾವು ತಲೆ ಮೇಲೆ ಇಟ್ಕೋಬೇಕು. ಅದು ಪಾದ ಅಂತ ಭಾವಿಸ್ಬೇಕು ನಾವು. ಯಾಕಂದ್ರೆ ಅವ್ರ ಪಾದ ಅಂತ ತೆಗೆದು ತಲೆ ಮೇಲೆ ಇಟ್ಕೊಳಕ್ ಆಗಲ್ವಲ್ಲ. ಅದೇ ನಾವ್ ಹೇಳ್ತೀವಿ, ಸ್ವಾಮಿ ನಮ್ಗೆ ಸಾಲ ಬೇಕಾಗಿದೆ, ನಿಮ್ ಕೈಯೆಲ್ಲ ನಿಮ್ ಕಾಲು ಅನ್ಕೊಳ್ಳಿ ಅಂತ. ನಮ್ಗೊಂದ್ 1,000 ರೂಪಾಯಿ ದುಡ್ಡು ಬೇಕು, ಸಾಲ ಕೊಡಿ. ಸಾಲಕ್ಕೋಸ್ಕರ ಹೋಗಿ ನಾವೇನ್ ಮಾಡ್ತೀವಿ? ಇದು ಕೈಯೆಲ್ಲ ಇದು ಕಾಲು ಅಂತೀವಿ. ಅದೇ ಭಗವಂತ ಅಗಸ್ತ್ಯರು ಕೈ ಹಿಡ್ಕೊಂಡು ಕೈನ ರಾಮನ ತಲೆ ಮೇಲೆ ಇಟ್ಕೊಂಡು ಬರ್ತಾರೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ. ಎಲ್ಲ ವಿಧಾನದಿಂದ ಅವನ್ನ ಕೂರಿಸಿ ಸುಖೋಪವಿಷ್ಟಂ ಸಂಪೂಜ್ಯ ಪೂಜೆಯ ಬಹುವಿಸ್ತರಂ ಪೂಜೆ ಮಾಡ್ತಾರೆ. ಅವರ ಪಾದ ಪೂಜೆ ಮಾಡ್ತಾರೆ. ಅವ್ರಿಗೆ ಗೆಡ್ಡೆ ಗೆಣಸು ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಅವ್ರಿಗೆ ಸತ್ಕಾರ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ತ್ವದಾಗಮನಮೇವಾಹಂ ಪ್ರತೀಕ್ಷನ್ ಅಮವಸ್ಥಿತಃ ಯದಾ ಕ್ಷೀರ ಸಮುದ್ರ ಅಂತೆ ಬ್ರಹ್ಮಣ ಪ್ರಾರ್ಥಿತಃ ಪುರ. ನೀನು ಕ್ಷೀರೋದಕ್ಷಾಯ ವಿಷ್ಣು, ಬ್ರಹ್ಮದೇವರು ಬಂದು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಭೂಭಾರ ಹರಣ ಮಾಡ್ಬೇಕು, ರಾವಣನ ಕಾಟ ಜಾಸ್ತಿ ಆಗೋಗಿದೆ, ಹೋಗಿ ಹೋಗಿ ನನ್ನ ಮೂರ್ಖ ಶಿಖಾಮಣಿಗೆ ಹೊರ ಬೇರೆ ಕೊಟ್ಬಿಟ್ಟಿದ್ದೀನಿ, ಮನುಷ್ಯ ರೂಪದಿಂದ ಬಂದು ನೀನು ಸಂಹಾರ ಮಾಡ್ಬೇಕು ಅಂತ. ಭೂಮೇರ್ ಭಾರ ಮುಪರ್ತ್ಯರ್ಥಂ ರಾವಣಸ್ಯ ವಧಾಯ ಚ, ರಾವಣನ ಸಂಹಾರ ಮಾಡ್ಬೇಕು ಅಂತ ಹೇಳಿ ನೀನು ಈ ಅವತಾರವನ್ನ ತಾಳಿ ಬಂದಿದ್ಯಾ ಅಂತೆಲ್ಲ ಹೇಳ್ತಾರೆ. ಗೊತ್ತು ಅಗಸ್ತ್ಯರಿಗೆ. ಅಗಸ್ತ್ಯರಿಗೆ ಯಾವುದೇ ಭಕ್ತರಿಗೂ ಭಗವಂತ ಯಾವುದೇ ರೂಪದಲ್ಲಿ ಬಂದ್ರು ಈಗ ಭಗವಂತ ಅಂತ ಅರ್ಥ ಮಾಡಿ. ಯಾಕಂದ್ರೆ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ಪ್ರತಿಯೊಂದು ಭಗವಂತನ ಅಂಶ, ಭಗವಂತನ ರೂಪ ಅಂತ ಭಾವಿಸಿದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ನಾವು ದೇವಸ್ಥಾನಕ್ಕೆ ಹೋದ್ರು ಕೂಡ ದೇವರು ಅನ್ನೋದು ನಮಗೆ ನಂಬಿಕೆನೇ ಇರೋದಿಲ್ಲ. ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅದ್ರ ದೇವ್ರು ಅನ್ನೋ ನಂಬಿಕೆ ಇರೋದಿಲ್ಲ ನಮ್ಗೆ. ಅಂತವ್ರಿಗೆ ಭಗವಂತ ಎಲ್ಲಿಂದ ಅನುಗ್ರಹ ಮಾಡ್ತಾನೆ? ಯಾಕೆ ಅನುಗ್ರಹ ಮಾಡ್ಬೇಕು? ಅದೇ ಹೇಳ್ತಾರೆ ನೋಡಿ ಅಗಸ್ತ್ಯರು,
ಅಂತ ಮೂರ್ಖರಿಗೆ ನೀನ್ ಭಗವಂತ ಅಂತ ಗೊತ್ತಾಗೋದಿಲ್ಲ. ಮಾಯೆ ಆವರ್ಸ್ಕೊಂಡ್ಬಿಟ್ರೆ ನಿನಗೆ, ನಿನ್ನ ಅಂದ್ರೆ ನೀನ್ ಯೋಗ ಮಾಯಲ್ಲಿ ಆವರ್ಸ್ಕೊಂಡ್ಬಿಟ್ರೆ, ಭಕ್ತರು ಮಹಾಮಾಯಲ್ಲಿ ಆವರ್ಸ್ಕೊಂಡ್ಬಿಟ್ರೆ ನೀನ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಅವ್ಯಾಕೃತ ಅಂತ ಹೇಳ್ಬಿಡ್ತಾರೆ. ಸ್ವಾಮೇವ ನಿರ್ಗುಣಂ ಶಕ್ತಿ ರಾವಣೋತಿ ಯದಾ ತದಾ ಅವ್ಯಾಕೃತ ಮಿತಿ ಪ್ರಾಹುರ್ ವೇದಾಂತ ಪರಿನಿಷ್ಠಿತ. ನಾವು ವೇದಾಂತವನ್ನ ತಿಳ್ಕೊಂಡ್ಮೇಲೆ ನಮ್ಗೆ ಒಂದು ಜ್ಞಾನದ ಪೊರೆ ಬಂದ್ಬಿಡುತ್ತೆ. ಜ್ಞಾನದ ಆವರಣ ಪೊರೆ, ಜ್ಞಾನದ ಪೊರೆ ಬಂದಾಗ ನಾವು ಭಗವಂತನ ಯಥಾರೂಪವಾಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಜ್ಞಾನದಿಂದ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಅದು ಕೇವಲ ಭಕ್ತಿಯಿಂದ ಮಾತ್ರ. ಈ ಯಾರಿಗೆಲ್ಲ ಭಗವಂತ ಅನುಗ್ರಹ ಮಾಡಿದಾನೆ ಅವ್ರು ಯಾರು ಜ್ಞಾನಿಗಳಲ್ಲ, ಅವರು ಜ್ಞಾನಿಗಳ ಜೊತೆ ಭಕ್ತರು. ಭಕ್ತಿ ಅಷ್ಟೇ ನೋಡಿದ್ದು ಭಗವಂತ. ಏನ್ ಜ್ಞಾನ ಇತ್ತು ಅವ್ರಿಗೆ? ಕಾಡಲ್ಲಿರ್ಬೇಕು, ನಾವು ತಾಪಸ ಜೀವನ ಮಾಡ್ಬೇಕು, ಅಂದ್ರೆ ಋಷಿ ಜೀವನ, ಭಗವಂತನ ಬರ್ತಾನೆ ಅಂತ ಕಾಯ್ಬೇಕು ಅನ್ನೋದಿತ್ತಲ್ಲ, ಅದು ಜ್ಞಾನ ಅಷ್ಟೇ. ಜ್ಞಾನ ಅಂದ್ರೆ ವೇದಾಂತ ತಿಳ್ಕೊಳ್ಳೋದಲ್ಲ ಜ್ಞಾನ. ನಾನು 4 ವೇದ ಓದ್ಬಿಟ್ಟಿದ್ದೀನಿ, ರಾವಣನು ಓದಿದ್ದ ವೇದ. ರಾವಣ ಮಹಾಬ್ರಾಹ್ಮಣ, ಅವರಪ್ಪ ಚೆನ್ನಾಗಿ ವೇದ ಹೇಳ್ಕೊಟ್ಟಿದ್ರು ಅವರಿಗೆ. ಏನ್ ಪ್ರಯೋಜನ ಆಯ್ತು? ಸೊ ಕೇವಲ ಭಕ್ತಿಯಿಂದ ಮಾತ್ರ ಅದನ್ನು ಪಡ್ಕೋಕ್ ಸಾಧ್ಯ ಅಂತ ಹೇಳ್ತಾರೆ. ಇಷ್ಟೊಂದು ಸಂವಾದ ಇದೆ ಅದೆಲ್ಲ. ಆಮೇಲೆ ಹೇಳ್ತಾರೆ, ಆ ತ್ವಂ ರಜೋಗುಣೋತೋ ಬ್ರಹ್ಮ ಜಗತ ಸರ್ವ ಕಾರಣಂ. ರಜೋಗುಣವನ್ನ ಧರಿಸಿ ಬ್ರಹ್ಮ ರೂಪದಲ್ಲಿ ಬಂದು ನೀನು ಜಗತ್ತನ್ನ ಸೃಷ್ಟಿ ಮಾಡ್ತೀಯ. ಸತ್ವಾ ವಿಷ್ಣು ತ್ವಮೇವಾಸ್ಯ ಪಾಲಕಃ. ವಿಷ್ಣು ರೂಪದಲ್ಲಿ ನೀನು ಪಾಲಕನಾಗಿ ಪಾಲನೆ ಮಾಡ್ತೀಯ. ಲಯೇ ರುದ್ರ ತ್ವಮೇವಾಸ್ಯ ತ್ವನ್ಮಾಯ ಗುಣಭೇದತಃ. ನಿನಗೆ ಯಾವ, ಅಂದ್ರೆ ನೀನು ಗುಣಗಳನ್ನ ಧರಿಸಿ ಲೀಲೆ ಮಾಡ್ತೀಯ ಅಂತ ಅಗಸ್ತ್ಯರು ಹೇಳ್ತಿದ್ದಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಭಗವಂತನಿಗೆ ಯಾವ ಭೌತಿಕ ಗುಣಗಳು ಇಲ್ಲ, ಆದ್ರೆ ಭೌತಿಕ ಗುಣಗಳನ್ನು ಧರಿಸಿ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡ್ತಾನೆ. ಹೀಗೆ ಭಗವಂತನ ಹೊಗಳಿ ಭಗವಂತನ ಆ ಶರಣಾಗತಿಗೆ ಬಂದು ಅಲ್ಲಿಂದ ಹೇಳ್ತಾರೆ, ಅಪ್ಪ ಇಲ್ಲಿಂದ ಒಂದು ಸುಂದರವಾದ ಜಾಗ ಇದೆ, ಅಲ್ಲಿ ಹೋಗು. ಯಾಕಂದ್ರೆ ರಾಮಚಂದ್ರ ಎಲ್ಲೂ ಉಳ್ಕೋಬಾರದು, ಅಲ್ಲಿಂದ ಲಂಕೆಗೆ ಬರ್ಬೇಕು. ಲಂಕೆಗೆ ಬರೋ ಮಧ್ಯದಲ್ಲಿ ಎಲ್ಲಾರು ಉದ್ಧಾರ ಮಾಡ್ಬೇಕು. ಅಲ್ಲಿಂದ ಬರ್ತಾ ದಾರಿಲಿ ಒಂದು ಸುಂದರವಾದ ಜಾಗ ಇದೆ, ಪಂಚವಟಿ. ಇನ್ನು ಪಂಚವಟಿಗೆ ಬಂದಿಲ್ಲ, ಪಂಚವಟಿಗೆ ಬರೋ ದಾರಿಲಿ ಇದನ್ನೆಲ್ಲ ನಾನು ದರ್ಶನ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಪ್ರಯಾಣ ಮುಂದಕ್ಕೆ ಬರ್ತಾರೆ. ಪಂಚವಟಿಗೆ ಬಂದ್ರು. ಅದು ಪಂಚವಟಿ ಹೇಗೆ ಕಂಗೊಳಿಸ್ತಾ ಇತ್ತು, ಸುಂದರವಾಗಿತ್ತು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಅದೆಲ್ಲ ವರ್ಣನೆ ಬೇಡ ನಮಗೆ. ಪಂಚವಟಿ ಒಂದು ಸುಂದರವಾದ ಜಾಗ. ಬರೋ ದಾರಿಲಿ ಒಬ್ಬ ಗೃಧ್ರ ರಾಜ ನೋಡ್ತಾರೆ. ವದಾರ್ಹೋಯಂ ನತೆ ರಾಮ ಪಿತು ಸ್ನೇಹಂ ಪ್ರಿಯ ಸಖ. ಸೌಮಿತ್ರೆ ಅಂದ್ರೆ ಲಕ್ಷ್ಮಣ, ಅಣ್ಣ ಯಾವ್ದೋ ಇದು ರಾಕ್ಷಸ ಅನ್ಸತ್ತೆ, ನಾನು ಇವನ್ನ ಕೊಂದು ಬಿಡ್ತೀನಿ ಅಂತ. ಹನಿಷ್ಯಾಂ ಋಷಿ ಭಕ್ಷಕಂ. ಇವನೇನ್ ಮಾಡ್ತಾನೆ, ಈ ಯಾವ್ದೋ ಕೆಟ್ಟ ಪ್ರಾಣಿ ಇರೋ ಋಷಿಗಳನ್ನ ತಿಂದಿದ್ದಾನೆ ಅನ್ಸುತ್ತೆ, ಕೊಂದು ಬಿಡ್ಲಾ ಅಂತ ಹೇಳ್ತಾನೆ. ಅಪ್ಪ ನಾನು ನಿಮ್ ಶತ್ರು ಅಲ್ಲ. ಜಟಾಯುರ್ ನಾಮ ಭದ್ರಂತೆ ಗೃದ್ರೋಹಂ ಪ್ರಿಯಕೃತವಃ. ನಾನು ಜಟಾಯು, ನಿನಗೆ ನಾನು ತುಂಬಾ ಬೇಕಾದವನು ಅಂತ ಹೇಳ್ತಾನೆ. ಯಾಕಂದ್ರೆ ಮುಂದೆ ಅವರಿಂದ ಏನೋ ಒಂದು ಸೇವೆ ಆಗ್ಬೇಕಾಗಿದೆ. ಅದಕ್ಕೆ ಜಟಾಯು ಹೇಳ್ತಾನೆ, ನಾನು ಕೆಟ್ಟ ಪ್ರಾಣಿ ಅಲ್ಲ, ನನ್ ಕೊಲ್ಬೇಡ, ನಾನು ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನಗೆ ನಿನ್ನ ಅಪ್ಪ ಪರಿಚಯ, ದಶರಥ ಮಹಾರಾಜು ನನಗೆ ತುಂಬಾ ಪರಿಚಯದವರು. ಇದೆಲ್ಲ ಪರಿಚಯದ ವಿಚಾರ ಹೇಳಿದ್ಮೇಲೆ ಜಟಾಯಿಗೆ ಭಗವಂತ ಆಲಿಂಗನ ಸುಖ ಕೊಡ್ತಾನೆ, ಆಲಿಂಗನ ಭಾಗ್ಯ. ಇದು ಯಾವುದೇ ಒಬ್ಬ ಭಕ್ತನಿಗೆ ಭಗವಂತ ಕೊಡುವಂತ ದೊಡ್ಡ ಗಿಫ್ಟ್ ಅಂದ್ರೆ ಆಲಿಂಗನ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದ್ರು, ಗೋದಾವರಿ ನದಿ ದಡಕ್ ಬಂದ್ರು. ಅಲ್ಲಿ ಏಕಾಂತವಾದ ಜಾಗ, ತುಂಬಾ ಸುಂದರವಾದದ್ದು. ಅಲ್ಲೂ ಕೂಡ ಅನೇಕ ಜನ ಋಷಿಗಳು ಭಗವಂತನಿಗೋಸ್ಕರ ಕಾಯ್ತಾ ಇದ್ರು. ಬಂದು ಗೋದಾವರಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರು. ಲಕ್ಷ್ಮಣಿಗೆ ಹೇಳ್ತಾನೆ, ಅಪ್ಪ ಇಲ್ಲೊಂದು ಒಂದು ಕುಟೀರವನ್ನ ನಿರ್ಮಾಣ ಮಾಡು ಅಂತೇಳಿ ಪಂಚವಟಿಯಲ್ಲಿ ಒಂದು ಬಿಡಾರವನ್ನ ಹೂಡ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಅದಾದ್ಮೇಲೆ ಅಲ್ಲಿ ರಾಮ ಮತ್ತೆ ಭರತರ ಸಂವಾದ ನಡೆಯುತ್ತೆ, ಒಂದು ಸಣ್ಣ ಸಂವಾದ ನಡೆಯುತ್ತೆ.
ಏನಂದ್ರೆ ಅವ್ರಿಗೇನು ಸಂವಾದ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಅದು ನಮಗೆ ಅರ್ಥ ಮಾಡ್ಸಕ್ಕೋಸ್ಕರ ಏನಂತ. ಲಕ್ಷ್ಮಣ, ಈ ಜಗತ್ತು ಮಾಯಾ ರಚಿತವಾಗಿದೆ. ಪ್ರತಿಯೊಬ್ರು ಏನಾದ್ರೂ ಒಂದು ಕಾಮನೆ, ಒಂದು ಆಸೆ, ಒಂದು ಏನೋ ಒಂದು ದೇಹ ಸುಖಕ್ಕೋಸ್ಕರನೋ ಇನ್ನೊಂದು ಮತ್ತೊಂದಕ್ಕೋಸ್ಕರ ಮಾಯೆಯ ಕಲ್ಪಿತಂ ವಿಶ್ವಂ ಪರಮಾತ್ಮನಿ ಕೇವಲೇ ರಜ್ಜೋ ಭುಜಂಗವದ್ ಭ್ರಾಂತಿಯ. ಭ್ರಾಂತಿ ಅಂದ್ರೆ ಎಲ್ಲರೂ ಭ್ರಾಂತಿಲಿ ಮುಳುಗೋಗಿದ್ದಾರೆ. ವಿಚಾರೇ ನಾಸ್ತಿ ಕಿಂಚನ. ಯಾರು ವಿಚಾರ ಮಾಡಕ್ ಬೇಕಾಗಿಲ್ಲ. ಯಾಕೆ ಈ ಭೌತಿಕ ಜಗತ್ತು ರಚನೆ ಆಗಿದೆ, ಏನು ಎತ್ತ ವಿಚಾರ ಮಾಡಕ್ ಯಾರಿಗೂ ಪುರ್ಸೋತಿಲ್ಲ ಈಗ. ಯಾಕಂದ್ರೆ ಈಗ 24 ಅವರ್ಸ್ ಸಾಕಾಗ್ತಾ ಇಲ್ಲ ನಮ್ಗೆ. ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ 24 ಅವರ್ಸ್ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಈಗ ಯೂಟ್ಯೂಬ್ ಒಂದು 2 ಅವರ್ಸ್ ಕೊಡ್ಬೇಕು, ವಾಟ್ಸಪ್ ಒಂದು 2 ಅವರ್ಸ್, ಫೇಸ್ಬುಕ್ ಒಂದ್ 2 ಗಂಟೆ, ಇನ್ಸ್ಟಾಗ್ರಾಮ್ ಒಂದ್ 2 ಗಂಟೆ, ಆಮೇಲೆ ಸುತ್ತಾಡಕ್ಕೆ ಎಲ್ಲ ನಮ್ಗೆ 24 ಸಾಕಾಗ್ತಾ ಇಲ್ಲ ರೀ ನಮ್ಗೆ ಇವಾಗ. ಮತ್ತೆ ನಿಮ್ಮ ರಾಮಾಯಣ ಗೀತೆನ ವಿಚಾರ ಮಾಡಕ್ಕೆ ನಮ್ಗೆ ಎಲ್ಲಿಂದ ಬರ್ಬೇಕು ಪುರ್ಸೊತ್ತು. ಸೈವ ಮಾಯಾ ತೈವಾಸೋ ಸಂಸಾರ ಪರಿಕಲ್ಪತೆ ರೂಪೇ ದ್ವೇ ನಿಶಿತೆ ಪೂರ್ವ ಮಾಯೆಯ ಕುಲನಂದನ. ಈಗ ಆವರಣಾತ್ಮಿಕ ಮಾಯ ಮತ್ತೆ ವಿಕ್ಷೇಪ ಅಥವಾ ಪ್ರಕ್ಷೇಪ, ಪ್ರಕ್ಷೇಪಾತ್ಮಿಕ ಮಾಯ, ಇದು ಮಾಯ 2 ರೂಪ. ರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ, ಈ ಸಂಸಾರ ಅನ್ನೋದು ಮಾಯೆ. ರೂಪೇ ದ್ವೇ, 2 ಬಗೆಯ ಮಾಯ, ದ್ವೇ. ಒಂದು ಆವರಣಾತ್ಮಿಕ ಮಾಯ, ಇನ್ನೊಂದು ಪ್ರಕ್ಷೇಪಾತ್ಮಿಕ ಮಾಯ. ಸೊ ಆವರಣಾತ್ಮಿಕ ಮಾಯ ಅಂದ್ರೆ ಏನು? ಎಲ್ಲರನ್ನು ಕವರ್ ಆಗ್ಬಿಟ್ರೆ ಮಾಯೆ ಮುಚ್ಕೊಂಡ್ಬಿಟ್ಟಿರುತ್ತೆ. ನಾನ್ ಮಾಯೆಲಿ ಇದ್ದೀನಿ ಅನ್ನೋದು ಗೊತ್ತಿಲ್ದಂಗೆ ಮಾಯೆ ಮುಚ್ಕೊಂಡ್ಬಿಟ್ಟಿರುತ್ತೆ, ಆವರಣ ಮಾಡಿ ಅಂದ್ರೆ ಕವರ್ ಆಗ್ಬಿಟ್ಟಿರುತ್ತೆ ಆವರಣಾತ್ಮಿಕ. ಪ್ರಕ್ಷೇಪಾತ್ಮಿಕದಲ್ಲಿ ಏನಂದ್ರೆ ನಾನ್ ಮಾಯೆಲಿ ಇದ್ದೀನಿ ಅನ್ನೋದು ಗೊತ್ತಿರುತ್ತೆ, ಆದ್ರೆ ಅದನ್ನ ಹೊರಗೆ ಬರಕ್ ಆಗದೆ ಒದ್ದಾಡ್ತಿರ್ತಾನೆ. ಸೊ ಇದು 2 ಬಗೆಯ ಮಾಯೆ. ಇದನ್ನ ನಾವೇನ್ ಮಾಡ್ಬೇಕು? ವಿಕ್ಷೇಪ ಆವರಣ, ಇದು ಮೊದಲನೇದು ವಿಕ್ಷೇಪ ಆವರಣ. ಸೊ ಇದರಿಂದ ನಾವು ಹೊರಗಡೆ ಬರ್ಬೇಕು ಲಕ್ಷ್ಮಣ. ಅವನು ಭಗವಂತನಿಗೆ ಯಾವ ಮಾಯೆ ಇಲ್ಲ, ಮಾಯೆಯನ್ನ ಧರಿಸಿದವನಂತೆ ಲೀಲೆ ಮಾಡ್ತಾ ಇದ್ದಾನೆ ಅಷ್ಟೇನೆ. ಆಮೇಲೆ ಈ ಮಾಯಲ್ ಸಿಕ್ಕಾಕೊಂಡವನು ಏನ್ ಮಾಡ್ತಾನೆ ಅಂದ್ರೆ ಆ ಅಸತ್ ಏವ, ಅಸತ್ ಅಂದ್ರೆ ಬೇಡದಿರೋದು ಅಂತ, ಸತ್ ಅಸತ್. ಅಸದೇವ ಹಿ ತತ್ಸರ್ವಂ, ಅಸತ್ತೇ ಎಲ್ಲಾನು. ಈ ದುಡ್ಡು, ಮನೆ, ಮಠ, ಗಾಡಿ, ಹೊಲ, ಜಮೀನು, ಹೆಂಡತಿ, ಮಕ್ಕಳು, ತತ್ ಅಸತ್ ಏವ ಹಿ ತತ್ಸರ್ವಂ ಯಥಾ ಸ್ವಪ್ನ ಮನೋರಥವು. ಕನ್ಸಲ್ಲಿ ಏನೋ ಅವನ್ಗೆ ಮನೋರಥ, ಕನ್ಸಲ್ಲಿ ಏನೋ ರಾಜನ ಇನ್ನೇನೋ ಆಗಿರ್ತಾನೆ. ಹಾ, ನಾನು ರಾಜ ಆಗ್ಬಿಟ್ಟಿದೀನಿ, ನೆನ್ನೆ ನೋಡಿದ್ರೆ ಬೀದಿಲಿ ತಳ್ಳೋ ಗಾಡಿ ವ್ಯಾಪಾರ ಮಾಡ್ತಾ ಇದ್ದೆ, ಇವಾಗ ನಾನು ರಾಜ ಆಗ್ಬಿಟ್ಟಿದೀನಿ ಅಂತ ಭಾವಿಸ್ತಾನೆ. ಎಷ್ಟೊತ್ತಿರ್ತಾನೆ ರಾಜ ಕನ್ಸಲ್ಲಿ? ಬೆಳಿಗ್ಗೆ ಎದ್ದೇಳ ತನಕ. ಆಮೇಲೆ ಅಲಾರಾಮ್ ಮಾಡಿದ ತಕ್ಷಣ ನೋಡಿದ್ರೆ ಕೆಳಗಡೆ ಮಂಚದ ಮೇಲಿಂದ ಕೆಳಗೆ ಬಿದ್ದಿರ್ತಾನೆ, ಯಾವ ರಾಜನೂ ಇಲ್ಲ, ಯಾವ ರಥನೂ ಇಲ್ಲ ಅಲ್ಲಿ. ಹೀಗೆ ಪ್ರತಿಯೊಬ್ಬನು ಪ್ರಕ್ಷೇಪ ಕಲ್ಪಿಸ್ಕೊಂಡ್ಬಿಡ್ತಾನೆ. ಅಸತ್ ಏವ ಹಿ ತತ್ಸರ್ವಂ. ಆಮೇಲೆ ದೇಹ ಏವ ಹಿ ಸಂಸಾರೋಕ್ಷ ಮೂಲಂ ದೃಢಂ ಸ್ಮೃತಂ. ಈ ದೇಹನೇ ಎಲ್ಲ, ಈ ದೇಹದಿಂದ ಚೆನ್ನಾಗಿ ಕಾಪಾಡ್ಕೋಬೇಕು, ಈ ದೇಹದಿಂದನೇ ಎಲ್ಲ. ಈ ನೋಡಿ, ಈ ದೇಹದಿಂದ ಸುಖ ಪಡ್ಬೋದು, ಈ ದೇಹದಿಂದ ದುಡ್ಡು ಸಂಪಾದನೆ ಮಾಡ್ಬೋದು, ಈ ದೇಹದಿಂದ ಏನೆಲ್ಲ ಮಾಡ್ಬೋದು ಅಂತ ಭಾವಿಸ್ಕೊಂಡ್ಬಿಡ್ತಾನೆ. ಯಾರು? ಮೂರ್ಖ. ಅಷ್ಟೇ ಅಲ್ಲ, ತನ್ಮೂಲ ಪುತ್ರ ದಾರಾದಿ ಬಂಧ ಕಿಂ ಕೆ ಅನ್ಯತಾತ್ಮನಃ. ನಾನು ಈ ದೇಹದಿಂದನೇ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು ಬಾಂಧವರು, ಹೀಗೆ ಅಹಂಕಾರಶ್ಯ ಬುದ್ಧಿಶ್ಯ ಇಂದ್ರಿಯಾಣಿ ತಥಾ ದಶ. ಸೊ 10 ಇಂದ್ರಿಯಗಳಿಗೆ ಅವನು ದಾಸನಾಗ್ಬಿಡ್ತಾನೆ. ಹೀಗೆ ಏತೈರ್ ವಿಲಕ್ಷಣೋ ಜೀವ ಪರಮಾತ್ಮ ನಿರಾಮಯ ತಸ್ಯ ಜೀವಸ್ಯ ವಿಜ್ಞಾನೆ ಇದೆಲ್ಲ ನಾವು ಯಾಕೆ ಪ್ರತಿಯೊಂದನ್ನು ಹೇಳ್ಬೇಕನ್ಸುತ್ತೆ? ಕತೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ರಾಮ ಕಾಡಿಗೆ ಹೋದ, ಈಗ ನಾವು ಈಗ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಕತೆ ನಮಗೆ ಮುಖ್ಯ ಅಲ್ಲ, ನಮ್ಗೆ ತತ್ವ ಅರ್ಥ ಮಾಡ್ಕೋಬೇಕು. ಈಗ ಯಾಕೆ ಕಾಡಿಗೆ ಹೋದ, ಯಾಕೆ ಅಲ್ಲಿ ಹಿಂಗ್ ಮಾಡ್ದ, ಕತೆ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಕತೆ ನೀವು ಹೆಂಗ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಕಥೆಯಲ್ಲಿರೋ ಸಾರಾಂಶ ಬೇಕು ನಮಗೆ. ಇದೆಲ್ಲ ರಾಮಚಂದ್ರ ಲಕ್ಷ್ಮಣನ್ಗೆ ಯಾಕೆ ಹೇಳ್ಬೇಕಾಗಿತ್ತು? ಯಾಕೆ ಲಕ್ಷ್ಮಣ ದಡ್ಡ ಇದ್ನ? ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ. ಅಲ್ಲಿ ಯಾರು ದಡ್ಡರಲ್ಲ, ಅಲ್ಲಿ ಭಗವಂತನ ಲೀಲೆ, ಭಗವಂತ ಲೀಲೆಯಲ್ಲಿ ಏನೆಲ್ಲ ನಡೀತಾ ಇದೆ, ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಅಷ್ಟು. ಅದಕ್ಕೆ ಹೇಳ್ತಾನೆ, ಏತೈರ್ ವಿಲಕ್ಷಣೋ ಜೀವ ಪರಮಾತ್ಮ ನಿರಾಮಯ. ಇದು ಜೀವ ಮತ್ತೆ ಪರಮಾತ್ಮೆಯಲ್ಲಿ ಗುಣಾತ್ಮಕವಾಗಿ ಯಾವುದು ಭೇದ ಇಲ್ಲ, ಗುಣಾತ್ಮಕವಾಗಿ ಯಾವುದು ಬೇರೆ ಬೇರೆ ಇಲ್ಲ, ಇಬ್ರು ಒಂದೇ.
ಪರಮಾತ್ಮ ಭಗವಂತನಲ್ಲಿ ಏನ್ ಗುಣ ಇದೆ ಅದೇ ಜೀವನಲ್ಲೂ ಇರುತ್ತೆ. ಆದ್ರೆ ಯಾರು ಸಂಸಾರ ಬಂಧನಕ್ಕೆ ಒಳಗಾಗ್ಬಿಟ್ಟಿರ್ತಾನೆ ಅವನಿಗೆ ಜೀವದ ಬಗ್ಗೆ ಗೊತ್ತೇ ಇರೋದಿಲ್ಲ, ಆತ್ಮದ ಬಗ್ಗೆ ಏನು ತಿಳುವಳಿಕೆ ಇರೋದಿಲ್ಲ. ಆತ್ಮದ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಅಂದ್ರೆ ಮತ್ತೆ ಅವನಿಗೆ ಭಗವಂತನ ಬಗ್ಗೆ ಏನು ತಿಳುವಳಿಕೆ ಇರುತ್ತೆ? ಎಕ್ಸಾಂಪಲ್ ಹೆಂಗಂದ್ರೆ ಅಟ್ಟಾನೇ ಹತ್ತಕ್ಕಾಗ್ದಿರೋನು ಬೆಟ್ಟ ಹೆಂಗ್ ಹತ್ತಾನೆ ಅಂತ. ಇಲ್ಲೆಲ್ಲ ನಾವು ಅಟ್ಟ ಹತ್ತಕ್ಕಾಗಿ ಬರದೇ ಇದ್ರೆ ನಾವು ಬೆಟ್ಟ ಹತ್ಬಿಡ್ತೀವಿ. ಹೆಂಗ್ ಹತ್ತೀರಿ ನೀವು ಬೆಟ್ಟ? ನಿಮ್ಗೆ ಅಟ್ಟನೇ ಹತ್ತಕ್ ಆಗ್ತಲ್ವಲ್ಲ. ನಾನು ಆತ್ಮ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದ್ಮೇಲೆ ನೀವು ಪರಮಾತ್ಮನ ಭಗವಂತನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಸುಮ್ಮನೆ ಕತೆ ಕೇಳಿದ ತಕ್ಷಣ ನಮಗೆ ಭಗವಂತ ಅರ್ಥ ಆಗೋದಿಲ್ಲ. ಅದನ್ನ ಅನುಭವಿಸ್ಬೇಕು, ಅದನ್ನ ಇಂಟರ್ನಲ್ ಫೀಲಿಂಗ್. ಭಗವಂತ ಇದಾನೆ ಅನ್ನೋದೊಂದು ನಮ್ಗೆ ಅರ್ಥ ಮಾಡಿಸ್ಬೇಕು, ಅರ್ಥ ಆಗ್ಬೇಕು ಒಳಗಡೆ. ಜೀವಶ್ಚ ಪರಮಾತ್ಮ ಚ ಪರ್ಯಾಯೋ ನಾತ್ರ ಭೇದದಿ. ಹೀಗೆ ಅವರು ಮಾಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾರೆ. ಯಾವಾಗ್ಲೂ ಬರೀ ಹುಟ್ಟು ಸಾವು, ಹೆಂಡತಿ ಮಕ್ಕಳು, ಹಣ, ಮನೋ ವಾಕ್ ಕಾಯ ದಂಡಶ ವಿಶೇಷ ನಿರೀಹತ. ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಬಿಡ್ತಾರೆ. ಅದಕ್ಕೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವಾಗ್ಲೂ ಭಗವಂತನ ಮೇಲೆ ಮನಸ್ಸನ್ನ ನೆಡಬೇಕು. ಅದಕ್ಕೆ ಇಷ್ಟಾನಿಷ್ಟೋಪಪತ್ತಿಷು ಪುತ್ರ ದಾರ ಗೃಹಾದಿಷು ಇಷ್ಟಾನಿಷ್ಟೋಪಪತ್ತಿಷು. ಇಷ್ಟ ಆಗ್ಲಿ ಅನಿಷ್ಟ ಆಗ್ಲಿ ಮನಸ್ಸನ್ನು ಯಾವಾಗ್ಲೂ ಭಗವಂತನೇ ನೆಲೆಗೊಳಿಸ್ಬೇಕು. ಭಕ್ತಿಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ನನ್ಗೆ ಯಾವ ದೇವ್ರು ಬೇಡ, ನನ್ಗೆ ಯಾಕೆ ಅನಿಷ್ಟ ಆಗ್ತಾ ಇದೆ, ಮತ್ತೆ ಅನಿಷ್ಟ ಆಗಬಾರ್ದು ಇಷ್ಟನೇ ಆಗ್ಬೇಕು ಅಂತ ಬಂದಾರೆ ಭಗವಂತನ ಹತ್ರಕ್ಕೆ ಭಕ್ತಿ ಮಾಡೋದಕ್ಕೆ. ಯಾಕಂದ್ರೆ ಈಗ ಭಗವಂತ ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ಒಳ್ಳೇದಾಗ್ಬೇಕು ಅಂತಾನೆ ಬಂದ್ರ ನನ್ನ ಹತ್ರಕ್ಕೆ, ನೀವ್ಯಾರು ಒಳ್ಳೇದಾಗ್ಬೇಕು ಅಂತ ಬರೋದಕ್ಕೆ? ನನ್ನ ಇಷ್ಟ ಅದು. ಇಷ್ಟ ಅನಿಷ್ಟ ಆಗಮೇ ನಿತ್ಯಂ ಚಿತ್ತಸ್ಯ ಸಮತಾ ತಥಾ ಮೈ ಸರ್ವಾತ್ಮಕೆ ರಾಮೆ ಹಿ ಅನನ್ಯ ವಿಷಯ ಮತಿ. ಯಾರು ದುಃಖ ಬರ್ಲಿ ಸುಖ ಬರ್ಲಿ ಏನೇ ಆಗ್ಲಿ ನನ್ನಲ್ಲಿ ಮನಸ್ಸನ್ನು ಯಾರು ನೆಲೆಗೊಳಿಸಿರ್ತಾರೆ, ಮೈ ಸರ್ವಾತ್ಮಕೆ ರಾಮೆ, ರಾಮನಲ್ಲಿ ಭಗವಂತನಲ್ಲಿ ಯಾರು ಮನಸ್ಸನ್ನು ನೆಲೆಸಿರ್ತಾರೆ ಅಂತವ್ರು ಉದ್ಧಾರ ಆಗ್ತಾರೆ. ಇದು ರಾಮ ಲಕ್ಷ್ಮಣರ ಸಂವಾದ, ರಹಸ್ಯ ಸಂವಾದ. ಇದು ವಾಲ್ಮೀಕಿಗಳಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ ನಮ್ಗೆ. ಪಂಚವಟಿಲಿ ಯಾರು ಇಲ್ದಿರ್ಬೇಕಾದ್ರೆ ಮಾತಾಡಿದ ಮಾತುಗಳು ಇವೆಲ್ಲ. ಹೇಗೆ ಗೊತ್ತಾಯ್ತು ವಾಲ್ಮೀಕಿಗಳಿಗೆ ಅದನ್ನ ಬರೆಯೋದಿಕ್ಕೆ? ನಾವ್ ಹೇಳ್ತೀವಲ್ವಾ, ಹೇಗೆ ಗೊತ್ತಾಯ್ತು, ಯಾರು ನೋಡಿದ್ದು, ಯಾರು ಕೇಳಿದ್ದು ಅಂತೆಲ್ಲ ನಾವು ಪ್ರಶ್ನೆ ಮಾಡ್ತೀವಲ್ವಾ. ಭಗವಂತ ಒಂದು ಸ್ಪೆಷಲ್ ಡಿವೈಸ್ ಕೊಟ್ಬಿಟ್ಟಿರ್ತಾನೆ ಭಕ್ತರಿಗೆ. ಸ್ಪೆಷಲ್ ಡಿವೈಸ್ ಏನದು? ವಾಕಿ ಟಾಕಿ. ಎಲ್ಲೋ ನಿಂತ್ಕೊಂಡು ಎಲ್ಲೋ ಇರೋರ ಹತ್ರ ಮಾತಾಡ್ಬೋದಲ್ಲ. ಸೊ ಹಾಗೆ ಭಗವಂತ ಭಕ್ತ ಹೃದಯದಲ್ಲಿ ಕೂತ್ಕೊಂಡು ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು, ಅವ್ನ ಪ್ಲಾನ್ ಏನು, ಅವ್ನ ಎಲ್ಲ ಹೇಳ್ಬಿಡ್ತಾನೆ ಭಕ್ತರಿಗೆ. ಅದಕ್ಕೆ ವಾಲ್ಮೀಕಿಗಳು ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದಂಗೆ ಎಲ್ಲಾನು ಬರೆದ್ರು. ಹೀಗೆ ಮತ್ ಕಥಾ ಶ್ರವಣೆ ಪಾಠೆ ವ್ಯಾಖ್ಯಾನೆ ಸರ್ವದಾ ರತಿ. ನನ್ನ ಕತೆ ಕೇಳಬೇಕು. ಮತ್ ಕಥಾ ಶ್ರವಣೆ ಪಾಠೆ, ನನ್ನ ಪಾಠ ಕೇಳಬೇಕು, ನನ್ನ ಕತೆ ಕೇಳಬೇಕು. ಆಮೇಲೆ ಏಕಾದಶಿ ದಿನ ಉಪವಾಸ ಮಾಡಬೇಕು. ಆಚಾರ್ಯರ ಭಗವಂತನ ಅವತಾರಗಳ ಆವಿರ್ಭಾವ ತಿರೋಭಾವ ಅವಾಗ ನಾವು ಉಪವಾಸ ಮಾಡಬೇಕು. ಹೀಗೆ ನಾವು ಮತ್ ಪೂಜಾ ಪರಿನಿಷ್ಠಾ, ನನ್ನ ಪೂಜೆಯಲ್ಲಿ ನಿಷ್ಠೆ ಇರಬೇಕು. ಮತ್ ಪೂಜಾ ನನ್ನ ಪೂಜೆ, ರಾವಣನ ಪೂಜೆ ಅಂತ ಹೇಳಿಲ್ಲ, ನನ್ನ ಪೂಜೆ. ಮತ್ ಪೂಜಾ ಪರಿನಿಷ್ಠಾಚ ಮಮ ನಾಮಾನುಕೀರ್ತನಂ, ನನ್ನ ನಾಮವನ್ನ ಕೀರ್ತನೆ ಮಾಡ್ಬೇಕು. ಕೀರ್ತನಂ ಅದಕ್ಕೆ ಕೀರ್ತನೆ ಮಾಡಿ ಅಂತ. ಕೀರ್ತನೆ ಮಾಡಕ್ಕೆ ಏನ್ ಕಷ್ಟ? ಮಮ ನಾಮನು ಕೀರ್ತನಂ, ಇನ್ಯಾರ್ದು ನಾಮ ಕೀರ್ತನೆ ಅಲ್ಲ, ಮಮ ನಾಮ ಕೀರ್ತನಂ. ಹೀಗೆ ಏವಂ ಸತತಯುಕ್ತಾನಾಂ ಭಕ್ತಿರ್ ಅವ್ಯಭಿಚಾರಿಣಿ. ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಇದು. ಮೈಚ ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತು ಅರತಿರ್ ಜನ ಸಂಸದಿ. ಭಗವದ್ಗೀತೆಯಲ್ಲಿ ಬರೋ ಮಾತು. ಅದನ್ನ ರಾಮಾಯಣದಲ್ಲಿ ರಾಮಚಂದ್ರನ್ ಹೇಳ್ತಾನೆ, ಏವಂ ಸತತಯುಕ್ತಾನಾಂ ಭಕ್ತಿರವ್ಯಭಿಚಾರಿಣಿ ಮೈ ಸಂಜಾಯತೆ ನಿತ್ಯಂ ತಥಾ ಕಿಂ ಅವಶಿಷ್ಯತೆ. ಯಾರು ನನ್ನ ನಾಮವನ್ನ ಸಂಕೀರ್ತನೆ ಮಾಡ್ತಾರೋ ಕಿಂ ಅವಶಿಷ್ಯತೆ, ಇನ್ನೇನು ಉಳ್ಕೊಂಡಿದೆ ಪಡ್ಕೊಳ್ಳೋದಿಕ್ಕೆ? ಎಲ್ಲ ಸಿಕ್ಬಿಟ್ಟಿದೆ ಅವರಿಗೆ, ಎಲ್ಲ ಸಿಕ್ಬಿಟ್ಟಿದೆ ಅವರಿಗೆ. ಕಿಂ ಅವಶಿಷ್ಯತೆ, ಇನ್ನೇನು ಅವಶೇಷ ಉಳ್ಕೊಂಡಿದೆ? ಇಲ್ಲ ರೀ, ನಾನು ನಾಮ ಸಂಕೀರ್ತನೆ ಮಾಡ್ತಿದ್ದೀನಿ, ಆದ್ರೆ ಸ್ವಂತ ಮನೆ ಇಲ್ಲ, ನೆಮ್ಮದಿ ಇಲ್ಲ, ಸ್ವಂತ ಗಾಡಿ ಇಲ್ಲ. ಮತ್ತೆ ನೀವು ನಾಮ ಸಂಕೀರ್ತನೆ ಮಾಡ್ತಾ ಇಲ್ಲ ಅಂತ ಅರ್ಥ ಅಷ್ಟೇ.
ಅರ್ಥ ಅದೇ ಅಲ್ವಾ? ಮೈ ಸಂಜಾಯತೆ ನಿತ್ಯಂ ತಥಾ ಕಿಮ್ ಅವಶಿಷ್ಯತೆ. ಹರಿನಾಮ ಸಂಕೀರ್ತನೆ ಮಾಡ್ತಾರೆ, ಅವ್ರಿಗೆ ಇನ್ನೇನು ಉಳ್ಕೊಂಡಿದೆ ಪಡ್ಕೊಳಕ್ಕೆ? ಇನ್ನೇನು ಇಲ್ಲ. ಆದ್ರೂ ನಮ್ಗೆ ಏನೋ ಕೊರತೆ ಇದೆ ಅಂದ್ರೆ ನಾವು ಸರಿಯಾಗಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಅದ್ರಿಂದ ಲಕ್ಷ್ಮಣ, ಅಥೋ ಮದ್ಭಕ್ತಿಯುಕ್ತಸ್ಯ ಜ್ಞಾನಂ ವಿಜ್ಞಾನಮೇವ ಚ ವೈರಾಗ್ಯಂ ಚ ಭವೇತ್ ಶೀಘ್ರಂ ತಥೋ ಮುಕ್ತಿಮವಾಪ್ನುಯಾತ್. ಆದ್ರಿಂದ ಯಾರು ನನ್ನ ಭಕ್ತಿ ಮಾಡ್ತಿದ್ದಾನೆ, ಮದ್ಭಕ್ತಿ ಅಂತವನಿಗೆ ಜ್ಞಾನ ವಿಜ್ಞಾನ ಪ್ರಾಪ್ತಿ ಆಗ್ಬಿಡುತ್ತೆ. ಯಾವಾಗ? ನಾಳೆ ಬರುತ್ತಾ, ನಾಡಿದ್ದು ಬರುತ್ತಾ, ಇನ್ನೊಂದು ವರ್ಷ 10 ವರ್ಷ ಬಿಟ್ಕೊಂಡು ಬರುತ್ತಾ ಅಂದ್ರೆ ಭವೇತ್ ಶೀಘ್ರಂ ತಥೋ ಮುಕ್ತಿಮಾಪ್ನುಯಾತ್. ಶೀಘ್ರವಾಗಿ, ತಕ್ಷಣನೇ ಬರುತ್ತೆ. ಅದ್ ಬಂದಿಲ್ವಲ್ಲ ನಮ್ಗೆ. ಎಷ್ಟೋ ಜನ ಜಪ ಮಾಡ್ತಾ ಇದೀವಿ ನಾವು, ಬಂದಿಲ್ವಲ್ಲ ಅಂದ್ರೆ ನಾವು ಜಪ ಮಾಡ್ತಾ ಇಲ್ಲ ಅಂತ ಅರ್ಥ ಸರಿಯಾಗಿ ಆಗೋದು. ಏನೋ ಮಾಡ್ತಾ ಇದೀವಿ ಅಷ್ಟೇ ಅಂತ ಅರ್ಥ. ಯಾರು ಹರಿನಾಮವನ್ನ ಸತತವಾಗಿ ಭಕ್ತಿಯುಕ್ತವಾಗಿ ಮಾಡ್ತಾರೋ ಅವ್ರಿಗೆ ಭವೇತ್ ಶೀಘ್ರಂ ತಥೋ ಮುಕ್ತಿ ಮವಾಪ್ನುಯಾತ್ ಅಂತ ಹೇಳಿ ಅಲ್ಲಿ ಸಂಭಾಷಣೆ ನಡೆಯುತ್ತೆ. ಅಲ್ಲಿಂದ ನೆಕ್ಸ್ಟ್ ಶೂರ್ಪನಖಿಗೆ ಹೇಗೆ ಶಿಕ್ಷೆ ಆಗುತ್ತೆ, ಬರ್ತಾಳೆ. ಇದೆಲ್ಲ ಸ್ವಲ್ಪ ಕತೆ ನಾನು ಬೇಗ ಓಡಿಸ್ಬಿಡ್ತೀನಿ. ಎಲ್ಲಿ ಫಿಲಾಸಫಿ ಹೇಳ್ಬೋದು ಅಲ್ಲಿ ಹೇಳ್ಬೋದು ಅಷ್ಟೇ. ಕತೆ ಶೂರ್ಪನಖಿ ಏನ್ ಮಾಡ್ತಾಳೆ, ಯಾರೋ ಇಬ್ರು ನರರಾಕ್ಷಸರು ನರಮನುಷ್ಯ ಬಂದಿದ್ದಾರೆ, ತಿಂದ್ಬಿಡೋಣ ಅಂತ ಬರ್ತಾಳೆ. ಅದ್ರ ಬಂದ್ ನೋಡಿದ ತಕ್ಷಣ ಭಗವಂತನ ಸೌಂದರ್ಯ ನೋಡಿದ ತಕ್ಷಣ, ಏನಪ್ಪಾ ಇದು, ಅಹಂ ಶೂರ್ಪನಖ ನಾಮ ರಾಕ್ಷಸಿ ಕಾಮರೂಪಿಣಿ ಭಗಿನಿ ರಾಕ್ಷಸೇಂದ್ರಸ್ಯ ರಾವಣಸ್ಯ ಮಹಾತ್ಮನಃ. ಓಹೋ, ರಾವಣ ಅನ್ನೋ ಒಬ್ಬ ಮಹಾತ್ಮರಿದ್ದಾರೆ ಇಲ್ಲಿ, ಮಹಾ ಪುಣ್ಯವಂತರು, ರಾವಣ ಮಹಾರಾಜರು, ಅವ್ರ ತಂಗಿ ನಾನು. ಹೇಳ್ತಾಳೆ ಬಹುಪರಾಕ್, ನಮ್ಮ ಮಾನ್ಯ ಶ್ರೀ ಮಂತ್ರಿಗಳಿಗೆ ಬಹುಪರಾಕ್, ಅವರು ಸಮಾಜ ಸೇವಕರು, ಸಮಾಜ ಭಕ್ಷಕರು ಅವರು. ಆದ್ರೆ ನಾವ್ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಸಮಾಜ ನಾಯಕರು ಅಂತ, ರಕ್ಷಕರು ಅಂತ ಹೇಳ್ತೀವಲ್ವಾ? ಹಾಗೇನೆ ಶೂರ್ಪನಖಿ ಎಂತವ್ರಾಗ್ಲಿ ಅಣ್ಣನ್ ಬಿಟ್ಕೊಟ್ಬಿಡ್ತಾರ? ಹೇಳ್ತಾಳೆ ಅಹಂ ಶೂರ್ಪನಖ ನಾಮ ರಾಕ್ಷಸಿ ಕಾಮರೂಪಿಣಿ ಭಗಿನಿ ರಾಕ್ಷಸೇಂದ್ರಸ್ಯ, ಅಂದ್ರೆ ಭಗಿನಿ ಅಂದ್ರೆ ತಂಗಿ, ರಾಕ್ಷಸನ ತಂಗಿ ನಾನು. ಅಷ್ಟೇ ಅಲ್ಲ, ಇಲ್ಲಿ ಖರ ದೂಷಣರಿದ್ದಾರೆ, ಅವ್ರು ನಮ್ಮ ಅಣ್ಣಂದ್ರು ಅಂತ ಹೇಳಿ ರಾಮಚಂದ್ರ ಮುಂದೆ ಹೇಳ್ತಾ ಇದ್ದಾಳೆ. ಅದು ಹೇಳ್ಬೇಕಾದ್ರೆ ಅವಳು ರಾಕ್ಷಸ ರೂಪದಲ್ಲಿ ಇರ್ಲಿಲ್ಲ, ಅವಳು ಸುಂದರಿ ರೂಪದಲ್ಲಿ ಇದ್ಲು. ಅದು ಹೇಳ್ಬೇಕಾದ್ರೆ ರಾಕ್ಷಸಿ ಅಂತಾನೆ ಹೇಳ್ತಾಳೆ. ಹೇಗಿದ್ಲು ಅವಳು? ಅವಳ ಸೌಂದರ್ಯ ವರ್ಣನೆ ಮಾಡ್ತಾರೆ, ಅದು ಮಾಯಾ ಸೌಂದರ್ಯ ಅಷ್ಟೇ. ಅವಳು ನಿಜವಾದ ಸೌಂದರ್ಯ ಆಗಿರುತ್ತೆ ಅಂದ್ರೆ ಮೂಗು ಗುಹೆ ತರ ಇರುತ್ತಂತೆ, ಕಿವಿ ಯಾವ್ದೋ ಹುತ್ತದ ದೊಡ್ಡ ಹೆಬ್ಬಾಗ ಹುತ್ತು ತರ ಇರುತ್ತಂತೆ, ಅಸಹ್ಯವಾಗಿರ್ತಾಳೆ ಅವಳು ನೋಡಕ್ಕೆ. ಆದ್ರೆ ಒಂದು ಸುಂದರ ಯುವತಿ ರೂಪದಲ್ಲಿ ಬಂದಿರ್ತಾಳೆ. ರಾಮನ್ ನೋಡಿದ ತಕ್ಷಣ ಏನಿಸ್ತಾಳಿಗೆ, ಕಂದರ್ಪ ಸದೃಶಂ ರಾಮಂ ದೃಷ್ಟ ಕಾಮ ಮೋಹಿತಾ. ಬಾ, ಏನ್ ಚೆನ್ನಾಗಿದ್ದಾನೆ ಹುಡುಗ, ಕಂದರ್ಪ ಸದೃಶಂ, ಮನ್ಮಥನ ಹಾಗಿದ್ದಾನೆ ಅಂತ ಹೇಳಿ ಅವನ ಮುಂದೆ ನಾಟಕ ಮಾಡಕ್ ಶುರು ಮಾಡ್ತಾಳೆ. ಹೇಳ್ತಾಳೆ, ಇವಳು ಯಾರು ಈ ಹುಡುಗಿ, ಅಸಹ್ಯವಾಗಿದ್ದಾಳಲ್ಲ ಇವಳು. ಏಷಾ ಮೇ ಸುಂದರಿ ಭಾರ್ಯ ಸೀತಾ ಜನಕನಂದಿನಿ ಸತು ಭ್ರಾತ ಕನಿಯಾನ್ಮೇ ಲಕ್ಷ್ಮಣೋ ಅತೀವ ಸುಂದರ. ಆಮೇಲೆ ಸ್ವಲ್ಪ ಇಲ್ಲಿ ನಾಟಕ ನಡೆಯುತ್ತೆ. ಶೂರ್ಪನಖಿ ಹೋಗಿ ಹೇಳ್ತಾಳೆ, ಈ ಹುಡುಗಿ ಎಷ್ಟು ಅಸಹ್ಯವಾಗಿದ್ದಾಳೆ, ನನ್ನಂತ ಸುಂದರಿ ನೀನ್ ಮದುವೆ ಮಾಡ್ಕೋಬೋದಲ್ಲ, ನಿನಗೆ ತಕ್ಕ ಹುಡುಗಿ ನಾನು ಅಂತೆಲ್ಲ ಹೇಳ್ತಾಳೆ. ರಾಮಚಂದ್ರ ಹೇಳ್ತಾನೆ, ಬೇಡಮ್ಮ, ನನ್ಗಾಗ್ಲೇ ಮದುವೆ ಆಗಿದೆ, ಸಾಕು, ನೀನು ಆ ಹುಡುಗನ ಹತ್ರ ಹೋಗು, ಹುಡುಗನ ಹತ್ರ ಮದುವೆ ಇಲ್ಲ, ಅವನಿಗೆ ಒಬ್ಬನೇ ಇದ್ದಾನೆ ಅಂತ ಹೇಳಿ ಕಳಿಸ್ತಾರ ಅಲ್ಲಿ ಲಕ್ಷ್ಮಣನ ಹತ್ರ. ಲಕ್ಷ್ಮಣ ಹತ್ರ ಹೋಗದೆ, ಇಲ್ಲ ಇಲ್ಲ, ಇವೊಂದು ಕೆಲಸ ಮಾಡು ಶೂರ್ಪನಖಿ, ನೀನ್ ನನ್ನ ಮದುವೆ ಆದ್ರೆ ನೀನು ಸೀತೆಗೆ ದಾಸಿ ಆಗ್ಬೇಕಾಗತ್ತೆ, ಯಾಕಂದ್ರೆ ನೀನ್ ಚಿಕ್ಕವಳು. ಸೊ ಬೇಕಾ ನಿನಗೆ, ಒಂದ್ ಕೆಲಸ ಮಾಡು, ಅವನ ಹತ್ರ ಹೋಗು. ಸೊ ಹಿಂಗೆ ಆಟ ಆಡಿಸ್ತಾರೆ. ಅವಳು ಕೋಪ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾಳೆ ಲಕ್ಷ್ಮಣ, ರಾಮ ಹೇಳ್ತಾನೆ, ಅದನ್ನ ಮೂಗ್ ಕತ್ತರಿಸ್ಬಿಡು ಅವಳಿಗೆ, ಯಾಕಂದ್ರೆ ಕೊಲೆ ಮಾಡಬಾರ್ದು, ಮೂಗ್ ಕತ್ತರಿಸ್ಬಿಟ್ಟು ವಿರೂಪ ಮಾಡಿ ಕಳಿಸ್ಬಿಡು ಅಂತೇಳಿ ಕಳಿಸ್ಬಿಡ್ತಾನೆ. ಹೇಳ್ತಾರೆ, ತಾಮಾಹ ಲಕ್ಷ್ಮಣ ಸಾಧ್ವಿ ದಾಸೋಹಂ ತಸ್ಯ ಧೀಮತಃ. ದಾಸೋಹಂ, ನಾನು ಅವನ್ ದಾಸ, ನೀನ್ ನನ್ ಮದುವೆ ಆದ್ರೆ ನೀನ್ ದಾಸಿ ಆಗ್ಬೇಕಾಗತ್ತೆ, ಬೇಡ ಅಲ್ವಾ, ಹೋಗ್ ಅಂತೇಳಿ ಸ್ವಲ್ಪ ಅಲ್ಲಿ ಆಟ ನಡೆಯುತ್ತೆ. ಆಮೇಲೆ ಏನಾಯ್ತು, ಶೂರ್ಪನಖಿ ರಕ್ತ ಸೂರ್ಸ್ಕೊಂಡು ಕರದೂಷಣ ಹತ್ರ ಹೋಗ್ತಾಳೆ. ಕರದೂಷಣರು ಪಂಚವಟಿಲಿ ಬರೋ ರಾಕ್ಷಸರನ್ನ ಋಷಿಗಳನ್ನ ತಿಂದು ಬದುಕ್ತಿರ್ತಾರೆ ರಾಕ್ಷಸರು. ಆಮೇಲೆ ಕರದೂಷಣರು ಬಂದ್ರು, ರಾಮನ ಅವ್ರನ್ನ ಕೊಂದು ಬಿಡ್ತಾನೆ. ಅದಾದ್ಮೇಲೆ ಏನಾಯ್ತು, ರಾವಣ ಹತ್ರ ಕೂಡ ಹೋಗ್ಬಿಡ್ತಾಳೆ. ಇಲ್ಲಿ ರಾವಣ ಹತ್ರ ಹೋಗಿ ಅಳ್ತಾಳೆ,
ಏನಾಯ್ತು ತಂಗಿ ಶೂರ್ಪನಖಿ ಏನಾಯ್ತು, ಅಯ್ಯೋ ಆಗ್ಬಾರ್ದಾಯ್ತು, ಏನಾಯ್ತು ಅಂತ ಕೇಳ್ತೀಯಾ, ನಿನ್ ಮಕ್ಕೊಂದೆಷ್ಟು ಏನಾಯ್ತು, ಎಲ್ಲ ಆಯ್ತು, ಏನಾಯ್ತು ಇಲ್ಲಿ ಕೇಳ್ತೀನಿ. ಏನು ಇನ್ನು ಹೇಳಿಲ್ಲ, ಏನಾಯ್ತು ಏನೋ ಆಯ್ತು ಅಷ್ಟೇ. ಉತ್ತಿಷ್ಟೋತ್ತಿಷ್ಟ ವತ್ಸೆ, ಮಗು ಎದ್ದೇಳು ಎದ್ದೇಳು, ತ್ವಂ ವಿರೂಪಕರಣಂ ತವ, ಯಾರೇನು ವಿರೂಪ ಮಾಡಿದ್ದು, ಮೊದಲು ಎಷ್ಟು ಸುಂದರವಾಗಿದ್ದೆ, ಎಷ್ಟು ಮಿಸ್ ಶ್ರೀಲಂಕಾ, ಮಿಸ್ ವರ್ಲ್ಡ್ ಆಗಿದ್ಲು ಯಾರು ಶೂರ್ಪನಖಿ, ಮೂಗು ಕುಯ್ವಿ ಎಲ್ಲ ಕತ್ತರಿಸ್ಬಿಟ್ರಲ್ಲ. ಅದಕ್ಕೆ ಹೇಳ್ತಾನೆ ರಾವಣ, ಉತ್ತಿಷ್ಟೋತ್ತಿಷ್ಟ ವತ್ಸೆ ತ್ವಂ ವಿರೂಪಕರಣಂ ತವ, ಯಾರು ನಿನ್ನ ಹಿಂದೆಗಳನ್ನ ಮೂಗನ್ನು ಕಟ್ ಮಾಡಿದ್ದು, ಕೃತಂ ಶಕ್ರೇಣವ ಭದ್ರೆ ಯಮೇನ ವರುಣೇನವ, ಯಾರು ಇಂದ್ರನ ಯಮನ ವರುಣನ ಅಂತ ಕೇಳ್ತಾನೆ. ಯಾರಾದ್ರೂ ನಿನ್ನನ್ನ ವಿರೂಪ ಮಾಡಿದ್ದವರು ನನ್ಗೆ ಗೊತ್ತಾದ್ರೆ ಅವ್ರನ್ನ ಕೊಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಎಲ್ಲೋ ಮೂರ್ಖ, ಶಕ್ರ ಅಂದ್ರೆ ಇಂದ್ರ ಅಂತ, ಶಕ್ರನೂ ಅಲ್ಲ, ಯಮನೂ ಅಲ್ಲ, ವರುಣನೂ ಅಲ್ಲ. ನೀನ್ ತಲೆಗೆ ಯಾವಾಗಲೂ ಕುಡ್ಕೊಂಡ್ ಬಿದ್ದಿರ್ತೀಯ ಇಲ್ಲಿ ಹೇಳಿದಳು. ಪಾನಾಸಕ್ತ ಸ್ತ್ರೀ ವಿಜಿತ ಷಂಡ ಸರ್ವತ್ರ ಲಕ್ಷಸೆ, ಕೋಪ ಬರ್ಸ್ಬೇಕಲ್ಲ, ಅವ್ರನ್ನ ಕೊಲ್ಲಿಸ್ಬೇಕಲ್ಲ ರಾಮ ಲಕ್ಷ್ಮಣರನ್ನ. ಷಂಡ ನೀನು ಮೂರ್ಖ, ಯಾವಾಗಲೂ ಹೆಂಡ ಕುಡ್ಕೊಂಡಿರ್ತೀಯ. ಪಾನಾಸಕ್ತ ಸ್ತ್ರೀ ವಿಜಿತ ಷಂಡ ಸರ್ವತ್ರ ಲಕ್ಷಸೆ, ಚಾರ ಚಕ್ಷುರ್ ವಿನೀಹಸ್ವಂ ಕಥಂ ರಾಜ ಭವಿಷ್ಯಸಿ, ನೀನೊಬ್ಬ ರಾಜನ ನೀನು, ಕಥಂ ಹೇಗ್ ನೀನ್ ರಾಜ ಆಗ್ಬಿಟ್ಟೆ ನೀನು, ಹೀಗೆ ಮಾತಾಡ್ತಾಳೆ. ಖರ ದೋಷನ್ ಕೊಂದು ಬಿಟ್ಟಿದ್ದಾನೆ ರಾಮ ಲಕ್ಷ್ಮಣ, 14 ಜನ ಕೊಂದು ಬಿಸಾಕಿದ್ದಾನೆ, ನಿನ್ಗೆ ಇನ್ನು ವಿಷಯ ಗೊತ್ತಿಲ್ಲ, ನಿನ್ಗೆ ಕುಡ್ಕೊಂಡಿದ್ಯಾ ಇಲ್ಲಿ, ಎದೇಳು ಅಂತ ಹೇಳಿ ಸ್ವಲ್ಪ ಪ್ರಚೋದನೆ ಮಾಡ್ತಾಳೆ. ರಾವಣ ಹೇಳ್ತಾನೆ, ಕೋವಾ ರಾಮ, ಯಾವನು ರಾಮ, ಕಿಮರ್ಥಂ ವಾ ಕಥಂ ತೇನಾಸುರ ಹತಃ, ಏನ್ ಕೊಂದ ಅವನು ನಮ್ಮ ಹುಡುಗರನ್ನ, ಅಹಂಕಾರ, ಯಾವನು ರಾಮ ಅಂತ ಕೇಳ್ತಾನೆ. ಕೋವಾ ರಾಮ, ಯಾರು ರಾಮ ಅಂದ್ರೆ, ಸಮ್ಯಕ್ ಕಥಯ ಮೇ ತೇಷ ಮೂಲ ಘಾತಂ ಕರೋಮ್ಯಹಂ, ಹೇಳು ಏನೆಲ್ಲ ಆಯ್ತು ಹೇಳು, ಏನಕ್ಕೋಸ್ಕರ ಬಂದ ಕಾಡಿಗೆ. ಶೂರ್ಪನಖಿ ಹೇಳ್ತಾಳೆ, ಎಷ್ಟು ಭಯವಾಗಿ ಹೇಳ್ತಾಳೆ ನೋಡಿ, ಅಲ್ಲ ನಾನು ಪಂಚವಟಿಗೆ ಹೋಗಿದ್ದೆ, ಅಲ್ಲಿ ಗೌತಮಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊಂಡಿದ್ದೆ, ಅಲ್ಲಿ ಯಾರೋ ಇಬ್ರು ಮನುಷ್ಯರು ಬಂದಿದ್ರು, ನೋಡೋಣ ಅಂತ ಹೋದೆ, ಯಾಕಂದ್ರೆ ತುಂಬಾ ಸುಂದರವಾಗಿದ್ರು. ಅಲ್ಲಿ ಹೇಳ್ತಾಳೆ ಲಕ್ಷ್ಮಿ ಯಾರೋ ಸಾರಿ ಸೀತಾಮಾತೆ ನೋಡ್ಬಿಟ್ಟು ಅಸಹ್ಯವಾಗಿದ್ದಾಳೆ ಅಂತ, ಇಲ್ಲಿ ಬಂದು ರಾವಣ ಅಂತ ಹೇಳ್ತಾಳೆ ಅಸಹ್ಯವಾಗಿದ್ದಾಳೆ ಅಂತ ಹೇಳಿದ್ರೆ ರಾವಣ ಕಿಡ್ನಾಪ್ ಮಾಡಿಸ್ತಾನ, ಇಲ್ಲ ಹೇಳ್ತಾಳೆ, ತಸ್ಯ ಭಾರ್ಯ ವಿಶಾಲಾಕ್ಷಿ ರೂಪಿಣಿ ಶ್ರೀದೇವಾಪರ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಹುಡುಗಿ. ಒಂದ್ ಕಡೆ ಬೈದು ಎಬ್ಬರಿಸ್ಬೇಕು, ಷಂಡ ಕುಡ್ಕ, ಕುಡ್ಕೊಂಡ್ ಬಿದ್ದಿದ್ಯಾ ನೀನು, ನೀನೊಬ್ಬ ರಾಜನ ಅಂತ ಹೇಳ್ಬೇಕು. ಇನ್ನೊಂದ್ ಕಡೆ ಎಷ್ಟು ಸುಂದರವಾಗಿದ್ಲು ಗೊತ್ತಾ ಒಂದು ಹುಡುಗಿ ಅಂತ ಹೇಳ್ಬೇಕು. ಈಗ ಅವನಿಗೆ ಪ್ರಚೋದನೆ ಆಗುತ್ತೆ. ಈಗೇನೆ ಪ್ರವೋಕ್ ಮಾಡ್ತಾರೆ. ಈ ಪ್ರವೋಕ್ ಆಗುತ್ತಲ್ಲ ಒಳಗಡೆಯಿಂದ ಉದ್ವೇಗ, ಅವನು ಹೇಳ್ತಾನೆ, ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ ನಾನು, ನಾನು ಏನಾದ್ರು ಮಾಡಿ ಅವ ಹೇಳ್ತಾಳೆ ಶೂರ್ಪನಖಿ, ಹುಡುಗಿ ಚೆನ್ನಾಗಿದ್ಲು, ನಿನಗೆ ಹೆಂಡತಿಯಾಗಿ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಪಟ್ಟೆ, ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ಸುಳ್ಳು. ಈಗ ಸುಳ್ಳು ಹೇಳ್ದಲ್ಲ, ಮೂಗು ಕತ್ತರಿಸ್ಬೇಕಾ ನಾಲಿಗೆ ಕತ್ತರಿಸ್ಬೇಕತ್ತೆ ಅವಳಿಗೆ, ನಾಲಿಗೆ ಕತ್ತರಿಸ್ಲಿಲ್ಲ, ಯಾಕಂದ್ರೆ ಅಲ್ಲಿ ಹೇಳ್ಬೇಕಲ್ಲ ವಿಚಾರ, ಅಲ್ಲಿ ಇಲ್ಲ ಸುಳ್ಳುಗಳೆಲ್ಲ ಹೇಳ್ಬೇಕಲ್ಲ ರಾವಣನಿಗೆ, ಅದಕ್ಕೆ ನಾಲಿಗೆ ಕತ್ತರಿಸಿಲ್ಲ ರಾಮಚಂದ್ರ ಲಕ್ಷ್ಮಣ, ಅದನ್ನು ಕತ್ತರಿಸಿ ಕಳಿಸಿದವರು. ಬರೀ ಮೂಗು ಕಿವಿ ಮಾತ್ರ ಕತ್ತರಿಸಿದ್ರು, ಯಾಕಲ್ವ ಏನ್ ಹೇಳ್ತೇಳು, ಏನ್ ಬಾಯಿಗೆ ಬಂದಿದ್ದು ಹೇಳ್ಬೋದಲ್ಲ. ಈಗ ಹೇಳ್ತಾಳೆ, ಆ ಹೆಂಗಿದ್ಲು ಹುಡುಗಿ ಅಂದ್ರೆ, ನಾ ದೃಷ್ಟ ನಾ ಶ್ರುತ ರಾಜನ್ ದ್ಯೋತಯಂತಿ ವನಂ ಶುಭ, ಅಯ್ಯೋ ಇಂಥ ಸೌಂದರ್ಯ ನಾನು ಎಲ್ಲೂ ನೋಡೇ ಇಲ್ಲ, ಎಲ್ಲೆಲ್ಲಿ ನೋಡಿಲ್ಲ ನಾನು, ಗಂಧರ್ವ ಕಿಂಕರರು ದೇವತೆಗಳಲ್ಲೂ ಕೂಡ ಇಂಥ ಹುಡುಗಿ ಸೌಂದರ್ಯ ನಾನು ನೋಡಿಲ್ಲ, ಕೇಳೂ ಇಲ್ಲ ನಾನು ಈ ಸೌಂದರ್ಯವನ್ನ. ಸರಿ ಹೋದೆ, ಈ ಹುಡುಗಿನ ನಿನಗೆ ಸರಿ ಹೊಂದುತ್ತೆ, ನಿನಗೆ ಹೆಂಡತಿಯಾಗಿ ಮಾಡ್ಕೋಬಹುದು ಅಂತ ಹೋದೆ, ಅಷ್ಟು ಇದೆಲ್ಲ ಮಾಡ್ಬಿಟ್ರಣ್ಣ ಅಂತ ಕೇಳ್ತಾಳೆ. ನನಗೋಸ್ಕರ ಹೋಗಿದ್ಯಾ ನೀನು, ನನ್ನ ಒಳ್ಳೆ ಕೆಲ್ಸಕ್ಕೋಸ್ಕರ ಹೋಗಿದ್ಯಾ, ಹೆಂಗ್ ಮಾಡ್ಬಿಡ್ನ, ಯದಿ ರಾಮೋ ಮನಃ ಕುರ್ಯ ತ್ರೈಲೋಕ್ಯಂ ನಿಮಿಷಾರ್ಧತಃ. ಆಮೇಲೆ ರಾವಣನ್ಗೆ ಈಗ ಯೋಚನೆ ಬಂತು. ಸರಿ ಏನ್ ಮಾಡ್ದ, ಸಮಾಧಾನ ಮಾಡ್ದ, ನೋಡು ನೋಡು ಏನು ತಲೆ ಕೆಡ್ಸ್ಕೋಬೇಡ, ಇದಕ್ಕೊಂದು ಕತೆ ಇದೆ, ಆ ಕಥೆನ ಹೇಳಕ್ ಹೋಗಲ್ಲ. ಶೂರ್ಪನಖಿ ಗಂಡನ ರಾವಣನೇ ಕೊಂದ್ಬಿಟ್ಟಿರ್ತಾನೆ ಕಾಂಪನ್ಸೇಷನ್, ಇವಾಗ ತಂಗಿ ಗಂಡನ ಕೊಂದ್ಬಿಟ್ಟಿರ್ತಾನೆ ಅವನು, ಕೊಂದಿರ್ತಾನೆ. ಅದಕ್ಕೆ ಆಯ್ತು ತಂಗಿ ಏನು ಬೇಜಾರ್ ಮಾಡ್ಕೋಬೇಡಪ್ಪ, ಆಯ್ತು ಏನೋ ವಿಧವಾ ವಿವಾಹ, ಏನು ವಿಧವಾ ಭತ್ಯೆ ಕೊಡ್ತೀನಿ ಅಂತ ಹೇಳಿ ಕಾರ್ಡ್ ಕೊಟ್ಬಿಟ್ಟಿರ್ತಾನೆ, ತಗೋ ಪಂಚವಟಿಲಿ ಇರು ನೀನು, ಅಲ್ಲಿ ಏನ್ ಸಿಗುತ್ತೆ ಎಲ್ಲ ನಿಂದೆ ಅಂತ, ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳು, ಬರ್ತೀನಿ ನಾನು ಕೊಡ್ತೀನಿ ಮಾಡ್ತೀನಿ ಅಂತ. ಅಲ್ಲಿ ಖರದೂಷಣ್ ನೇಮಿಸಿರ್ತಾನೆ. ಇವೆಲ್ಲ
ಪಕ್ಕ ಪಾಲಿಟಿಕ್ಸ್ ಇದೆಲ್ಲ, ಕೌಟುಂಬಿಕ ರಾಜಕೀಯ. ಕುಟುಂಬದಲ್ಲಿ ರಾಜಕೀಯ ನಡೆಯುತ್ತೆ ಅಲ್ವಾ, ಕುಟುಂಬ ರಾಜಕೀಯ. ಆ ಕುಟುಂಬ ರಾಜಕೀಯ ಮಾಡಿದವನೇ ರಾವಣ. ಆಮೇಲೆ ಸರಿ, ಒಂದಿನ ಏನಾಯ್ತು, ಆ, ಏನ್ ಮಾಡ್ಬೇಕೀಗ ಅದನ್ನ, ಸೀತೆನ ಕರ್ಕೊಂಬರ್ದಕ್ಕೆ 14,000 ಜನನ್ನ ಕೊಂದಿರ್ತಾನಲ್ವಾ ಖರದೂಷಣರ ಸೈನಿಕರನ್ನ. ಅದ್ರಲ್ಲಿ ಒಬ್ಬನ್ನ ಭಗವಂತ ಬಿಟ್ಟಿರ್ತಾನೆ. 13,999 ಜನ ಕೊಂದ್ಬಿಟ್ಟಿರ್ತಾನೆ, ಒಬ್ಬನ್ ಬಿಟ್ಟಿರ್ತಾನೆ ಭಗವಂತ. ಹೆಂಗೆ ಮಾರೀಚನ್ ಬಿಟ್ಟಿದ್ದ ನೋಡಿ ಬದುಕಕ್ಕೆ. ಆ ಅಕಂಪನ ಬಂದು ಹೇಳ್ತಾನೆ ರಾವಣನಿಗೆ. ರಾವಣ, ಅಕಂಪನ ರಾವಣನ ಬಂಟ, ಅವನ ಸೈನಿಕ. ಒಬ್ರು ಬೇಕಲ್ವಾ ವಿಷಯ ತಿಳಿಸೋದಿಕ್ಕೆ. ಅವ್ರು ಹೇಳ್ತಾರೆ, ರಾವಣ ನನ್ನನ್ನು ಕೊಲ್ಲೋದಿಲ್ಲ ಅಂದ್ರೆ ಒಂದ್ ಸತ್ಯ ಹೇಳ್ತೀನಿ, ಅದು ಕಹಿ ಆಗಿರುತ್ತೆ ನಿನಗೆ ಕೇಳೋದಿಕ್ಕೆ. ಕೊಲ್ಲಲ್ಲ ನನ್ನ ಅಂದ್ರೆ ಅದೇನ್ ಬೌಳು ಅಂತಾನೆ. ಸರ್ವೇ ತೇನ ವಿನಷ್ಟ ವೈ ರಾಕ್ಷಸ ಭೀಮ ವಿಕ್ರಮಾಹ ಯದಿ ರಾಮೋ ಮನಃ ಕುರ್ಯ ತ್ರೈಲೋಕ್ಯಂ ನಿಮಿಷಾರ್ಧತಃ ಭಸ್ಮಿ ಕುರ್ಯ ನ ಸಂದೇಹ ಇತಿ ಭಾತಿ ಮಮ ಪ್ರಭೋ. ಹೇ ಪ್ರಭು ರಾವಣೇಶ್ವರ, ರಾಮಚಂದ್ರ ಮನಸ್ಸು ಮಾಡಿದ್ರೆ ಅರ್ಧ ಕ್ಷಣದಲ್ಲಿ ಇಡೀ ಜಗತ್ತನ್ನ ನಾಶ ಮಾಡ್ಬಿಡ್ತಾನೆ, ಸುಟ್ಟಾಕ್ಬಿಡ್ತಾನೆ. ಬರೀ ಲಂಕೆ ಅಷ್ಟೇ ಅಲ್ಲ, ಕುರ್ಯ ತ್ರೈಲೋಕ್ಯಂ ನಿಮಿಷಾರ್ಧತಃ, ಅರ್ಧ ನಿಮಿಷದಲ್ಲಿ ಇಡೀ ಜಗತ್ತನ್ನ ಸುಟ್ಟಾಕ್ಬಿಡ್ತಾನೆ. ಅವನ ಶಕ್ತಿ ಗೊತ್ತಿಲ್ಲ ನಿನಗೆ ಅಂತ. ರಾವಣನ್ಗೆ ಹುರಿದೋಗುತ್ತೆ. ಏನು ನನ್ ಮುಂದೆ ರಾಮಚಂದ್ರ ಬಗ್ಗೆ ಹೇಳ್ತಾ ಇದೀಯಾ, ಎಷ್ಟು ಧೈರ್ಯ ನಿನಗೆ? ನಾನು ಹೇಳಿದೀನಿ ಮೊದ್ಲೇ ಕೊಲ್ಬಾರ್ದು, ನನ್ನನ್ನ ಬೈಬಾರ್ದು ಅಂತ. ಅದೇನ್ ಹೇಳ್ತೀನಿ ಕೇಳಿಸ್ಕೊ ಸುಮ್ನೆ. ಭಸ್ಮಿ ಕುರ್ಯ ನ ಸಂದೇಹ, ಇದ್ರಲ್ಲಿ ಸಂದೇಹನೇ ಇಲ್ಲ, ನಾನು ಹೇಳ್ತಾರೆ ಸತ್ಯ. ಇತಿ ಭಾತಿ ಮಮ ಪ್ರಭೋ ಯದಿ ಸಾ ತವ ಭಾರ್ಯ ಸ್ಯಾತ್ ಸಫಲಂ ತವ ಜೀವಿತಂ. ಇದೆಲ್ಲ ಅಕಂಪನ ರಾವಣನಿಗೆ ಕೆಲವು ಮಾತುಗಳನ್ನ ಹೇಳ್ತಾನೆ. ಬಿಟ್ಬಿಡು, ಯಾರು ಹೇಳಿದ್ರು ಕೇಳೋದಿಲ್ಲ. 14,000 ಜನನ್ನ ಒಂದೇ ಸಲ ಕೊಂದಾಕಿದ್ದಾನೆ, ದೊಡ್ಡ ದೊಡ್ಡ ರಾಕ್ಷಸರನ್ನ. ಏನ್ ಅನ್ಕೊಂಡಿದ್ದೆ ನಿನ್ನ, ಸುಟ್ಟಾಕ್ಬಿಡ್ತಾನೆ ನೀನು. ಆದ್ರೂ ಅಕಂಪನ ಮಾತನ್ನು ಕೇಳಲಿಲ್ಲ ಅವನು. ಆದ್ರೆ ಒಂದು ಐಡಿಯಾ ಕೊಡ್ತೀನಿ ನಾನು ಅಂದ. ಯಾಕಂದ್ರೆ ಎಷ್ಟೇ ಬಾಸ್ ಅಲ್ವಾ ರಾವಣ, ಅವ್ರ ಫೇವರ್ ಮಾಡ್ಲೇಬೇಕು. ಅವನೇ ಐಡಿಯಾ ಕೊಡೋದು ಸೀತೆನ ಕಿಡ್ನಾಪ್ ಮಾಡಕ್ಕೆ. ಶೂರ್ಪನಖಿ ಅಕಂಪನ ಇಬ್ರು ಸೇರ್ಕೊಂಡು ರಾವಣನ ಕಿಡ್ನಾಪ್ ಮಾಡಕ್ಕೆ ಒಂದು ಐಡಿಯಾ ಕೊಡು. ಸೊ ಐಡಿಯಾ ಏನಂದ್ರೆ, ಒಂದ್ ಕೆಲಸ ಮಾಡು, ಮಾರೀಚ ಗೊತ್ತಿರ್ಬೇಕಲ್ಲ ನಿನಗೆ. ಮಾವ, ಅದಂಗ್ ಮಾವ ಅಂತ ಗೊತ್ತಿಲ್ಲ. ತಾಟಕಿ ಮಗ ಮಾರೀಚ. ತಾಟಕಿ ರಾವಣನ್ಗೆ ಏನ್ ಸಂಬಂಧ, ಅಣ್ಣ ತಂಗಿ ಸಂಬಂಧ ಏನೋ ಇರುತ್ತೆ. ಮಾವ ಮಾರೀಚ ರಾವಣನ್ಗೆ ಹೋದ. ಪಾಪ ಒಂದು, ಈಗ ಮಾರೀಚ ಹೇಗಿದ್ದಾನೆ ಅಂದ್ರೆ, ಸ್ವಲ್ಪ ಬುದ್ಧಿ ಬಂದಿದೆ ಅವನಿಗೆ. ರಾಮಚಂದ್ರ ಬಾಣ ಹೊಡೆದು ಆಚೆ ಹಾಕಿದ್ನಲ್ಲ, ಸ್ವಲ್ಪ ಬುದ್ಧಿ ಬಂದಿತ್ತು. ಮಾರೀಚ ತಸ್ತ್ರ ಮುನಿ ಜಟಾವಲ್ಕಲ ಧಾರಕ. ಮುನಿ ವೇಷದಲ್ಲಿ ಇದ್ದಾನೆ ಈಗ ಅವನು. ಜಟಾವಲ್ಕಲ ಕಟ್ಕೊಂಡು ಏನೋ ಗೆಡ್ಡೆ ಗೆಣಸು ತಿನ್ಕೊಂಡು ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದ ಮಾರೀಚ. ಹೋದ, ರಾವಣ ನೋಡ್ದ, ಏನಪ್ಪಾ ಇಷ್ಟ ದಿನ ಇಲ್ದಿದ್ದವನು ಈಗ ಬಂದಿದ್ಯಾ, ಅಡ್ರೆಸ್ಸು ಏನ್ ಕತೆ? ಅಯ್ಯೋ ಬಂದಲ್ಲಪ್ಪ ರಾವಣ. ರಾವಯತಿ ಅಂದ್ರೆ ಕಾಟ ಕೊಡುವವನು ಅಂತ. ರೌರವ ಅಂತ ಹೇಳ್ತೀವಲ್ವಾ. ರಾವಣ ಅಂದ್ರೆ ಕಾಟ ಕೊಡುವವನು ಅಂತ. ಸರಿ, ಇಷ್ಟ ಆದ್ಮೇಲೆ ಏನಾಗುತ್ತೆ ನಾವು ನಾಳೆ ಚರ್ಚೆ ಮಾಡೋಣ. ಮಾರೀಚನತೆ ಏನಾಗುತ್ತೆ. ಸೊ ಇಲ್ಲಿಗೆ ಇದನ್ನ ನಿಲ್ಸೋಣ. ಸೊ ಅರಣ್ಯಕಾಂಡದಲ್ಲಿ ನಾವು ಪಂಚವಟಿವರೆಗೂ ಬಂದಿದ್ದೀವಿ. ಮುಂದೆ ಏನಾಗುತ್ತೆ ಅದನ್ನ ನೋಡೋಣ. ಇಲ್ಲಿಗೆ ಏನಾದ್ರು ಪ್ರಶ್ನೆ ಹೇಳಿದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇವಾಗ ಕ್ವಶನ್ ಇದೆ ಪ್ರಭು. ಹೇಳಿ.